ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೃಷಿ ಮತ್ತು ಇತಿಹಾಸ ಇವೆರಡು ಕ್ಷೇತ್ರಗಳಲ್ಲಿ ಮನುಷ್ಯನ ವಿಕಾಸದ ಹೆಜ್ಜೆಗುರುತುಗಳನ್ನು ಬಹಳ ಸ್ಪಷ್ಟವಾಗಿ ನೋಡ್ಬೋದು ನಾವು. ಕೃಷಿ ನಮ್ಮ ವಿಕಾಸದ ಒಂದು ಮೆಟ್ಟಿಲಾಗಿ ಕಂಡ್ರೆ ಇತಿಹಾಸ ಅದನ್ನು ದಾಖಲಿಸ್ತಾ ಬರ್ತಾ ಹೋಗುತ್ತೆ. ಈ ಎರಡು ಕ್ಷೇತ್ರಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವತ್ತಿನ ನಮ್ಮ ಅತಿಥಿ KN ಗಣೇಶಯ್ಯ ಅವರು. ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ವಿಜ್ಞಾನಿಯಾಗಿ ನೀವು ಹೆಸರಾದವರು. GKVKಯಲ್ಲಿ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಡೀನ್ ಆಗಿ ನಿವೃತ್ತಿಯನ್ನ ಈಗ ಹೊಂದಿದ್ದೀರಿ. ಇತಿಹಾಸದ ತುಣುಕನ್ನ ಸಾಹಿತ್ಯದ ಮೂಲಕ ಕೂಡ ಕೊಟ್ಟವರು ನೀವು. ಇಷ್ಟು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ದಶಕಗಳಿಂದ ಕೆಲಸ ಮಾಡ್ತಾ ಇರುವ ನಿಮ್ಮ ಒಂದು ಹಿನ್ನೆಲೆಯನ್ನ ಒಂದು ಸ್ವಲ್ಪ ಅವಲೋಕಿಸೋಣ ಸರ್. ನೆನಪಿಸ್ಕೊಳ್ಳಿ ನಿಮ್ಮ ಬಾಲ್ಯ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಮೇಡಮ್, ನಾನು ಕೃಷಿ ವಿಜ್ಞಾನಿ ಆದರೂ ಬಹುಶಃ ನಾನು ಕೃಷಿ ವಿಜ್ಞಾನ ಅನ್ನೋದಕ್ಕಿಂತ ಕೇವಲ ವಿಜ್ಞಾನಿ ಅಂತ ಅನ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ಕಾರಣ ಅಷ್ಟೇ, ಐ ಆಮ್ ಪ್ರೌಡ್ ದಟ್ ಐ ಆಮ್ ಅಗ್ರಿಕಲ್ಚರ್ ಸೈಂಟಿಸ್ಟ್. ಯಾಕಂದ್ರೆ ನಾನು ಕೃಷಿಗೆ ಕಾಂಟ್ರಿಬ್ಯೂಟ್ ಮಾಡಿರೋ ಸ್ವಲ್ಪ ಕಡಿಮೆ ಅಂತ ಹೇಳ್ಬೇಕು. ನಾನು ಒಂದು 3 ವೆರೈಟಿ ಡೆವಲಪ್ ಮಾಡಿದ್ದೀನಿ ದ್ವಿದಳ ಧಾನ್ಯಗಳಲ್ಲಿ ಹಾಗೂ ಅಮರಾಂತಸ್ ಅಂದರಲ್ಲಿ. ಆದ್ರೆ ಆ ಸಾಧನೆ ನನಗೆ ಅಷ್ಟೊಂದು ಗಣನೀಯ ಅಂತ ಕಾಣಲ್ಲ. ಬದಲಿಗೆ ನನ್ನ ವಿಕಾಸವಾದದ ಕೆಲವು ಬೆಳವಣಿಗೆಗಳು, ಅದನ್ನ ಬೇಕಾದ್ರೆ ಮುಂದೆ ಚರ್ಚೆ ಮಾಡೋಣ. ಹಾಗಾಗಿ ನಾನು ಕೃಷಿ ವಿಜ್ಞಾನಿ ಅಂತ ಹೇಳಿದ್ರೆ ನನ್ನ ಕೃಷಿ ಸ್ನೇಹಿತರು ನನ್ನ ಬಗ್ಗೆ ನಗೋ ಚಾನ್ಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನೀನೇನ್ ಮಾಡಿದ್ದೀಯ ಕೃಷಿಗೆ ಅಂತ ನನ್ನ ನಾಳೆ ದೂರಬಾರದು. ವಿಚ್ ಇಸ್ ಟ್ರೂ. ನಾನು ಕೃಷಿ ವಿಜ್ಞಾನಿ ಆಗಿದ್ರು ಕೂಡ ನನ್ನ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ನನಗೆ ಖುಷಿ ಕೊಟ್ಟಿರೋದು ವಿಕಾಸವಾದದಲ್ಲಿ, ಪರಿಸರದಲ್ಲಿ ಹಾಗೂ ತಳಿ ಅಭಿವೃದ್ಧಿಯಲ್ಲಿ ಮಾಡಿದ್ದೇನೆ, ಇಲ್ಲ ಅಂತಲ್ಲ. ಬಟ್ ಅದರ ಬಗ್ಗೆ ನನಗೆ ಅಷ್ಟೊಂದು ಏನು ಹೇಳಿಕೊಳ್ಳುವ ಆಸೆ ಇಲ್ಲ ನನ್ನ ವಿಕಾಸವಾದದ ಕೊಡುಗೆ. ಸರಿ, ನಿಮ್ಮ ಬಾಲ್ಯವನ್ನ ಒಂದ್ ಸ್ವಲ್ಪ ಅವಲೋಕಿಸೋದಾದ್ರೆ. ನಾನು ಒಬ್ಬ ಮತ್ತೆ ಕೃಷಿ ಕುಟುಂಬದಿಂದ ಬಂದಿರೋನು. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದವರು, ನಮ್ಮ ಮನೆಗೆ ಯಜಮಾನರಾಗಿದ್ದವರು. ನಾನು ಬಹಳ ಸಲ ಹೇಳಿದ್ದೀನಿ, ಇವತ್ತು ನಿಮ್ಮ ಮುಂದೆ ನಾನು ಕೂತಿರ್ಬೇಕಾದ್ರೆ ಇದರ ಸಂಪೂರ್ಣ ಕಾರಣ ನಮ್ಮ ತಂದೆ. ಅವರಿಲ್ಲೇ ಇದ್ರೆ ನಾನು ಇಲ್ಲಿರೋಕೆ ಆಗ್ತಿರ್ಲಿಲ್ಲ ಬಹುಶಃ ಅಂತ ಕಾಣುತ್ತೆ. ಚಿಕ್ಕ ಹುಡುಗನಾಗಿದ್ದಂಗಿಂದ ನನಗೆ ವಿಜ್ಞಾನದ ಬಗ್ಗೆ ಎಲ್ಲ ಪುಸ್ತಕಗಳು ತಂದುಕೊಟ್ಟು ಓದಿಸಿ, ಪ್ರಶ್ನೆಗಳನ್ನ ಕೇಳುವ ಚಟ ಹಚ್ಚಿ. ಹಿ ವಾಸ್ ಎ ವೆರಿ ಗುಡ್ ಆರ್ಗ್ಯುಮೆಂಟೇಟಿವ್ ಪರ್ಸನ್. ಅವರು ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದರು ಕೂಡ ನಾನು ಎಷ್ಟೋ ಸಲ ಹೇಳಿದ್ದೀನಿ, PhD ಮಾಡ್ತಿರ್ಬೇಕಾದ್ರೆ ನನ್ನ ಸಂಶೋಧನೆ ಏನಿತ್ತು ಅದನ್ನು ತಗೊಂಡೋಗಿ ಹೇಳಿದಾಗ ಅದರ ಮೇಲೆ ಬಹಳ ಗಾಢವಾದ ಪ್ರಶ್ನೆಗಳನ್ನ ಕೇಳ್ತಾ ಇರೋವಂಥ ಆ ಪಾಂಡಿತ್ಯ ಅವರಿಗಿತ್ತು. ಕೇವಲ ಪ್ರೈಮರಿ ಸ್ಕೂಲ್ ಮೇಸ್ಟರ್, ಕೇವಲ ಅನ್ನೋದು ನಾನು ಇಲ್ಲಿ ಇದು ಮಾಡಬಾರ್ದು. ಅವರ ವಿದ್ಯಾಭ್ಯಾಸ ಅಷ್ಟಿಲ್ಲೇ ಆದರೂ ಕೂಡ ಅಷ್ಟೊಂದು ಆಳವಾದ ಜ್ಞಾನ ಅವರಿಗೆ. ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ನಮ್ಮ ತಂದೆ ಬಗ್ಗೆ. ನಮ್ಮ ತಂದೆ ಬಗ್ಗೆ ಹೇಳಿದ್ರೆ ಮೇಡಮ್ ನಾನೇ ಮರ್ತೋಗ್ಬಿಡ್ತೀನಿ. ನಾನು ಚಿಕ್ಕ ಹುಡುಗ, ಸುಮಾರು 7ನೇ ಕ್ಲಾಸ್ ಮಾಡ್ತಾ ಇದ್ದೆ ಅಂತ ಕಾಣುತ್ತೆ. ಅಂದರೆ ಸುಮಾರು 1969 ಅಥವಾ ಇಲ್ಲ 62-63 ಇರಬೇಕು. ಕೋಲಾರಿಂದ ಬಂದರು, ಸ್ನಾನ ಮಾಡೋಕ್ಕೆ ಅಂತ ಕರೆದ್ರು. ಸ್ನಾನ ಮಾಡಿಸ್ತಾ ಬೆನ್ನಿಸ್ತಾ ಇದ್ದೆ ಅವಾಗ ಅವರಿಗೆ. ಆಗ ಅವ್ರು ಹೇಳಿದ್ದು ಒಂದು ಮಾತು ನನಗೆ ನೆನಪಿದೆ. ಇನ್ನು ಮುಂದೆ ಬರುತ್ತೆ ಕಣ, ನೀ ಎಲ್ಲಿ ಬೇಕಾದರೂ ಹೋಗು, ಅಲ್ಲಿ ಕೈಯಲ್ಲೇ ಹಿಡ್ಕೊಂಡು ನಿಮ್ಮ ಅಮ್ಮನಿಗೋ ನಿನ್ನ ತಂಗಿಗೋ ಅವ್ರು ಮಾತಾಡ್ಬೋದು, ಆ ಥರ ಬರುತ್ತೆ ಕಣ ಅಂತಂದ್ರು. 1964-65 ನೋಡಿ. ನನಗೆ ನಂಬಿಕೆ ಬರಲಿಲ್ಲ. ನಮ್ಮ ಅಪ್ಪ ಏನು ಇಷ್ಟೊಂದು ಹೇಳ್ತಾವ್ರೆ, ಇವೆಲ್ಲ ಏನೋ ಯಾವುದೋ ಕಟ್ಕತೆ ಇದ್ದಂಗಿದೆ ಅಂತ. ಟುಡೇ ಇಟ್ ಇಸ್ ಟ್ರೂ. ಆ ರೀತಿ ಮುಂದೆ ಆಗೋದನ್ನ ಕಾಣುವ ಶಕ್ತಿ ಅವರಿಗೆ. ಇನ್ಸಿಡೆಂಟ್ಲಿ ಅವ್ರ ಹೆಸರು ನಾರಾಯಣಗೌಡ ಅಂತ. ಅದು ಯಾಕೆ ಅನ್ನೋದಕ್ಕೂ ಹೇಳ್ತೀನಿ. ಅದಕ್ಕೂ ನಾನು ಹೇಳಿದ ಈ ವಿಷಯಕ್ಕೂ ಸಂಬಂಧ ಇದೆ. ಕೈವಾರ ನಾರಾಯಣ ತಾತ ಗೊತ್ತಿರ್ಬೇಕು ನಿಮಗೆ. ಕೈವಾರ ನಾರಾಯಣ ತಾತ ಈಸ್ ಅ ಸೀರ್, ಅವರು ಭವಿಷ್ಯವನ್ನು ನುಡಿಯುವ ಶಕ್ತಿ ಇದ್ದವರು ಸಂತರು. ಅವರ ಪದ್ಯಗಳಲ್ಲೆಲ್ಲ ಕೂಡ ಇಂದಿರಾ ಗಾಂಧಿ ಬರೋದನ್ನ ಪ್ರಿಡಿಕ್ಟ್ ಮಾಡಿದಾರಂತೆ, ಪ್ರಳಯ ಆಗೋದು ಪ್ರಿಡಿಕ್ಟ್ ಮಾಡಿದಾರಂತೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಅಜ್ಜಿ ನಮ್ಮ ತಂದೆ ಹುಟ್ಟೋದಕ್ಕಿಂತ ಮುಂಚೆ ಅವರಿಗೆ ಪೂಜೆ ಮಾಡಿದಾರಂತೆ. ಹಾಗಾಗಿ ಅವರಿಗೆ ನಾರಾಯಣ ಅಂತಲೇ ಹೆಸರಿಟ್ಟಿರೋದು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ತಂದೆ ಅದನ್ನ ನಂಬಿದ್ರು ಕೂಡ, ಹೌದು ನನಗೆ ನಾರಾಯಣ ತಾತನ ಆಶೀರ್ವಾದ ಇದೆ. ಹಾಗಾಗಿ ನನ್ನ ಹೆಸರಲ್ಲಿ ಅವರು ನಾರಾಯಣ ತಾತನಿಗೆ ರೆಗ್ಯುಲರ್ ಆಗಿ ದುಡ್ಡು ಕಳಿಸ್ತಾ ಇದ್ರು. ಆ ರೆಸಿಪ್ಟ್ ನನಗೆ ಬರ್ತಾ ಇತ್ತು. ನಾನು ಅದ್ರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಅದ್ರ ಮೇಲೆ ಗೌರವ ಇದೆ. ಆದ್ರೆ ನಮ್ಮ ತಂದೆ ಆ ರೀತಿ ಕೈವಾರ ನಾರಾಯಣ ತಾತನ ಆಶೀರ್ವಾದದಲ್ಲಿ ಬೆಳೆದಿದ್ದಕ್ಕೂ ಅವ್ರಿಗೆ ಅಂತ ಮೇಧಾವಿ ಶಕ್ತಿ ಇತ್ತು.
ಭವಿಷ್ಯವನ್ನು ಕೂಡ ಅವರು ನೋಡ್ತಾ ಇದ್ರು. ನೋಡುವ ಶಕ್ತಿ ಅವರಿಗಿತ್ತು. ನಾನು ಅವಾಗ ಇಷ್ಟೆಲ್ಲ ಹೇಳ್ತೀನಿ. ನಾನು ಈ ಕೈವಾರ ನಾನ್ ತಾತ ಅಂದ್ರೆ ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಮ್ಮ ಅಪ್ಪ 64ರಲ್ಲಿ 2008ರಲ್ಲಿ ಏನಾಗುತ್ತೆ ಅನ್ನೋದನ್ನ ಗೆಸ್ ಮಾಡಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮೇಧಾವಿ ಆಗಿದ್ರೆ ಒಂದು 100 ವರ್ಷದ ಹಿಂದೆನೆ 100 ವರ್ಷದ ನಂತರ ಏನಾಗುತ್ತೆ ಅನ್ನೋದನ್ನ ಅವರು ಭವಿಷ್ಯ ಹೇಳುವ ಸಾಧ್ಯತೆ ಇರೋ ಚಾನ್ಸ್ ಇದೆ ಅಂತ. ಹಾಗೆ ನಮ್ಮ ತಂದೆ ಮೇಡಮ್ ಅವರು ಈ ವಾಸ್ ಎ ವಂಡರ್ಫುಲ್ ಪರ್ಸನ್. ಹಾಡುಗಾರರು, ಹಾಡು ಕಟ್ತಾ ಇದ್ರು, ನಾಟಕ ಆಡ್ತಾ ಇದ್ರು, ಮನೆಗೆ ಯಜಮಾನರು, ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ ಬಹಳ ಇಷ್ಟಪಟ್ಟವರು. ನಮ್ಮ ಅಕ್ಕನ್ನ ಹೈಸ್ಕೂಲ್ ಸೇರಿಸ್ಬೇಕಾದ್ರೆ ಅವಳಿಗೆ ಕೋಲಾರ್ಗೆ 12 ಕಿಲೋಮೀಟರ್ ಹೋಗಿ ಬರೋಕೆ ಕಷ್ಟ ಆಗುತ್ತೆ ಅಂತ ಊರವರೆಲ್ಲ ಅಡ್ಡ ಹಾಕಿದಾಗ ಹಳ್ಳಿ ಪಕ್ಕದಲ್ಲಿನ ಹೈಸ್ಕೂಲ್ ತರಿಸಿ ಅಲ್ಲೇ ಕಟ್ಟಿ ಅಲ್ಲೇ ಮಗಳನ್ನ ಸೇರಿಸಿದವರು. ಅದ್ಭುತ ವ್ಯಕ್ತಿ. ನಾನು ಹೇಳಿದಾಗೆ ನಾನು ನಿಮ್ಮ ಮುಂದೆ ಕೂತಿರ್ಬೇಕಾದ್ರೆ ಸಂಪೂರ್ಣ ಕಾರಣ ಅವರೇ. ಸರ್, ನಾನು ಆಗ್ಲೇ ಮಾತಾಡುವಾಗ ನಾವು ಮಾತಾಡ್ಕೊಂಡ್ವಿ, ನಮ್ಮ ಈಗಿನ ಅಂದ್ರೆ ಈಗ 20-30ರಲ್ಲಿರುವ ಮಕ್ಕಳನ್ನು ಬಿಟ್ರೆ ಅದರ ಹಿಂದಿನ ಎಲ್ಲರೂ ಒಂದು ಕೃಷಿ ಹಿನ್ನೆಲೆಯಿಂದಲೇ ಬಂದಿರೋರು. ನಮ್ಗೆಲ್ಲರಿಗೂ ಕೃಷಿ ಪರಂಪರೆ ಇದೆ, ನಾವೆಲ್ಲರೂ ಆ ಮಣ್ಣಿನ ನಂಟನ್ನು ಇಟ್ಕೊಂಡೇ ಬಂದಿರೋರು. ಈಗಿನ ಮಕ್ಕಳಿಗೆ ಮಾತ್ರ ಬಹುಶಃ ನಗರದ ಇದಿರೋದು. ನೀವು ಕೃಷಿ ಕುಟುಂಬದವರಾದ್ರೂ ಕೂಡ ಕೃಷಿಯನ್ನ ಓದ್ಬೇಕು ಅಂತ ಯಾರು ಆಸೆ ಪಡಲ್ಲ. ನೀವು ಕೃಷಿಯನ್ನ ಓದ್ತೀರಿ. ನಾನು ಕೃಷಿಗೆ ಓದ್ಬೇಕು ಅಂತೇನು ಬರಲಿಲ್ಲ ಮೇಡಮ್, ಬಟ್ ಬಂದ್ಮೇಲೆ ಕೃಷಿ ಇಷ್ಟ ಆಯ್ತು ನನಗೆ. ಹಳ್ಳಿಯಿಂದ ಬಂದವನು ನಾನು. ನನಗೆ ಕೃಷಿ ಇದೆ, ಕೃಷಿ ಪದವಿ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ತಂದೆ ಯಾವಾಗೋ ಒಂದ್ಸಲ ಬೆಂಗಳೂರು ಕರ್ಕೊಂಬಂದು ಡಾಕ್ಟರ್ ಮಾಡ್ಬೇಕು ನಿನ್ನ ಅಂತ ಆಸೆ ತೋರಿಸಿ ನೋಡ್ತಾ ಇರ್ಬೇಕಾರೆ ಅಲ್ಲಿ ಹೆಣ್ಮಕ್ಳೆಲ್ಲ ಕೋಟ್ ಹಾಕೊಂಡು ಅಷ್ಟೇ ತಸ್ಕೊಕೊಂಡು ಹೋಗ್ತಿರ್ಬೇಕಾರೆ ನಾನು ಹಿಂಗೆ ಆಗೋಕೆ ಸಾಧ್ಯವ ಅನ್ನೋ ಒಂದು ಆ ದೃಷ್ಟಿಯಲ್ಲಿ ನಾನು ಇದ್ದವನು. ಕೃಷಿ ಕಾಲೇಜ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಹಿಂಗೆ ಯಾರೋ ಹೇಳಿದ್ರು ಹಾಕೋಬೇಕು ಅಂತ ಹಾಕೊಂಡ್ವಿ. ಆಮೇಲೆ ಬಂದ್ವಿ. ಇಲ್ಲಿ ಬಂದ ಮೇಲೆ ನನಗೆ ಕೃಷಿಯಲ್ಲಿ ಆ ತರಬೇತಿ ಪಡಿತಾ ಇರ್ಬೇಕಾದ್ರೆ ಹಂಗೆ ಅನಿಸ್ತು ಇದು ಎಷ್ಟು ಪ್ರಾಮುಖ್ಯ ಕೃಷಿ ಅನ್ನೋದು ಅಂತ. ನಿಮಗೆ ಸ್ವಾಮಿನಾಥನ್ ಗೊತ್ತಿರ್ಬೇಕು ಮೇಡಮ್, ಕೃಷಿ ವಿಜ್ಞಾನಿ. ಅವರೊಂದು ಕಾನ್ವೊಕೇಶನ್ ಒಂದು ಮಾತು ಹೇಳಿದರು, ವಿ ಕೆನಾಟ್ ಸರ್ವೈವ್ ಬೈ ಗನ್ಸ್ ಅಂಡ್ ಬುಲೆಟ್ಸ್, ವಿ ಕೆನ್ ಓನ್ಲಿ ಸರ್ವೈವ್ ಬೈ ಗ್ರೈನ್ಸ್ ಅಂಡ್ ಸೊ ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್ ಅಂತ. ಬಂದೂಕಿನ ಗುಂಡುಗಳಿಂದ ಅಥವಾ ಬಂದೂಕುಗಳಿಂದ ನಾವು ಸರ್ವೈವ್ ಹೋಗಕ್ಕಾಗಲ್ಲ. ಕಣಜಗಳನ್ನ ತುಂಬಿದ್ರೆ ಮಾತ್ರ ಒಂದು ದೇಶ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ, ನಮ್ಮ ಹೊಟ್ಟೆ ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ ಅಂತ. ಹಾಗಾಗಿ ಕೃಷಿಕನಾಗಿ ಹಾಗೂ ಕೃಷಿ ವಿಜ್ಞಾನಿಯಾಗಿ ನನಗೆ ಹೆಮ್ಮೆ ಇದೆ. ಅದು ನಿಜ. ಆದ್ರೆ ನಾನು ಓದ್ಬೇಕು ಅಂತ ಕೃಷಿಗೋಸ್ಕರ ಬಂದಿದ್ದಲ್ಲ, ಒಂಥರ ಆಕ್ಸಿಡೆಂಟ್ ಅಷ್ಟೇ ಇದು, ಜಸ್ಟ್. ಬಟ್ ಆಮೇಲೆ ನಿಮ್ಗೆ ಇಷ್ಟ ಆಗ್ತಾ ಹೋಯ್ತು ಅದನ್ನ? ಆಬ್ವಿಯಸ್ಲಿ ಅದ್ರಲ್ಲಿ ಸಂಶೋಧನೆ ಮಾಡ್ತೀರಿ? ಕೃಷಿ ಕಾಲೇಜಲ್ಲಿ ಸಂಶೋಧನೆ ಅಂದ್ರೆ 2 ರೀತಿ ಇರುತ್ತೆ ಮೇಡಮ್. ಒಂದು ಕೃಷಿ ಸಂಶೋಧನೆನೇ ಅಥವಾ ಅದಕ್ಕೆ ಆಧಾರವಾಗಿ ಬೇಕಾಗಿರುವಂತಹ ಶುದ್ಧ ವಿಜ್ಞಾನದ ಸಂಶೋಧನೆ. ದುರಂತ ಅಂದ್ರೆ ಕೃಷಿಗೆ ಬೇಕಾದ ವಿಜ್ಞಾನ ಸಾಕಷ್ಟು ನಡೀತಾ ಇದೆ, ನಡೀತಾ ಇದೆ, ಸಾಕಷ್ಟು ನಡೀತಾ ಇದೆ. ಆದ್ರೆ ಅದೆಲ್ಲವೂ ಇದುವರೆಗೆ ನಮಗೆ ದಕ್ಕಿರುವ ಶುದ್ಧ ವಿಜ್ಞಾನದ ಆಧಾರದ ಮೇಲೆ ಮಾತ್ರ ನಡೀತಾ ಇದೆ. ಆದರೆ ಈಗ ಏನಾಗ್ತಿದೆ ಪ್ರಪಂಚದಾದ್ಯಂತ ಅಂದ್ರೆ ಈ ಶುದ್ಧ ವಿಜ್ಞಾನ ಕೂಡ ಕೆಲವರ ಹಿಡಿತಕ್ಕೆ ಸಿಗ್ತಾ ಇದೆ. ಉದಾಹರಣೆಗೆ ಹೇಳ್ತೀನಿ ನಾನು. ಮೆಂಡಲ್ ಗೊತ್ತಿರ್ಬೇಕು ನಿಮ್ಗೆ. ಅನುವಂಶಕ ಶಾಸ್ತ್ರವನ್ನ ಮೊದಲ ಪಾಠ ಬರೆದವರವರು ಸಂಶೋಧನೆ ಮೂಲಕ. ಅದು ನಮ್ಮ ಇಡೀ ತಳಿ ಅಭಿವೃದ್ಧಿಗೆ ಒಂದು ಆಧಾರ. ಹೊಸ ತಳಿಗಳು ಮಾಡ್ಬೇಕಾದ್ರೆ ಹೇಗೆ 2 ಅಮ್ಮ ಅಪ್ಪ ತಳಿಗಳನ್ನ ತಂದು ಅವೆರಡರ ಮದುವೆ ಮಾಡಿ ಹುಟ್ಟೋ ಮಕ್ಕಳಲ್ಲಿ ಬೆಸ್ಟ್ ತಗೊಂಡು ರೈತರು ಕೊಡೋದು ಇದೊಂದು ಪದ್ಧತಿ. ಅದಕ್ಕೆ ಮೂಲಾಧಾರ ಮೆಂಡಲಿಸಮ್ ಎಲ್ಲಾ ಪುಸ್ತಕಗಳಲ್ಲೂ ಇತ್ತು, ನಾವೆಲ್ಲ ಫ್ರೀಯಾಗಿ ಕಲ್ತ್ವಿ. ಇತ್ತೀಚೆಗೆ ಬಂದಿರೋ ಉದಾಹರಣೆಗೆ ಕ್ರಿಸ್ಪರ್ ಟೆಕ್ನಿಕ್ ಅಂತ ಒಂದಿದೆ, ಅಥವಾ ಜೀನ್ಸ್ ಅಂತ ಬರ್ತಿದಾವೆ, ಸ್ಪೆಷಲ್ ಜೀನ್ಸ್ ಅಂತ, ಜೀನ್ ಟ್ರಾನ್ಸ್ಫರ್ ಅಂತ. ಆ ಜೀನ್ಸ್ ನಾವು ಬೇಕು ಅಂತಂದ್ರೆ ನಮ್ಗೆ ಸಿಗ್ತಾ ಇಲ್ಲ. ಈಗ ಯಾರೋ ಒಬ್ಬ ಪೇಟೆಂಟ್ ಮಾಡಿರ್ತಾರೆ ಅಥವಾ ಇನ್ಯಾರೋ ಟೆಕ್ನಿಕ್ ಪೇಟೆಂಟ್ ಮಾಡಿರ್ತಾರೆ, ನಾವು ಅವ್ರಿಗೆ ದುಡ್ಡು ಕೊಟ್ಟು ತಗೋಬೇಕು. ಹೀಗೆ ಆ ಶುದ್ಧ ವಿಜ್ಞಾನದ ಔಟ್ಪುಟ್ ಇದೆಯಲ್ಲ, ಆ ಇಳುವರಿ ಇವತ್ತು ಅಷ್ಟೊಂದು ಸ್ವತಂತ್ರವಾಗಿ ಸಿಗ್ತಾ ಇಲ್ಲ. ಆ ಸಿಗದೇ ಇರೋದ್ರಿಂದ ನಮ್ಮ ಈ ಅಪ್ಲೈಡ್ ವಿಜ್ಞಾನ ಇದೆಯಲ್ಲ ಕೃಷಿದು, ಅದು ಬಹಳ ದಿವಸ ಹೀಗೆ ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ವಿಜ್ಞಾನ ಕೂಡ ವ್ಯಾಪಾರದ ಒಂದು ವೆರಿ ಟ್ರೂ. ಅದು ನಾವು ಇದೇ ರೀತಿ, ಉದಾಹರಣೆಗೆ ನಮಗೆ 1978ರಲ್ಲಿ ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಆಯ್ತು, ಹಸಿರು ಕ್ರಾಂತಿ ಆಯ್ತು. ಹಸಿರು ಕ್ರಾಂತಿ ಅದಕ್ಕೆ ಆಧಾರ ಇತ್ತು, ಬೇಸಿಕ್ ಶುದ್ಧ ವಿಜ್ಞಾನದ ಆಧಾರ ಇತ್ತು. ಇನ್ನು ಮುಂದೆ ಹಸಿರು ಕ್ರಾಂತಿ ಆಗ್ಬೇಕಾದ್ರೆ ನಮ್ಗೆ ಅಷ್ಟೇ ಶುದ್ಧ ವಿಜ್ಞಾನದ ಜ್ಞಾನ ಸಿಗಬೇಕು. ಅಷ್ಟೇ ಅಲ್ಲ, ಪರಿಕರಗಳು ಸಿಗಬೇಕು, ತಳಿಗಳು ಸಿಗಬೇಕು. ಅವೆಲ್ಲವೂ ಇವತ್ತು ಕೆಲವರ ಹಿಡಿತಕ್ಕೆ ಹೋಗ್ತಾ ಇದೆ ಅಥವಾ ವ್ಯಾಪಾರಿ ಕೈಗಳಿಗೆ ಸೇರ್ತಾ ಇದೆ. ಅದನ್ನ ಪಡಿಬೇಕಾದ್ರೆ ನಾವೇ ಕಂಡಿಡ್ಕೋಬೇಕು ಆ ರೀತಿ, ಇಲ್ಲ ನಾವು ದುಡ್ಡು ಕೊಟ್ಟು ತಗೋಬೇಕು.
ದುರದೃಷ್ಟ ಅಂದ್ರೆ ನಮ್ಮ ಭಾರತದಲ್ಲಿ ಕೃಷಿ ವಿಜ್ಞಾನಕ್ಕೆ ಬೇಕಾಗಿರುವ ಶುದ್ಧ ವಿಜ್ಞಾನ ಮತ್ತು ಪರಿಕರಗಳ ತಯಾರಿಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಹಾಗಾಗಿ ನಮ್ಮ ಕೃಷಿ ಬೆಳವಣಿಗೆ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ. ಇದು ಎಲ್ಲರಿಗೂ ಸ್ವಲ್ಪ ತಲ್ಲಣ ಮಾಡ್ತಾ ಇದೆ ಕೃಷಿ ವಿಜ್ಞಾನ. ಪ್ರಾಯಶಃ ಶಿಕ್ಷಣ, ವೈದ್ಯಕೀಯ ಮತ್ತು ಕೃಷಿ ಈ ಎರಡೂ ಸಹ ವ್ಯಾಪಾರವನ್ನ ಬಿಟ್ಟು ಕೆಲಸ ಮಾಡಿದ್ರೆ ಬಹುಶಃ ಅನ್ಫಾರ್ಚುನೇಟ್ಲಿ ಅದಾಗ್ಲಿಕ್ಕಿಲ್ಲ ಮೇಡಮ್. ಇಡೀ ಪ್ರಪಂಚ ಎಲ್ಲಾ ಸ್ಪಿಯರ್ಸ್ ಅಲ್ಲೂ ಬಿಸಿನೆಸ್ ಆಗ್ತಾ ಇದೆ. ಹಾಗಾಗಿ ಅದಾಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಬುದ್ಧಿ ಕಲಿಬೇಕು ಅಂತಂದ್ರೆ ನಾವು ಬರೀ ಕೃಷಿ ಸಂಬಂಧಿತ ಸಂಶೋಧನೆ ಮಾಡಿದ್ರೆ ಸಾಲದು, ಅದಕ್ಕೆ ಆಧಾರವಾಗಿರುವ ಸಂಶೋಧನೆ ಕೂಡ ನಾವು ಮಾಡಬೇಕು. ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮಲ್ಲಿ ಇನ್ನೊಂದು ಮಿಸ್ ಆಗಿರೋದು ಮೇಡಮ್ ಅಂದ್ರೆ ಇಂಟರ್ಲಿಂಕಿಂಗ್, ವೆಬ್ಬಿಂಗ್ ಅಥವಾ ನೆಟ್ಟಿಂಗ್ ಅಂತೀವಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IITs ಇರ್ಬೋದು, ಐಸರ್ಗಳು ಇರ್ಬೋದು, ಅಲ್ಲೆಲ್ಲ ತಾವಾಗಿ ಬೇಕಾದ ಸಂಶೋಧನೆಗಳು ಆಗ್ತಾ ಇದಾವೆ. ಅದನ್ನ ಕೃಷಿ ಸೇರ್ಸೋಕೆ, ಲಿಂಕ್ ಮಾಡೋಕೆ ಈ ನಿಕಟ ಸಂಬಂಧಗಳು ಬೆಳೀತಾರೆ. ಎಕ್ಸಾಕ್ಟ್ಲಿ. ಅವ್ರದ್ದೇನೋ ನಾವು ಮಾಡ್ತಾ ಇರೋದು ಹೆಚ್ಚುವರಿ ಅಂತ ಅವರು, ಇವ್ರೇನೋ ಕೃಷಿಕರು ಅವ್ರ ಹತ್ರ ಏನಿದೆ ಅಂತ ಇವ್ರದ್ದು, ಈ ರೀತಿಯ ದೀಪಗಳಾಗ್ತಿದಾವೆ. ಅದನ್ನ ಬ್ರೇಕ್ ಮಾಡಿ ಸೇತುವೆಗಳು ಕಟ್ಟಬೇಕು. ಇಲ್ಲೂ ಕೂಡ ಕೃಷಿ ಸಂಸ್ಥೆಗಳಲ್ಲೂ, ಅದು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ICR ಸಂಸ್ಥೆಗಳಾಗಿರ್ಬೋದು, ಅಲ್ಲೂ ಕೂಡ ಶುದ್ಧ ವಿಜ್ಞಾನವನ್ನ ಪ್ರೇರೇಪಿಸುವ ಒಂದು ಏನೋ ಹೆಜ್ಜೆಗಳು ಕೊಡಬೇಕಾಗಿದೆ. ಅದಾಗ್ತಾ ಇಲ್ಲ ಅನ್ನೋದು ದುಃಖ ನಮ್ಮೆಲ್ಲರಿಗೂ. ಸರ್, ಫುಲ್ ಬ್ರೈಟ್ ಫೆಲೋ ನೀವು, ಇದೊಂದು ದೊಡ್ಡ ಸಾಧನೆ ಒಬ್ಬರ ಜೀವನದಲ್ಲಿ. ನಿಮ್ಮ ಕೃಷಿ ಸಂಶೋಧನೆಗಿರ್ಬೋದು ಅಥವಾ ನಿಮ್ಮ ವೃತ್ತಿ ಜೀವನಕ್ಕಿರ್ಬೋದು, ಇದು ಕೊಟ್ಟ ತಿರುವು ಏನು, ಇದರಿಂದ ಏನು ನಿಮ್ಗೆ ಸಿಕ್ತು, ಹೇಗೆ ಅದನ್ನ ಹೇಳ್ಕೊಳ್ತೀರಿ? ಬಹುಶಃ ಮೇಡಮ್, ನಾನು ಫುಲ್ ಬ್ರೈಟ್ ಫೆಲೋ ಆಗಿದ್ದು ಅಥವಾ ನನ್ನ ರೆಕಗ್ನಿಷನ್ ಅಂತ ಹೆಂಗ್ ಕರೀತಾರೆ, ಅದಾಗಿರೋದು ನನ್ನ ಕೃಷಿ ಆಧಾರಿತ ಸಂಶೋಧನೆಗಿಂತ ನನ್ನ ವಿಕಾಸವಾದದ ಸಂಶೋಧನೆಯಲ್ಲಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಉದಾಹರಣೆಗೆ ಫುಲ್ ಬ್ರೈಟ್ ಫೆಲೋನೇ ಯಾಕೆ ಬಂತು ಅಂತ ಹೇಳ್ತೀನಿ. ನಾನು ನಮ್ಮ ಫ್ರೆಂಡ್ ಉಮಾಶಂಕರ್ ಅಂತ, ನಾನು ಉಮಾಶಂಕರ್ ಹೇಳಿದೆ, ನಾನು ಯಾವತ್ತೂ ಕೂಡ ಈ ರೀತಿ ಇಂಟರ್ವ್ಯೂ ಮಾಡಕ್ ಸಾಧ್ಯವಿಲ್ಲ, ಯಾಕಂದ್ರೆ 40 ವರ್ಷಗಳು ನಾವಿಬ್ಬರು ಒಟ್ಟಿಗೆ ಇದ್ದವರು. ನಾನು ನಮ್ಮ ಫ್ರೆಂಡ್ ಉಮಾಶಂಕರ್ ಮಲೇಷ್ಯಾಗೆ ಒಂದು ಪ್ರೆಸೆಂಟೇಷನ್ಗೆ ಹೋಗಿದ್ವಿ. ಅಲ್ಲಿ ಪ್ರೆಸೆಂಟೇಷನ್ ಅಲ್ಲಿ ನಾವು ಮಾಡಿದ ಒಂದು ಉಪನ್ಯಾಸ ತಂದೆ ಮಕ್ಕಳ ಅಥವಾ ಪೋಷಕರ ಮಕ್ಕಳ ನಡುವಿನ ಕಲಹ ಅಂತ, ಗಿಡಗಳಲ್ಲಿ, ಸಸ್ಯಗಳಲ್ಲಿ ಪೇರೆಂಟ್ ಆಫ್ ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅಂತಾರೆ. ನೀವು ನಿಮ್ಮ ಮಗಳು ಕಿತ್ತಾಡ್ತಿರಲ್ಲ ಮೇಡಮ್, ನಿಮ್ಮದೇ ಕೂಸಾದ್ರೂ ನೀವು ಕಿತ್ತಾಡ್ತಾರೆ, ನಿಮ್ ಜೊತೆ ನಿಮ್ಮ ಮಗಳು ಜಗಳ ಮಾಡ್ತಾಳೆ ಅಲ್ವಾ. ಇದು ಯಾಕೆ ಅನ್ನೋದ್ರ ಬಗ್ಗೆ ವಿಕಾಸವಾದದಲ್ಲಿ ಒಂದು ಪರಿಕಲ್ಪನೆ ಇದೆ. ಯಾಕೆ ಅಂದ್ರೆ ಇಲ್ಲಿ ನಿಮ್ಗೆ ನೋವಾಗ್ಬೋದು ನಾನು ಹೇಳಿದ್ರೆ, ಡಾರ್ವಿನ್ ವಾದದ ಪ್ರಕಾರ ನೀವು ಸ್ವಾರ್ಥಿಗಳು, ನಿಮ್ಮ ಮಗಳು ಸ್ವಾರ್ಥಿಗಳು. ನಿಮ್ಮನ್ನು ಬಿಟ್ಟು ನಾನೇ ಹೇಳೋದಾದ್ರೆ ನಾನು ಸ್ವಾರ್ಥಿ, ನನ್ನ ಮಗಳು ಸ್ವಾರ್ಥಿ. ಈ ರೀತಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಸ್ವಾರ್ಥವನ್ನು ಇಟ್ಕೊಂಡಿರೋದ್ರಿಂದ, ಯಾವ ಸ್ವಾರ್ಥ ಏನು, ನಾನು ಜಾಸ್ತಿ ತಿನ್ಬೇಕು ಅನ್ನೋದಲ್ಲ, ನನ್ನ ಆನುವಂಶಿಕ ಧಾತುಗಳು ಹೆಚ್ಚಾಗಬೇಕು ಅಂತ. ಅದು ಪ್ರತಿ ಮನುಷ್ಯನಲ್ಲೂ ಪ್ರತಿ ಜೀವದಲ್ಲೂ ಇದೆ. ಆ ಭಾವನೆ ಇಲ್ಲದೆ ಇದ್ರೆ ವಿಕಾಸ ಆಗ್ತಿರ್ಲಿಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ಪಕ್ಷಿಯ ಗೂಡು ತಗೊಳ್ಳೋಣ ಮೇಡಮ್. ಒಂದು ಪಕ್ಷಿ 3 ಮೊಟ್ಟೆ ಇಟ್ಟಿದೆ ಅನ್ಕೊಳ್ಳೋಣ. ಆ 3 ಮೊಟ್ಟೆಗಳನ್ನು ಈಕ್ವಲ್ ಆಗಿ ಸಮನಾಗಿ ಬೆಳೆಸಿ, ಎಲ್ಲರನ್ನೂ ಒಟ್ಟಿಗೆ ಬೆಳೆಸಿ, ಆ 3 ಮಕ್ಕಳು ಕೂಡ ಪುನರಾಭಿವೃದ್ಧಿ ಮಾಡಿದ್ರೆ ಆ ತಾಯಿ ಪಕ್ಷಿಯ ಪುನರಾಭಿವೃದ್ಧಿ ಮುಂದುವರಿಯುತ್ತೆ, ಅದರ ಧಾತುಗಳು ಮುಂದಕ್ಕೆ ಹೋಗ್ತವೆ. ಆದ್ರೆ ಅಲ್ಲಿರುವ 3 ಮಕ್ಕಳ ಪ್ರತಿಯೊಂದನ್ನು ತಗೊಳ್ಳಿ, ಅವು ಕೂಡ ಸ್ವಾರ್ಥಿಗಳು. ಅವೇನ್ ಮಾಡ್ತವೆ, ನಮ್ಮಮ್ಮ ತರೋ ಆಹಾರದಲ್ಲಿ ನಾನ್ ಜಾಸ್ತಿ ತಗೋಬೇಕು, ನಾನ್ ಚೆನ್ನಾಗಿ ಬೆಳಿಬೇಕು, ನಾನ್ ಪುನರಾಭಿವೃದ್ಧಿ ಮಾಡಬೇಕು, ಅವುಗಳ ತಲೆನಲ್ಲೇ ಇರ್ಲಿಕ್ಕಿಲ್ಲ. ವಿಕಾಸ ಆ ರೀತಿ ಅವ್ರನ್ನ ರೂಪಿಸಿರುತ್ತೆ. ಅದಕ್ಕೇನೆ ಕ್ರೇಯಿಂಗ್ ಬೇಬಿ ಗೆಟ್ಸ್ ದಿ ಮಿಲ್ಕ್ ಅಂತಾರಲ್ಲ, ಹಾಗೆ ಆ 3 ಮಕ್ಕಳಲ್ಲೂ ಶುರುವಾಗುತ್ತೆ ಕಾಂಪಿಟಿಷನ್. ಆ 3 ಮಕ್ಕಳಲ್ಲೂ ಕಾಂಪಿಟಿಷನ್ ಶುರುವಾದಾಗ ಯಾವ್ದು ಜಾಸ್ತಿ ಕೇಳುತ್ತೋ ಅದು ತಾಯಿ ಅದಕ್ಕೆ ಊಟ ಕೊಡ್ಲೇಬೇಕಾಗುತ್ತೆ. ನೀವು ಕೇಳ್ಬೋದು ಯಾಕೆ ಸಮನಾಗಿ ಕೊಡ್ಬೋದಲ್ಲ ಅಂತ. ತಾಯಿ ಜಾಸ್ತಿ ಕಿರಿಚೋ ಮಗುಗೆ ಊಟ ಕೊಡದೇ ಇದ್ರೆ ಆ ಮಗು ಜಾಸ್ತಿ ಕಿರಿಸ್ತಾ ಇದ್ದಂಗೆ ಏನಾಗುತ್ತೆ, ಅದು ಪ್ರೆಡೇಟರ್ಸ್ ನ, ಬೇರೆ ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಬಂದು ಇಡೀ ಗೂಡನ್ನ ತಿನ್ಬಿಡುತ್ತೆ. ತಾಯಿಗೆ ಇಡೀ ಗೂಡು ಲಾಸು. ಅದಕ್ಕೆ ಏನ್ ಮಾಡೋದು, ಹಾಳಾಗ್ಲಿ, ಕಿರಿಸ್ತಾ ಇದೆ ಮಗು ಅಂತ ಅದಕ್ಕೆ ಜಾಸ್ತಿ ಕೊಡುತ್ತೆ. ಅದಕ್ಕೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಅದು ಮಾತ್ರ ಚೆನ್ನಾಗಿ ಬೆಳೆಯುತ್ತೆ, ಇನ್ನೆರಡು ಚೆನ್ನಾಗಿ ಬೆಳೆಯಲ್ಲ. ತಾಯಿಗೆ ಅದು ಲಾಸ್ ಅಲ್ವಾ.
ಹೌದು. ಇದು ಕಾನ್ಫ್ಲಿಕ್ಟ್. ಸೊ ತಾಯಿಗೆ ಎಲ್ಲರೂ ಸಮನಾಗಿ ಬೆಳಿಬೇಕು ಅನ್ನೋ ಆಸೆ ಇದ್ರೆ ಮಕ್ಕಳಲ್ಲಿ ಆ ಸ್ವಾರ್ಥತನದಿಂದ ಇಲ್ಲ ನಾನ್ ಚೆನ್ನಾಗಿ ಬೆಳಿಬೇಕು ಅಂತ ತಾಯಿಯ ವಿರುದ್ಧದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇದು ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್. ಪಕ್ಷಿಗಳಲ್ಲಿ ಕಂಡಿಡಿದಿದ್ದಾರೆ, ಬಹಳ ಪ್ರಬುದ್ಧವಾಗಿ ಕಂಡಿಡಿದ್ದಾರೆ ಇದನ್ನ. ಎಷ್ಟು ಮಟ್ಟಿಗೆ ಅಂತಂದ್ರೆ ತಾಯಿ ಆಚೆ ಹೋದಾಗ ಕೆಲವು ಪಕ್ಷಿಗಳಲ್ಲಿ ಹಿರಿಯ ಪಕ್ಷಿ ಮಗು ಇರುತ್ತಲ್ಲ, ಅದು ಬೇರೆ ಪಕ್ಷಿಗಳನ್ನ ಮೊಣಕಾಲಲ್ಲಿ ತಳ್ಳಿ ಅಥವಾ ಮೊಣಕೈಯಲ್ಲಿ ತಳ್ಳಿ ಸಾಯಿಸ್ಬಿಡುತ್ತೆ. ಅಮ್ಮ ಬಂದಾಗ ನಾನು ಒಬ್ಬನೇ ಇದ್ದ ನಂಗೆ ಜಾಸ್ತಿ ಊಟ ಸಿಗುತ್ತೆ ಅಂತ. ಪಕ್ಷಿಗಳಲ್ಲಿ ಇದು. ಗಿಡಗಳಲ್ಲಿ ಇದೆಯಾ? ಗಿಡಗಳಲ್ಲಿ ಕೂಗಿಲ್ಲ, ರಕ್ತ ಇಲ್ಲ, ಅಥವಾ ಈ ರೀತಿಯ ಕೋಪ ಇಲ್ಲ, ಮನಸ್ಸಿಲ್ಲ. ನಾವು ಆ ಸದ್ಯಕ್ಕೆ ನಮ್ಮ ಹತ್ರ ಒಂದು ಪುರಾವೆ ಸಿಕ್ಕಿತ್ತು. ಸಸ್ಯಗಳಲ್ಲೂ ಕೂಡ ಈ ರೀತಿಯ ಪೇರೆಂಟ್ ಕಾಂಪಿಟಿಷನ್ ಇದೆ ಅಂತ. ನೀವು ಅವರೇಕಾಯಿ ತಗೊಂಡ್ರೆ ಅವರೇಕಾಯಿ ಒಳಗಡೆ 4-5 ಬೀಜ ಬೆಳೆದಿರುತ್ತಲ್ಲ, ಸಾಮಾನ್ಯವಾಗಿ ನೀವು ನೋಡಿರ್ತಾರೆ ನೀವು, ಎಲ್ಲಾದ್ರಲ್ಲೂ 5 ಬೀಜ ಬೆಳೆಯಲ್ಲ. 1-2 ಜಾಸ್ತಿ ಇರುತ್ತೆ, 3 ಜಾಸ್ತಿ ಇರುತ್ತೆ, 4-5 ಇರೋದಿಲ್ಲ. ಯಾಕೆಂದ್ರೆ ಇದೇ ಕಾರಣ. ಅಲ್ಲಿ ಪ್ರತಿ ಬೀಜ ಕೂಡ ಒಂದು ಪಕ್ಷಿಯ ಏನೋ ಮಗು ಇದ್ದಂಗೆ ಒಂದು ಬಲಿಷ್ಠ ಆಗಿರುತ್ತದೆ. ಯಾಕಂದ್ರೆ ತನ್ನನ್ನ ತಾನು ಆಹಾರ ತೆಗೆದು ಚೆನ್ನಾಗಿ ಬೆಳೆಯಕ್ಕೆ ಪ್ರತಿ ಬೀಜ ಕೂಡ ಅಲ್ಲಿ ಜೀವದ ಹೋರಾಟ ನೋಡಿ, ಕಾಂಪಿಟಿಷನ್ ಅಲ್ವಾ. ಅದ್ರ ಬಗ್ಗೆ ನಾವಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅದನ್ನ ಕಂಡ ಭಾರತದ ಮತ್ತೊಬ್ಬ ವಿಜ್ಞಾನಿ ಭಾವ ಅಂತ ಅಮೆರಿಕದಲ್ಲಿದ್ದವರು ಅದನ್ನ ನೋಡಿ ನಿಮ್ಮ ಐಡಿಯಾ ಬಹಳ ಚೆನ್ನಾಗಿದೆ, ಇದು ಪ್ರಪಂಚಕ್ಕೆ ಇದು ಎಲ್ಲಕ್ಕೂ ತಿಳಿಬೇಕಿದು, ಬನ್ನಿ ಒಂದು ರಿವ್ಯೂ ಬರೆಯೋಣ ಇದರ ಮೇಲೆ ಅಂತ ಕರೆದ್ರು. ಸೊ ಅದಕ್ಕೋಸ್ಕರ ನಾವು ಫುಲ್ಬ್ರೈಟ್ ಫೆಲೋದಲ್ಲಿ ಅಲ್ಲಿ ಹೋಗಿದ್ದು, ಅಲ್ಲಿ ಕೂತು ಬರೆದ್ವಿ. ಅದು ಪಬ್ಲಿಷ್ ಆಯ್ತು ಕೂಡ. ಈಗ ಹಾಗೆ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಈ ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅನ್ನೋದ್ರ ಬಗ್ಗೆ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಈ ಕಾನ್ಫ್ಲಿಕ್ಟ್ ಬರ್ಬೋದು ಅಥವಾ ಈ ಕಲಹ ಬರಬಹುದು ತಾಯಿ ಮಕ್ಕಳ ಮನುಷ್ಯರಲ್ಲಿ ಕಾಮನ್, ಇದು ದಾಯಾದಿ ಎಲ್ಲಾ ಪ್ರಾಣಿಗಳಲ್ಲೂ ಕಾಮನ್. ಆದ್ರೆ ಪ್ರಾಣಿಗಳಲ್ಲಿ ಮೊದಲ ಬಾರಿಗೆ ನಾವು ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ರಿವ್ಯೂ ಬರೆಯಕ್ಕೆ ಅಂತ ಅವ್ರು ಕರೆದಿದ್ರು. ಅಲ್ಲೋ ಕೂತ್ಕೊಂಡು ಅವ್ರ ಜೊತೆ ಬರೆದ್ವಿ, ಪಬ್ಲಿಷ್ ಆಯ್ತು. ಈಗ ಗಣೇಶ ಉಮಾಶಂಕರ್ ತಾಯಿ ಮಕ್ಕಳ ಕಲಹಕ್ಕೆ ಒಂದು ರೀತಿಯಲ್ಲಿ ಇದರದ್ದು ಬೇರೆ ಬೇರೆ ಇದೆ ಮೇಡಮ್. ಬೇರೆ ಬೇರೆ ಉದಾಹರಣೆಗೆ ನಮ್ಮ ನೇರಳೆ ಹಣ್ಣು ತಿಂತೀವಲ್ಲ, ನೇರಳೆ ಹಣ್ಣು ತಿನ್ಬೇಕಾದ್ರೆ ನಿಮ್ಗೆ ಬಾಯಿಗೆ ಒಂದು ಬೀಜ ಸಿಗುತ್ತೆ. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, 40 ಅಂಡಗಳಿರ್ತವೆ ಹೂವಿನಲ್ಲಿ. 40 ಅಂಡಗಳಲ್ಲಿ ಈ ರೀತಿಯ ಕಾಂಪಿಟೇಷನ್ ಇಂದ ಯಾವುದು ಮೊದಲು ಗಟ್ಟಿ ಆಗುತ್ತೋ ಅದು ಎಲ್ಲವನ್ನು ಸಾಯಿಸ್ಬಿಟ್ಟು ತಾನು ಒಂದೇ ಆಗುತ್ತೆ. ಯಾಕಂದ್ರೆ ಒಂದು ಹಣ್ಣಲ್ಲಿ ಇಮ್ಯಾಜಿನ್ ಒಂದು ಬೀಜ ಇರೋದಕ್ಕೆ ನಮ್ಗೆ ಬೀಜ ಜಾಸ್ತಿ ಆಯ್ತು ಅಂತಂತೀವಿ. ಪಲ್ಪ್ ಕಡಿಮೆ ಅಲ್ವಾ, ಅಲ್ಲೇ ನಮ್ಗೆ ರುಚಿ ಬೇಕು. ರುಚಿ ಬೇಕಾದ್ರೆ ಪಲ್ಪ್ ಜಾಸ್ತಿ ಇರಬೇಕು. ಆ ಬೀಜ ಬೇಡ ನಮ್ಗೆ. 2-3 ಬೀಜ ಇದ್ದಿದ್ರೆ ಆಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಹಣ್ಣಿದೆ, ಏನು ನೇರಳೆ ಹಣ್ಣು, ಒಂದರಲ್ಲಿ 3 ಬೀಜ ಇದೆ, ಇನ್ನೊಂದ್ರಲ್ಲಿ 1 ಬೀಜ ಇದೆ. ನಾವು ಹೆಂಗೋ ಕಂಡಿಡ್ಕೊಂಡ್ಬಿಡ್ತೀವಿ 1 ಬೀಜ ಇರೋದನ್ನ, ಯಾಕಂದ್ರೆ ನಮ್ಗೆ ಅದು ರುಚಿ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಆ 1 ಬೀಜದ ಪ್ರಸಾರ ಜಾಸ್ತಿ ಆಗುತ್ತೆ. ಈ 3 ಬೀಜ ಇದೆಯಲ್ಲ ಅದನ್ನ ನಾವು ಪ್ರಿಫರ್ ಮಾಡಲ್ಲ. ಅದು ತಾಯಿ ಗಿಡದ ಕೆಳಗಡೆ ಬೀಳುತ್ತೆ, ಅಲ್ಲೇ ಕೊಳೆಯುತ್ತೆ, ಅದ್ರ ಪ್ರಸಾರ ಆಗಲ್ಲ. ಹಾಗಾಗಿ ಆ ಸ್ವಾರ್ಥದಿಂದ ನಾನು ನನ್ನ ತಾಯಿಯ ಕಡೆಯಿಂದ ದೂರಕ್ಕೆ ಹೋಗಿ ಪ್ರಸಾರ ಹೊಂದಿ ನಾನು ಬೆಳಿಬೇಕು ಅನ್ನೋ ಕಾರಣದಿಂದ ಗಟ್ಟಿಯಾಗಿ ಬೆಳೆದ ಮೊದಲ ಬೀಜ ಬೇರೆಯವನ್ನೆಲ್ಲ ಸಾಯಿಸಿ ತಾನೊಂದೇ ಉಳ್ಕೊಳ್ಳುತ್ತೆ. ನಾವು ಅದನ್ನು ಊದು ಥೂ ಅಂತ ಆಚರಿಸಿರ್ತೀವಿ, ಅದು ಬೀಜ ಪ್ರಸಾರ ಆಗಿ ಮುಂದುವರಿಯುತ್ತೆ. ಹೀಗೆ ಆ ತಾಯಿ ಮಕ್ಕಳ ಕಲಹ, ನಾನು ತಾಯಿ ಮಕ್ಕಳ ಕಲಹ ಅಂತ ಕರಿತೀನಿ, ಇಂಗ್ಲಿಷಲ್ಲಿ ಪೇರೆಂಟ್ ಆಫ್ಸ್ಪ್ರಿಂಗ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ನಾನು ತಾಮಕ ಅಂತಲೇ ಹೆಸರು ಕೊಟ್ಟಿದ್ದೀನಿ ಅದಕ್ಕೆ, ನನ್ನ ಬರವಣಿಗೆನಲ್ಲಿ ತಾಮಕ ಅಂತ. ಇದು ಬಹಳ ವಿಫಲವಾಗಿ ಅವ್ಯಾಹಿತವಾಗಿ ಹರಡಿಕೊಂಡಿದೆ ಎಲ್ಲಾ ಕಡೆ. ಪ್ರಾಯಶಃ ಮಿಯಾವಾಕಿ ಅರಣ್ಯದ ಒಂದು ಇದು ಹೀಗೆ ಇರಬೇಕು, ಹತ್ರ ನಟ್ರು ಕೂಡ ಅದು ಸಮೃದ್ಧವಾಗಿ ಬೆಳೆಯುತ್ತೆ. ಇಲ್ಲ ಮರಗಳನ್ನ ಗಿಡಗಳನ್ನ ನಡುವಾಗ ಒಂದಷ್ಟು ಅಂತರ ಇಟ್ಕೊಂಡು ನಡ್ತಾರೆ. ಆದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಸರ್ ಹತ್ರ ನಡೆದಾಗ ಅದು ಸ್ಪರ್ಧೆಗೆ ಬಿದ್ದ ಹಾಗೆ ಮೇಲೆ ಹೇಳ್ತದೆ. ನಿಜ ಮೇಡಮ್, ಅದು ನನಗೆ ಬಹುಶಃ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ಸಾಕಷ್ಟು ಎವಿಡೆನ್ಸ್ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಥಿನ್ನಿಂಗ್ ಕಾನ್ಸೆಪ್ಟ್ ಅಂತ ಒಂದಿದೆ ಪರಿಸರದಲ್ಲಿ. ಥಿನ್ನಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ, ನೀವು ಒಂದಡಿನಲ್ಲಿ 100 ಬೀಜ ಹಾಕಿ, 10 ಬೀಜ ಹಾಕಿ, 1 ಬೀಜ ಹಾಕಿ, 3 ಸಪರೇಟ್. ಕೊನೆಗೆ 10 ವರ್ಷ ಆದ್ಮೇಲೆ ನೀವು 1 ಬೀಜ ಹಾಕಿರೋದ್ರಲ್ಲ ಹೆಂಗ್ ಬಂದಿರುತ್ತೋ ಗಿಡ, 10 ಬೀಜ ಹಾಕಿರೋದ್ರಲ್ಲೂ 1 ಗಿಡ ಬಂದಿರುತ್ತೆ, ಬೇರೆದೆಲ್ಲ ಸತ್ತೋಗಿರುತ್ತೆ. 100 ಬೀಜ ಹಾಕಿದ್ರಲ್ಲೂ ಒಂದೇ ಗಿಡ ಮೇಲಕ್ಕೆ ಬರುತ್ತೆ, ಬೇರೆ ಸತ್ತೋಗಿರುತ್ತೆ, ಈ ಕಾಂಪಿಟೇಷನ್ ಇಂದ. ಹಾಗಾಗಿ ಸಸ್ಯಗಳಲ್ಲಿ ತಾವಾಗಿ ಆ ಕಾಂಪಿಟೇಷನ್ ಇಂದ ಅಥವಾ
ಏನೋ ರಿಸೋರ್ಸ್ ಕಾಂಪಿಟೇಷನ್ ಇಂದ ಒಂದೇ ಉಳ್ಕೊಂಡು ಬೆಳೆಯೋದು ವೆಲ್ ಎಸ್ಟಾಬ್ಲಿಷ್ ಥಿನ್ನಿಂಗ್ ಪ್ರಿನ್ಸಿಪಲ್ ಅಂತಾರೆ. ಅದ ತಿನ್ನಾಗ್ಬಿಡುತ್ತೆ ಎಲ್ಲಾನು. ಸೊ ಸಾಧ್ಯವಿಲ್ಲ, ನೀವು ಯಾವ್ದೇ ಎಷ್ಟೇ ಹಾಕಿದ್ರು ಕೂಡ ಕೊನೆ ಉಳ್ಕೊಳ್ಳೋದು ಅಲ್ಲಿ ಎಷ್ಟು ಮಾತ್ರ ಸರ್ವೈವ್ ಆಗ್ಬೋದು ಅಷ್ಟು ಮಾತ್ರ. ಬಹುಶಃ ದೀರ್ಘಕಾಲಕ್ಕೆ ನೀವು ಹೇಳಿದ ಥಿಯರಿ ವೆರಿ ಟ್ರೂ. ಸದ್ಯಕ್ಕೆ ನಮ್ಗೆ ಕಾಣುತ್ತೆ ಎಲ್ಲ ಬೆಳಿತಿದಾವೆ, ಎಲ್ಲ ಉಳಿಯಲ್ಲ, ಉಳಿಯಕ್ ಸಾಧ್ಯವಿಲ್ಲ ಅಲ್ವಾ. ಅಂದ್ರೆ ಏನಮ್ಮಂದ್ರೆ ನಮಗೆ ಎಷ್ಟು ಅಂತರ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋವಾಗ ಬ್ಲೈಂಡ್ ಆಗಿ ಎಲ್ಲ ಹಾಕ್ಬಿಡಿ ಅವೇ ಬೆಳ್ಕೊಳ್ಳಿ ಅನ್ನೋದೊಂದು ನಾವು ಕಾಣ್ಬೋದು ಅಷ್ಟೇ. ಸರ್, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಫೆಲೋ ಕೂಡ ನೀವು ಆದ್ರಿ. ನಂದು ಪ್ರಶ್ನೆ ಇಲ್ಲಿ ಏನಂದ್ರೆ, ಕೃಷಿ ನಮ್ಗೆ ಒಂಥರ ಜೀವನ ಇದ್ದ ಹಾಗೆ. ಕೃಷಿಕರಿಗೆ ಅಂತೂ ಕೃಷಿಯೇ ಬದುಕು, ಕೃಷಿಯೇ ಏನು ಅಧ್ಯಾತ್ಮ, ಕೃಷಿಯೇ ಧರ್ಮ ಎಲ್ಲವೂ ಕೂಡ. ಆದ್ರೆ ಈಗ ಏನು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇರ್ಬೋದು, ಇಲ್ಲೇನೋ ಒಂದು ಸಂಶೋಧನೆಗಳಾಗ್ತವೆ, ಇವು ಕೃಷಿಕರಿಗೆ ಸಹಾಯ ಆಗುವ ಹಾಗೆ ಎಲ್ಲ ರೀತಿಯಲ್ಲಿ ಎಷ್ಟು ಆಗ್ತಾ ಇದೆ ಅಂತ ನೀವು ಆವಾಗ ಹೇಳಿದ್ರೆ, ಆದ್ರೆ ಅವುಗಳು ನಿಜಕ್ಕೂ ಈ ಹೊತ್ತಿಗೆ ಅವರಿಗೆ ಸಪೋರ್ಟ್ ಆಗುವ ಹಾಗೆ ಏನಾಗ್ತಾ ಇದೆ? ನಿಮ್ಮ ಪ್ರಶ್ನೆಯಲ್ಲಿ ಎರಡು ಭಾಗಗಳು ನೋಡ್ಬೇಕು ಮೇಡಮ್. ಕೃಷಿಕರಿಗೆ ಅಥವಾ ರೈತರಿಗೆ ಸಹಾಯವಾಗುವ ಸಂಶೋಧನೆ ಆಗ್ತಾ ಇದೆಯಾ, ಎರಡನೇದು ಆ ಸಂಶೋಧನೆ ಕೃಷಿಕರಿಗೆ ಮುಟ್ತಾ ಇದೆಯಾ, ಇದು ಎರಡು ಬೇರೆ ಪ್ರಶ್ನೆಗಳು. ನಮ್ಮ ಭಾರತದಲ್ಲಿ ರೈತರಿಗೆ ಸಹಾಯವಾಗುವಷ್ಟು ವಿಜ್ಞಾನ ಸಾಕಷ್ಟು ನಡೀತಾ ಇದೆ. ಅಲ್ಲಿ ವಿಜ್ಞಾನಿಗಳು ನಾವ್ ಯಾವತ್ತೂ ಬ್ಲೇಮ್ ಮಾಡೋಂಗಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಆ ವಿಜ್ಞಾನದ ಫಲಿತಾಂಶವನ್ನ ರೈತರ ಹತ್ರ ತಗೊಂಡೋಗೋ ಕ್ರಮ ಇದೆಯಲ್ಲ, ಅದು ವಿಜ್ಞಾನಿಗಳಿಗೆ ಸೇರಿದ್ದಲ್ಲ. ಕೆಲವರು ನನ್ನ ದೂರಬಹುದು, ಏನು ವಿಜ್ಞಾನಿಗಳಿಗೆ ಸೇರಿದ್ದಲ್ಲ ಅಂತ, ಯಾವ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅಂತ. ತಾನು ಸಂಶೋಧನೆಯಿಂದ ಪಡೆದ ಫಲಿತಾಂಶವನ್ನು ಕೂಡ ರೈತರ ಹತ್ರ ತಗೊಂಡು ಹೋಗ್ಬೇಕು ಅಂತ ಅವನಿಗೆ ಕೆಲಸ ಕೊಟ್ರೆ ಅವನ್ ಬೇರೆ ಸಂಶೋಧನೆ ಮಾಡೋದು. ಅದಕ್ಕೋಸ್ಕರ ನಮ್ಮ ಏನೋ ಸಿಸ್ಟಮ್ ಅಲ್ಲಿ ಒಂದು ಇಂಟರ್ಮೀಡಿಯರಿ ಇದೆ, ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ನಮ್ಮ ಕೃಷಿ ವಿಭಾಗ ಇದೆಯಲ್ಲ, ಅದು ಇಟ್ಸ್ ಮೆಂಟ್ ಫಾರ್ ದಟ್. ನಮ್ಮೊಂದಿಗೆ ಸಂಪರ್ಕ ಬಂದು ಡಿಸ್ಕಸ್ ಮಾಡಿ ಏನ್ ಬಂದಿದೆ ಅಂತೇಳಿ ರೈತರು ತಗೊಂಡೋಗಿ ಕೊಟ್ಟು, ಅವ್ರ ಪ್ರಾಬ್ಲಮ್ ಏನಿದೆ ಅಂತ ನಮಗ್ ಕೊಟ್ಟು, ನಮಗೆ ಇದ್ರ ಮೇಲೆ ಸಂಶೋಧನೆ ಮಾಡ್ಬೇಕು ಅಂತ ಹೇಳಿರೋದು. ದುರದೃಷ್ಟ ಏನಾಗಿದೆ, ಆ ವಿಭಾಗ ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಐ ಕ್ಯಾನ್ ಟೆಲ್ ಇಟ್ ವೆರಿ ಕ್ಲಿಯರ್ಲಿ. ಏನಿದ್ರು ಕೂಡ ನಮ್ಮ ಕಾಲೇಜ್, ನಮ್ಮ ಯೂನಿವರ್ಸಿಟಿನಲ್ಲಿ ಕೃಷಿ ಮೇಳ ಅಂತ ಆಗುತ್ತೆ. ಅದೇ ನನ್ನ ಮುಂದಿನ ಪ್ರಶ್ನೆ ಇತ್ತು. ಕೃಷಿ ಮೇಳಗಳಲ್ಲಿ ನಾವು ಕಳೆದ ವರ್ಷ ಹೋದಾಗ ಇದ್ದ ಆ ಸಲಕರಣೆಗಳ ಹೊಸ್ತು ಅತ್ಯಾಧುನಿಕ ಅಂತ ಅನ್ಸಿದ್ದು, ನೆಕ್ಸ್ಟ್ ಇಯರ್ ಇನ್ನೂ ಏನೋ ಆಗಿರ್ತದೆ, ಅಲ್ಲಿ ಏನೋ ಆಗಿರ್ತಾ ಇದೆ, ಮಾತ್ರ ಹೊಸ ಬರ್ತಾ ಇದೆ. ಆದ್ರೆ ಅದು ರೈತರು ಯಾರು ಬರ್ತಾರೋ ಅಲ್ಲಿ ಅವ್ರಿಗೆ ಸಿಗುತ್ತೆ, ತಲುಪುತ್ತೆ, ಯಾರು ಅದನ್ನ ಫಾಲೋ ಮಾಡ್ತಾರೋ ತಗೊಂಡೋಗ್ತಾರೆ. ಆದ್ರೆ ಈ ಕೆಲಸ ಇದೆಯಲ್ಲ, ಈ ಕೃಷಿ ಮೇಳ ಮತ್ತು ಅಲ್ಲಿಂದ ಆ ಸಂಶೋಧನೆಯನ್ನ ರೈತರಿಗೆ ಮುಟ್ಟಿಸುವ ಕೆಲಸ, ಅದು ಸಂಪೂರ್ಣ ಜವಾಬ್ದಾರಿ ತಗೋಬೇಕಾಗಿರೋದು ಕೃಷಿ ವಿಭಾಗ. ದುರದೃಷ್ಟ ಅಂತಂದ್ರೆ ಆ ಕರ್ತವ್ಯನೇ ಇವತ್ತು ಮರಿತಾ ಇದ್ದಂಗಿದೆ ನಮ್ಮ ಕೃಷಿ ವಿಭಾಗ. ಅವ್ರದ್ದು ಏನೋ ಫರ್ಟಿಲೈಸರ್ಸ್ ಹಚ್ಚೋದಂತೆ, ಅಥವಾ ಪೆಸ್ಟಿಸೈಡ್ಸ್ ಹಚ್ಚೋದಂತೆ, ಅಥವಾ ಅವ್ರಿಗೆ ಸಾಲಗಳು ಕೊಡೋದಂತೆ, ಇದರಲ್ಲೇ ಕಾಲ ಏನೋ ಅವರಿಗೆ ವ್ಯಯವಾಗ್ತಾ ಇದೆ. ಅವ್ರಿಗೂ ಟೈಮ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಕೃಷಿ ಮೇಳದ ಪ್ರಮುಖ ಕರ್ತವ್ಯ ಈ ಕೃಷಿ ವಿಭಾಗದ್ದು. ಸರ್, ಆಗ ನಿಮ್ಮ ಸಂಶೋಧನೆಯ ಒಂದು ವಿಷಯ ಹೇಳಿದ್ರಿ ನೀವು, ಫುಲ್ ಬ್ರೈಟ್ ಫೆಲೋ ನೀವು ಮತ್ತು ಉಮಾಶಂಕರ್ ಅವ್ರು ಏನ್ ಮಾಡಿದ್ರಿ ಅಂತ. ಇದಲ್ಲದೆ ನಿಮ್ಮ ಇಷ್ಟು ಸಮಯದ ವೃತ್ತಿ ಜೀವನದ ಸಂಶೋಧನೆಯ ಒಂದು ಸಣ್ಣ, ನೀವು ಜೀವ ವಿಕಾಸದ ಬಗ್ಗೆ ಮಾತಾಡಿದ್ರಿ, ಇನ್ನು ಏನಾದ್ರೂ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು ಇನ್ನೂ ಒಂದು 2-3 ಕೊಡಬಲ್ಲೆ ಮೇಡಮ್. ಅದರಲ್ಲಿ ಯಾವುದು ನಿಮ್ಗೆ ಪ್ರಮುಖ ಅನ್ಸುತ್ತೋ ಅದ್ರ ಬಗ್ಗೆ ಮಾತಾಡೋಣ. ನಾನು ಅವಾಗಲೇ ಹೇಳಿದೆ, ನಾನು ಅಮರಾಂತಸ್ ಅಂತ, ನಿಮ್ಗೆ ಅಮರಾಂತಸ್ ಅಂದ್ರೆ ಸೊಪ್ಪು, ದಂಟು ಸೊಪ್ಪು. ಆ ದಂಟು ಸೊಪ್ಪು ನಾವು ಬರೀ ಕೇವಲ ದಂಟಾಗಿ ಉಪಯೋಗಿಸ್ತೀವಿ. ಆದ್ರೆ ಅದು ತೆನೆ ಬಿಟ್ಟು ಬೀಜ ಬರುತ್ತಲ್ಲ, ಆ ಬೀಜ ಬಹಳ ರುಚಿಕರ. ಅದರಲ್ಲಿ ಅಮಿನೋ ಆಸಿಡ್ಸ್, ಲಿನೋಲಿಕ್ ಆಸಿಡ್ ಅಂತ ಒಂದು ಅಮಿನೋ ಆಸಿಡ್ ಇದೆ. ಆ ಅಮಿನೋ ಆಸಿಡ್ ಇಂದ ನಮ್ಮ ನ್ಯೂರಲ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಮಕ್ಕಳಿಗೆ, ಬೆಳೀತಾ ಇರೋ ಮಕ್ಕಳಿಗೆ ಅದರ ಮಾಲ್ಟ್ ಕೊಟ್ಟರೆ ನ್ಯೂರಲ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಕೆಲವು ಅಮಿನೋ ಆಸಿಡ್ ಇಂಬ್ಯಾಲೆನ್ಸಸ್ ಇದೆ, ಆ ಇಂಬ್ಯಾಲೆನ್ಸಸ್ ಕೂಡ ಅದು ಮೀಟ್ ಮಾಡುತ್ತೆ. ಹಾಗಾಗಿ ರಾಜಗಿರ್ ಅಂತ ಮಹಾರಾಷ್ಟ್ರದಲ್ಲಿ ಅದನ್ನ ಉಂಡೆ ಎಲ್ಲ ಮಾಡ್ತಾರೆ ಕೂಡ, ಸಾಮೆ ತರನೇ ಬರುತ್ತೆ ಸ್ವಲ್ಪ. ಆ ಬೀಜದ ಇಳುವರಿ ಒಂದು ತಳಿನ ನಾನು ಡೆವಲಪ್ ಮಾಡಿದ್ದೆ. ನಾನು ಡೆವಲಪ್ ಮಾಡಿದ್ದೆ ಅನ್ನೋದಕ್ಕಿಂತ ನಮ್ಮ ಗುರುಗಳೊಬ್ರು ಇದ್ರು, ಶಿವಶಂಕರ್ ಅಂತ, ಅವ್ರು ಮಾಡ್ತಾ ಇದ್ರು. ಅದು ನನ್ನ ಕೈಗೆ ಬಂತು, ನಾನು ಅದನ್ನ ಕೊನೆಗೆ ರಿಲೀಸ್ ಮಾಡಬೇಕಾದ ಒಂದು ಅದೃಷ್ಟ ನನಗೆ ಬಂತು. ಸುವರ್ಣ ಅಂತ, ಅದು ಎಲ್ಲಾ ಕಡೆನೂ ಈಗ ಅದು ಬಹಳ ಫೇಮಸ್, ಸುವರ್ಣ ಅಮರಾಂತಸ್ ಅಂತ. ಅದು ನನ್ನ ಒಂದು ಏನು ಕೃಷಿಯ ಸಂಶೋಧನೆ. ಇನ್ನೊಂದು ನಮ್ಮ
ಕಡಲೆ ಇದೆಯಲ್ಲ, ಕಡಲೆನಲ್ಲಿ ಭಾರತದಾದ್ಯಂತ ಹಲವಾರು ತಳಿಗಳಿದ್ದು ಆ ತಳಿಗಳಲ್ಲಿ ಕೆಲವನ್ನ ತಂದು ನಮ್ಮ ರಾಜ್ಯಕ್ಕೆ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ 3 ತಳಿನ ನಾವು ಅದನ್ನ ಬಿಡುಗಡೆ ಮಾಡಿದ್ವಿ. ಇದು ನಮ್ಮ ಮತ್ತೊಂದು ಸಾಧನೆ ಅಂತ ಹೇಳ್ಬೋದು. ಈ ರೀತಿ ಕೆಲವು ಕೃಷಿಗೆ ಸಂಬಂಧಪಟ್ಟ ಕೆಲವು ಸಂಶೋಧನೆಗಳು ಇದಾವೆ. ಅದಲ್ಲದೆ ನನ್ನ ಬೇರೆ ಸಂಶೋಧನೆ ನಾನು ಕೊಚ್ಕೋಬೇಕು ಅಂತಂದ್ರೆ ಹೇಳ್ಕೋಬೇಕು ಅಂತಂದ್ರೆ ಅವಾಗಲೇ ಹೇಳಿದಾಗೆ ಸಸ್ಯಗಳಲ್ಲಿ ತಾಯಿ ಮಕ್ಕಳ ಕಲಹ ಇದೆ. ಸಸ್ಯಗಳಲ್ಲೂ ಕೂಡ ಸ್ವಯಂವರ ಇದೆ ಅನ್ನೋದನ್ನ ನಾವು ಕಂಡುಹಿಡಿದ್ವಿ. ಒಂದು. ಎರಡನೇದು, ಸಸ್ಯಗಳು ಕೂಡ ಬಿಸಿನೆಸ್ ಮೆನ್ ತರ ಯೋಚನೆ ಮಾಡ್ತವೆ ಅಂತ ನಾವು ತೋರಿಸ್ಕೊಟ್ವಿ. ಮೂರನೇದು, ನನ್ನ ಪೆಟ್ ವರ್ಕ್ ಅಂತಂತಂದ್ರೆ ಸಸ್ಯಗಳ ಮತ್ತು ಕೀಟಗಳ ನಡುವಿನ ಸಂಬಂಧ ಮೇಡಮ್, ಅವುಗಳ ನಡುವಿನ ಸಾಮರಸ್ಯದ ಬಗ್ಗೆ ನಾನು ಮಾಡಿದ್ದೀನಿ. ಅದರಲ್ಲಿ 2-3 ರೀತಿಯ ಸಂಶೋಧನೆ ಆಗಿದೆ, ಬೇಕಾದ್ರೆ ಆಮೇಲೆ ಬರೋಣ. ಈ ಸ್ವಯಂವರ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿದ್ದಿದ್ದೆ, ಸೀತಾ ಸ್ವಯಂವರ ಆಗ್ಲಿ, ದ್ರೌಪದಿ ಸ್ವಯಂವರ ಆಗ್ಲಿ. ಈ ಸ್ವಯಂವರ ಕೇವಲ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರತಿನಿತ್ಯ ಪ್ರಾಣಿ ಪ್ರಪಂಚದಲ್ಲಿ ನಡೀತಾನೆ ಇರುತ್ತೆ. ವಸಂತ ಬಂತು ಅಂತಂದ್ರೆ ಕೋಗಿಗೆ ನೀವು ಕಿವಿಗೊಟ್ಟು ನೀವು ನಿಮ್ಮ ಹೃದಯನೇ ಸೋತು ಬಿಡುತ್ತಲ್ಲ, ಆ ಕೂಗು ಅದು ಹೆಣ್ಣಿನ ಕೂಗಲ್ಲ, ಅದು ಗಂಡು ಕೋಗಿಲೆಯ ಕೂಗು. ಯಾಕೆ? ಅದು ಎಲ್ಲೋ ಕೂತಿರುವ ಹೆಣ್ಣನ್ನ ಒಲಿಸೋದಕ್ಕೆ ಕೂಗೋದು ಆ ಕೂಗು. ಆ ಹಲವಾರು ಕೋಗಿಲೆಗಳಲ್ಲಿ ಯಾವುದು ಚೆನ್ನಾಗಿ ಕೂಗುತ್ತೆ ಅನ್ನೋದನ್ನ ಆ ಹೆಣ್ಣು ಆರಿಸ್ಕೊಳ್ಳುತ್ತೆ. ಹಾಗಾಗಿ ಆ ಗಂಡು ಕೋಗಿಲೆಗಳ ನಡುವೆ ಆ ಕಾಂಪಿಟೇಷನ್ ಶುರು, ಸ್ಪರ್ಧೆ, ನವಿಲುಗಳ ನಡುವೆ ಸ್ಪರ್ಧೆನೂ ಇದೇ ರೀತಿನೇ. ನವಿಲುಗಳು ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಗಂಡು ನವಿಲು, ದುರದೃಷ್ಟ ಅಂದ್ರೆ ನಮ್ಮ ಚಲನಚಿತ್ರ ಬರಹಗಾರರು ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ ಅಂತ ಬರೀತಾರೆ. ಅದು ಹೆಣ್ಣಲ್ಲ, ಅದು ಗಂಡು ನವಿಲು. ಹೆಣ್ಣವಿಲ್ ನೋಡಕ್ಕೆ ಆಗಲ್ಲ, ಅಷ್ಟು ಸುಮಾರು ಅಂತಲೂ ಇಲ್ಲ. ನೀವ್ ಅದ್ ನೋಡಿದ್ರೆ ಇದಾ ಅಂತ ಅನ್ಸ್ಬಿಡುತ್ತೆ ನವಿಲು ಅಂತ. ಸೊ ಇದು ಪ್ರಾಣಿ ಪ್ರಪಂಚದಲ್ಲಿ ಬೇಕಾದಷ್ಟು ಆಗ್ತಾ ಇದೆ. ನವಿಲಿರ್ಬೋದು, ಅಥವಾ ಕ್ರಿಕೆಟ್ಸ್ ಇರ್ಬೋದು, ಕೋಗಿಲೆ ಇರ್ಬೋದು, ಈ ಜಿಂಕೆಗಳಿರ್ಬೋದು. ಜಿಂಕೆಗಳಲ್ಲಿ ಆ ಕೊಂಬುಗಳಲ್ಲಿ ಕಿತ್ತಾಡ್ತಾವು ಹೆಣ್ಣನ್ನ ಪಡೆಯೋಕೆ. ಎಲ್ಲಾ ಮಟ್ಟದಲ್ಲೂ ಕೂಡ ಪ್ರಾಣಿಗಳಲ್ಲಿ ಸ್ವಯಂವರನ್ನ ಗಮನಿಸಿದ್ದಾರೆ. ಅದನ್ನ ಅಂದ್ರೆ ಅಲ್ಲೊಂದು ಪ್ಯಾರಲಲ್ ಪ್ರಪಂಚನೇ ನಡೀತಾ ಇರ್ತದೆ, ನಾವು ಅದನ್ನ ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ ಅಷ್ಟೇ. ಅದು ನಮ್ಮ ಮನುಷ್ಯರು ಕೂಡ ಅದನ್ನ ಲಿಂಕ್ ಮಾಡ್ಬೋದು. ನಿಮ್ಗೆ ಬರ್ತೀನಿ ನಾನು ಸ್ವಲ್ಪ ಆದ್ಮೇಲೆ. ಆ ಸ್ವಯಂವರದಲ್ಲಿ ಆಗೋದು ನೀವು ಕೇರ್ಫುಲ್ ಆಗಿ ಗಮನಿಸಿದ್ರೆ ಕಾಂಪಿಟಿಷನ್ ಆಗ್ತಾ ಇರೋದು ಗಂಡುಗಳ ಮಧ್ಯೆ ಅಲ್ವೇ? ಯಾಕೆ ಹೆಣ್ಣುಗಳು ಕಾಂಪೀಟ್ ಮಾಡಲ್ಲ? ಹೆಣ್ಣುಗಳು ಕೂಡ ಒಬ್ಬ ಗಂಡು ಕಾಂಪೀಟ್ ಆಗಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಸೀತಾ ಸ್ವಯಂವರ, ದ್ರೌಪದಿ ಸ್ವಯಂವರ ನಮ್ಮಲ್ಲಿ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ಯಾವಾಗ್ಲೂ ಹೆಣ್ಣು ಕೂತಿರುತ್ತೆ, ಗಂಡುಗಳು ಕಾಂಪೀಟ್ ಮಾಡ್ತಾವೆ. ಅದಕ್ಕೋಸ್ಕರ ಯಾಕೆ ಅಂತ ಕೇಳ್ಬೋದು ನೀವು. ಯಾಕೆಂದ್ರೆ ಮೇಡಮ್, ಜೀವ ಪ್ರಪಂಚದ ಒಂದು ಅಸಮಾನತೆಯಿಂದ ಮುಂದಿನ ಮಗುವನ್ನ ಹೆರೋದು ಹೆಣ್ಣು ಯಾವಾಗ್ಲೂ. ಆ ಮುಂದಿನ ಮಗುವಿಗೆ ರಕ್ತ ಮಾಂಸ ತುಂಬೋದು ಹೆಣ್ಣು ಯಾವಾಗ್ಲೂ. ಗಂಡಿಂದ ಆ ಮುಂದಿನ ಆ ಜನಾಂಗಕ್ಕೆ ಕೊಡುವ ಕೊಡುಗೆ ಕೇವಲ ಒಂದು ವೀರ್ಯಾಣು, ಇನ್ನೇನು ಇಲ್ಲ ಅಲ್ವಾ? ನಮ್ಮ ಮನುಷ್ಯರಲ್ಲೇ ಆಗ್ಲಿ ಕನ್ಸೀವ್ ಆದ್ಮೇಲೆ 9 ತಿಂಗಳು ಹೆತ್ತು ಸಾಕಿ ಕಷ್ಟಪಡೋದು ಹೆಣ್ಣು. ಆ ಹೆಣ್ಣು ವಿಕಾಸದ ಮೂಲಕ ಏನಾಗಿರುತ್ತೆ ಅಂದ್ರೆ, ನನ್ನ ಮಗುವಿಗೆ ಆಗುವ ತಂದೆ ಅವನು ನಿಜಕ್ಕೂ ಚೆನ್ನಾಗಿರ್ಬೇಕು, ಇಲ್ಲ ನನ್ನ ಮಗು ಕೆಟ್ಟದಾಗ ಹುಟ್ಟುತ್ತಲ್ಲ ಅನ್ನೋ ಎಚ್ಚರಿಕೆ ಅವಳಲ್ಲಿ ಬರುತ್ತೆ. ಅವಳಲ್ಲಿ ಅಂದ್ರೆ ಫೀಮೇಲ್ಸ್ ಅಲ್ಲಿ, ಹೆಣ್ಣಲ್ಲಿ. ಹಾಗಾಗಿ ಹೆಣ್ಣು ಯಾವತ್ತೂ ಕೂಡ ಬೆಸ್ಟ್ ಗಂಡನ್ನ ಆಯ್ಕೆ ಮಾಡಕ್ಕೆ ವಿಕಾಸದಲ್ಲೇ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಹೆಂಗಸರು ಕಾಂಪೀಟ್ ಮಾಡಲ್ಲ, ಸ್ಪರ್ಧಿಸಲ್ಲ. ಗಂಡಸರಿಗೆ ಸ್ಪರ್ಧೆ ಮಾಡಕ್ಕೆ ಅಥವಾ ಕಾಂಪೀಟ್ ಮಾಡಕ್ಕೆ ಬಿಡ್ತಾಳೆ. ಯಾರು ಯೋಗ್ಯನೋ ಅವನು ಮಾತ್ರ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಬೆಸ್ಟ್ ಯಾರು ಇರ್ತಾನೋ ಅವನು ನನಗೆ ಓರಿಸ್ಲಿ ಅಂತ. ನೀವು ಇನ್ಫ್ಯಾಕ್ಟ್ ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋದ್ರೆ ಮೇಡಮ್, ಆ ಕಾಲ ಏನು, ಕಾಡು ಮೇಡಲ್ಲಿ ಅಲಿದು ಬೇಟೆ ಆಡಿ ಸಂಸಾರವನ್ನ ಸಾಕಬೇಕು. ಒಂದು ಓಡ್ತಾ ಇರೋ ಪ್ರಾಣಿಗೆ ಗುರಿ ಇಟ್ಟು ಬಾಣ ಇಡೋಕೆ ಆಗದೆ ಇರೋ ಗಂಡನ್ನ ನಾನು ಕಟ್ಕೊಂಡ್ರೆ ನನ್ನ ಮಕ್ಕಳು ಉದ್ಧಾರ ಆಗ್ತಾರ? ಹಾಗಾಗಿನೇ ಚಲಿಸ್ತಾ ಇರೋ ಮೀನಿಗೆ ನೆರಳಲ್ಲಿ ಎಣ್ಣೆಯಲ್ಲಿ ನೋಡ್ಕೊಂಡು ಬಾಣ ಬಿಡುವ ಅರ್ಜುನ ಮಾತ್ರ ನನಗೆ ನಿಜವಾದ ಗಂಡ ಅನ್ನೋ ಆಂತರಿಕ ಪರಿಕಲ್ಪನೆ ಮೇಲೆ ಆ ಪ್ರತಿಭೆ ಏನಿದೆ ತೋರಿಸು ಅಂತ. ಅದರ್ವೈಸ್ ನೀವು ನಾಟ್ ಕೇಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ಮೀ. ನನ್ನ ಕುಟುಂಬ ನೀನು ಸಾಕಾಗಲ್ಲ, ಶತ್ರುಗಳು ಬಂದ್ರೆ ನಾನು ಪ್ರೊಟೆಕ್ಟ್ ಮಾಡಕ್ ಆಗಲ್ಲ, ಬೇಟೆ ಮಾಡಿ ನನ್ನ ಮಕ್ಕಳು ತಿನ್ಸಕ್ಕಾಗಲ್ಲ. ಇದು ಅದರ ಹಿನ್ನೆಲೆ. ಇದು ಎಲ್ಲಾ ಪ್ರಾಣಿಗಳಲ್ಲೂ ಹೀಗಿದೆ. ಹಾಗಾಗಿ ಹೆಣ್ಣು ಯಾವತ್ತೂ ಕೂಡ ಸೆಲೆಕ್ಟ್ ಮಾಡ್ತಾಳೆ, ಗಂಡು ಯಾವತ್ತೂ ಕೂಡ ಕಾಂಪೀಟ್ ಮಾಡ್ತಾಳೆ.
ನಿಮಗೆ ನಾನು ಹ್ಯೂಮನ್ ಬೀಯಿಂಗ್ಸ್ ಇದರ ಲಿಂಕ್ ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಸುಮಾರು ಒಂದು 2-3 ವರ್ಷ ಅಥವಾ 5-6 ವರ್ಷದಿಂದ ಮೀಟು ಅಂತ ಬಂದಿರಬೇಕು. ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು, ನನಗೂ ಆಯ್ತು ಅಂತ. ಅವಾಗ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು, ಗಣೇಶು ಈ ಮೀಟು ಎಲ್ಲ ಹೇಳ್ತಾರಲ್ಲ, ಯಾಕೆ ಬರೀ ಹೆಂಗಸರ ಕಂಪ್ಲೇಂಟ್ ಮಾಡ್ತಾರೆ, ಗಂಡಸರು ಯಾರು ಕಂಪ್ಲೇಂಟ್ ಮಾಡಲ್ವಾ ಅಂತ. ಗಂಡಸರು ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ಇಟ್ಸ್ ಆಲ್ವೇಸ್ ದ ವುಮನ್ ಹೂ ಇಸ್ ಕೇರ್ಫುಲ್. ವುಮನ್ ಯಾವತ್ತೂ ಕೂಡ ತನ್ನನ್ನು ತಾನು ಕಾಪಾಡ್ಕೊತಾಳೆ, ಏನೋ ಆ ಕಾಮದ ತೃಷೆ ಬಂದಾಗ. ಆದರೆ ಗಂಡು ಹೆಂಗಿಲ್ಲ, ಏನ್ ಬೇಕಾದ್ರೂ ಆಯ್ತು, ಯಾರು ಬೇಕಾದ್ರೂ ಆಯ್ತು ಅಂತ. ಹಾಗಾಗಿ ಗಂಡಿಗೆ ಮೀಟು ಬರಲ್ಲ, ಹೆಣ್ಣಿಗೆ ಮೀಟು ಬರುತ್ತೆ. ಸೊ ಇದು ಸ್ವಯಂವರದ ಹಿನ್ನೆಲೆ. ಆ ಸ್ವಯಂವರ ನಮ್ಮ ಸಸ್ಯಗಳಲ್ಲೂ ನಡೆಯುತ್ತೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ಮೇಡಮ್. ವಿವರಗಳು ಬೇಡ, ಈಗ ವಿವರಗಳು ಬೇಕಾದ್ರೆ ಬಹಳ ದೀರ್ಘ ಆಗುತ್ತದು. ಸೊ ಅದು ನಮ್ಮ ಮತ್ತೊಂದು ಕಾಂಟ್ರಿಬ್ಯೂಷನ್. ನನಗೆ ಖುಷಿ ಕೊಡೋ ವಿಷಯ ಅಂತಂದ್ರೆ, ನ್ಯೂ ಸೈಂಟಿಸ್ಟ್ ಅಂತ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝೈನ್ ಇದೆ. ಅದು ವಿಜ್ಞಾನದ ಏನೇ ಹೊಸ ಮುನ್ನಡೆ ಅಥವಾ ಹೆಜ್ಜೆಗಳು ಬಂದರೂ ಕೂಡ ಅದರಲ್ಲಿ ಕವರ್ ಆಗುತ್ತೆ. ನಮ್ಮ ಈ ಸಸ್ಯಗಳಲ್ಲೂ ಸ್ವಯಂವರ ಇದೆ ಅಂತ ನಾವು ಕಂಡುಹಿಡಿದಿದ್ದ ಆ ಸಂಶೋಧನೆ ಆ ಮ್ಯಾಗಝೈನ್ನ ಕವರ್ ಪೇಜ್ ಸ್ಟೋರಿಯಾಗಿ ಬಂದಿತ್ತು ಒಂದು ಕಾಲದಲ್ಲಿ. ಸೊ ಇಟ್ಸ್ ಇನ್ ಸಮ್ ಸೆನ್ಸ್ ಇನ್ ಮೈ ವ್ಯೂ ಇಟ್ಸ್ ಅನ್ ಅಚೀವ್ಮೆಂಟ್. ಇದು ಎರಡನೇದು ಮೇಡಮ್. ಮೂರನೇದು ನಾನು ಹೇಳಿದಾಗೆ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ಸಂಬಂಧ. ಇದು ನನಗೆ ಎರಡು ರೀತಿ ಹೇಳಬೇಕಾಗುತ್ತೆ. ಒಂದು ಉದಾಹರಣೆಗೆ ಅವಾಗಲೇ ಹೇಳಿದಾಗ ಇರುವೆಗಳು. ಒಂದು ಇರುವೆ ಮರ ಹತ್ತಿದಾಗ ಅದು ಸಣ್ಣ ಇರುವೆ, ಅದು ಆ ಮರ ಹತ್ತಿ ಎಲ್ಲೋ ಇರೋ ಒಂದು ಸಣ್ಣ ಗ್ಲ್ಯಾಂಡ್ ಅಲ್ಲಿ ಏನೋ ಹನಿನ ಅಥವಾ ಜೇನುವನ್ನ ಕುಡಿದು ವಾಪಸ್ಸು ತನ್ನ ಮನೆಗೆ ಹೋಗ್ಬೇಕು. ಹೇಗದು ದಾರಿ ಹುಡ್ಕೊಂಡಾಗುತ್ತೆ, ಅದಕ್ಕೆ ಹೇಗೆ ಈ ಮರದ ಚಿತ್ರಣ ತನ್ನ ತಲೆಯಲ್ಲಿ ಇರುತ್ತೆ, ಅದನ್ನ ಮ್ಯಾಪ್ ಬೇಕಲ್ಲ ಮೇಡಮ್. ಒಳಗಡೆ ಹೋಗ್ಬಿಟ್ರೆ ಕಳೆದೋಗ್ಬಿಡುತ್ತೆ. ನಾವು ಬೆಂಗಳೂರು ಹೋದ್ರೆ ಕಳೆದೋಗ್ತೀವಿ, ಚಿಕ್ಕ ಇರುವೆ ದೊಡ್ಡ ಮರದ ಮೇಲೆ ಹೋದ್ರೆ ಕಳೆದೋಗಲ್ವ, ಅದು ತನ್ನ ದಾರಿ ಕಳ್ಕೊಳ್ಳಲ್ವಾ, ಹೆಂಗ್ ವಾಪಸ್ ಹೋಗುತ್ತೆ? ಇದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ವಿ. ಆ ಸಂಶೋಧನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರು ಒಟ್ಟಿಗೆ ಮಾಡಿರೋದು ಕೆಲವು ಕೆಲವು ಸಸ್ಯಗಳ ಮೇಲೆ. ಆ ನಂತರ ನಮ್ದ ಮತ್ತೊಂದು ಕಾಂಟ್ರಿಬ್ಯೂಷನ್ ಅಂತಂದ್ರೆ ಬಯೋಡೈವರ್ಸಿಟಿ ಮೇಡಮ್, ಜೀವ ವೈವಿಧ್ಯತೆ ಮೇಲೆ. ಜೀವ ವೈವಿಧ್ಯತೆಯಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದು ಔಟ್ಪುಟ್ ಅಂತಂದ್ರೆ, ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಇರುವ ಎಲ್ಲಾ ಸಸ್ಯ ರಾಶಿಯನ್ನು ನಾವು ಪಟ್ಟಿ ಮಾಡಿ, ಯಾವ ಸಸ್ಯ ಎಲ್ಲಿ ಎಷ್ಟು ಸಿಗುತ್ತೆ ಅಂತೇಳಿ ಮ್ಯಾಪ್ ಮಾಡಿ, ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನ ಸಿಡಿಗಳಾಗಿ ಬಿಡುಗಡೆ ಮಾಡಿದ್ವಿ. ಎಲ್ಲಾ ಸಸ್ಯ ಅಂದ್ರೆ ಪ್ರತಿ ಗಿಡ ಹುಡುಕಿದ್ದೀವಿ ಅಂತಲ್ಲ. ಉದಾಹರಣೆಗೆ ನಿಮ್ಗೆ ಶ್ರೀಗಂಧ ಹೇಳ್ಬಿಡ್ತೇನೆ. ಶ್ರೀಗಂಧ, ನಮ್ಮಲ್ಲಿ ಶ್ರೀಗಂಧ ಇದೆ ಅಂತ ಗೊತ್ತು, ಎಲ್ಲಿದೆ, ಎಲ್ಲಿ ಎಷ್ಟಿದೆ, ನಾವು ಎಲ್ಲಿ ಎಷ್ಟು ಹಾರ್ವೆಸ್ಟ್ ಮಾಡಬಹುದು. ಅಥವಾ ಒಂದು ಗಾರ್ಸಿನಿಯಾ ಅಂತ ಒಂದು ಗಿಡ ಇದೆ, ಅದನ್ನ ಒಂದು ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಮಾಡಕ್ ಉಪಯೋಗಿಸ್ತಾರೆ. ಆ ಗಾರ್ಸಿನಿಯಾ ಗಿಡಗಳು ಎಲ್ಲೆಲ್ಲಿದ್ದಾವೆ, ಎಷ್ಟಿದೆ, ಎಷ್ಟು ಹಾರ್ವೆಸ್ಟ್ ಮಾಡಬಹುದು ಅನ್ನೋದಕ್ಕೆ ನಾವು ಮ್ಯಾಪ್ ಬೇಕಲ್ಲ. ಅದರ ಡಿಸ್ಟ್ರಿಬ್ಯೂಷನ್, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಈ ರೀತಿಯ ಮ್ಯಾಪ್. ಅದು ಹೇಗೆ ಮಾಡಿದ್ವಿ ಅಂತಂದ್ರೆ, ಇಡೀ ಉದಾಹರಣೆಗೆ ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ಗಳ ಉದ್ದದ ಘಟ್ಟ. ಅದು ಸರಾಸರಿ ಸುಮಾರು 100-150 ಕಿಲೋಮೀಟರ್ ಆಗಲ್ಲ. ಸೊ ಟೋಟಲಿ 1.6 ಲಕ್ಷ ಚದರ ಕಿಲೋಮೀಟರ್ಗಳು. ಆ 1.6 ಲಕ್ಷ ಚದರ ಕಿಲೋಮೀಟರ್ಗಳನ್ನ 40 ಸ್ಕ್ವೇರ್ ಕಿಲೋಮೀಟರ್ ಅಥವಾ 40 ಚದರ ಕಿಲೋಮೀಟರ್ಗಳ ಚೌಕಗಳಾಗಿ ವಿಂಗಡಿಸ್ಬಿಟ್ಟಿವಿ. ಸೊ 3000 ಚಿಲ್ಲರೆ ಏನೋ ಬರುತ್ತೆ. ನಾವು 7 ಗುಂಪುಗಳಾಗಿ ವಿಂಗಡಣೆಗೊಂಡು ನಾವೇನೆ ಆ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲಲ್ಲಿ ನಾವು ವಿಂಗಡಣೆ ಮಾಡಿಕೊಂಡು ಪ್ರತಿ ಆ ಚದರಕ್ಕೂ ಹೋಗಿ 40 ಚದರ ಕಿಲೋಮೀಟರ್ಗಳ ಹೋಗಿ 1 ಕಿಲೋಮೀಟರ್ ಅಷ್ಟು ನಡೆದು, ಅದು ಅಡ್ಡಾದಿಡ್ಡಿ ಇರ್ಬೋದು, ನೇರವಾಗಿರ್ಬೋದು, ಅಲ್ಲಿ ಸಿಗುವ ಎಲ್ಲಾ ಗಿಡಗಳನ್ನ, ಎಲ್ಲಾ ಮರಗಳನ್ನ, ಎಲ್ಲಾ ಪೊದೆಗಳನ್ನ ರೆಕಾರ್ಡ್ ಮಾಡಿದ್ವಿ. ಆ 40 ಕಿಲೋಮೀಟರ್ಗೆ ಅದೊಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ. ಸೊ ಅಲ್ಲಿಂದ ನಾವು 40 ಚದರ ಕಿಲೋಮೀಟರ್ ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಆ ರೀತಿ ಪ್ರತಿ 40 ಚದರ ಕಿಲೋಮೀಟರ್ ಸಿಗುತ್ತಲ್ಲ. ಈಗ ಎಲ್ಲಾ ಮಾಹಿತಿನ ಒಂದು ಕಂಪ್ಯೂಟರ್ಗೆ ಹಾಕಿದಾಗ ಸ್ಯಾಂಡಲ್ವುಡ್ ಅಥವಾ ಶ್ರೀಗಂಧ ಅಂತ ಟೈಪ್ ಮಾಡಿದ್ರೆ ಅದು ಶ್ರೀಗಂಧ ಎಲ್ಲೆಲ್ಲಿ ಎಷ್ಟಿದೆ ಅಂತ ಹೇಳುತ್ತೆ. ಈ ರೀತಿಯ ಸಂಶೋಧನೆ ಅದು ಬಹುಶಃ ಪ್ರಪಂಚದಲ್ಲಿನೇ ಅತಿ ಇಂಟೆನ್ಸಿವ್ ವರ್ಕ್ ಅಂತ ಹೇಳ್ಬೇಕಾದ್ರೆ ನನಗೆ ಅದು ಬಹಳ ಹೆಮ್ಮೆ ಕೊಡುತ್ತೆ. ಅದು ಜೀವ ವೈವಿಧ್ಯತೆ ಬಗ್ಗೆ. ಸರ್, ಭಾರತೀಯ ಕೃಷಿ ಪದ್ಧತಿ, ಭಾರತೀಯ ಅಂತ ಅಲ್ಲದಿದ್ರು ಎಲ್ಲ ಕಡೆ ಕೃಷಿ ಅಂತ ಹೇಳೋದು ಮಳೆ ಆಧಾರಿತ ಅಥವಾ ಮಳೆ ಕಡಿಮೆ ಇದ್ದಾಗ ಇದನ್ನ ಆಧಾರ ಮಾಡಿಕೊಂಡು ನೀರಾವರಿ ಆಧಾರಿತ, ಆಮೇಲೆ ಭೌಗೋಳಿಕತೆಗೆ ಸರಿಯಾಗಿ ಇರೋದು. ನನಗೆ ನಾವು ಮಾತಾಡ್ತಿದ್ರೆ ಹೇಳ್ತೀವಿ ವೈಜ್ಞಾನಿಕ ಮನೋಭಾವನೆ ಬೇಕು, ಕೃಷಿಯಲ್ಲಿ ಆಧುನಿಕತೆಯನ್ನ ತರಬೇಕು ಅಂತ.
ಮಾತಾಡೋದಕ್ಕೂ ನಿಜಕ್ಕೂ ಅದನ್ನ ಅಳವಡಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಆಧುನಿಕತೆ ಅಂತ ಹೇಳೋದು ಪ್ರತಿಯೊಬ್ಬ ಕೃಷಿಕನಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ಆ ಸಂಶೋಧನೆಗಳು ಅಫೋರ್ಡೆಬಲ್ ಆಗಿ ಇದೆಯಾ? ಏನ್ ಹೇಳ್ತೀರಿ ಇದಕ್ಕೆ? ಇದು ಒಳ್ಳೆ ಪ್ರಶ್ನೆ ಮೇಡಮ್, ಒಳ್ಳೆ ಪ್ರಶ್ನೆ. ಅಲ್ಲಿ ನಾನು ನಮ್ಮ ವಿಜ್ಞಾನಿಗಳದೇ ಒಂದು ಸಣ್ಣ ಹುಳುಕನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಹುಳುಕು ಅಂತಲೇ ಹೇಳ್ಬಿಡ್ತೀನಿ. ಬಹಳಷ್ಟು ದಿನ ನಾವು ವಿಜ್ಞಾನಿಗಳು ನಮಗೆ ಏನು ಬೇಕು ಅಂತ ಮಾಡಲಿಲ್ಲ. ಯಾವುದೋ ಪಾಶ್ಚಾತ್ಯದವ್ರ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡಿದ್ವಿ. ಈಗಲ್ಲ, ನಾನು ಹೇಳ್ತಾರೆ ಸುಮಾರು 20 ವರ್ಷಗಳ ಹಿಂದೆ. ಉದಾಹರಣೆಗೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು BSc IG ಕೃಷಿ ಮಾಡ್ತಿರ್ಬೇಕಾದ್ರೆ ಎಂಜಿನಿಯರಿಂಗ್ ಸಬ್ಜೆಕ್ಟ್ ಅಂತ ಇತ್ತು. ಅಲ್ಲಿ ಟ್ರ್ಯಾಕ್ಟರ್ಗಳ ಬಗ್ಗೆ ಇತ್ತು. ಯಾವ ಟ್ರ್ಯಾಕ್ಟರು ಏನೇನೋ ಏನೋ ಅಪ್ಲಯನ್ಸಸ್ ಹಾಕ್ಬೋದು ಇವೆಲ್ಲ ಅಂತ. ನನ್ಗೆ ಅವಾಗ ಆಶ್ಚರ್ಯ ಆಗ್ತಾ ಇತ್ತು, ಇದೆಲ್ಲ ಯಾಕೆ ಕಲಿಬೇಕು ನಾವು ಅಂತ. ದುರದೃಷ್ಟ ಅದೆಲ್ಲ ಬಂದಿದ್ದು ನಮಗೆ ಇಂಪೋಸಿಷನ್ ಆಗಿ, ಏನೋ ವೆಸ್ಟ್ ಅಲ್ಲಿ ಟ್ರ್ಯಾಕ್ಟರ್ಗಳು ಉಪಯೋಗಿಸ್ತಾರೆ, ನೀವು ಉಪಯೋಗಿಸ್ಬೇಕು ಅಂತ. ಆದ್ರೆ ಬದಲಾವಣೆ ಆಗಿದೆ, ಹೇಳ್ತೀನಿ ನಾನು. ದುರದೃಷ್ಟ ಏನಂದ್ರೆ ನಮ್ಮಲ್ಲಿ ಮೇಡಮ್ ಜಮೀನಿನ ಗಾತ್ರ ಇದೆಯಲ್ಲ ಅದು ಬಹಳ ಕಡಿಮೆ ಇತ್ತು. ಒಂದು ಟ್ರ್ಯಾಕ್ಟರ್ ಇಲ್ಲಿ ಒಂದು ಸೈಕಲ್ ಒಳಗಡೆ ಇಡಕ್ ಆಗ್ತಿಲ್ಲ ಅಂತ ಸಣ್ಣ ಇಳುವಳಿ ಅಂತಾರಲ್ಲ ಅದರ ಸೈಜ್. ಹಾಗಿರುವಾಗ ನಾವು ಯಂತ್ರಗಳು ಉಪಯೋಗಿಸಕ್ ಆಗ್ತಿರ್ಲಿಲ್ಲ. ಹಾಗೆ ಕೆಲವು ನಮಗೆ ಸಂಬಂಧವಲ್ಲದ ಅಥವಾ ನಮಗೆ ರಿಲೆವೆಂಟ್ ಅಲ್ಲದ ಸಂಶೋಧನೆಗಳಾಗ್ತಾ ಇದ್ವು. ಆದರೆ ಅದು ಎಲ್ಲೋ ಸ್ವಲ್ಪ ಮಾತ್ರ. ನಮ್ಮಲ್ಲಿ ಆಗಿದ್ದ ಎಷ್ಟೋ ಸಂಶೋಧನೆಗಳು ರೈತರಿಗೆ ಮುಟ್ಟಿ ರೈತರು ಅದನ್ನು ಅಳವಡಿಸಿಕೊಂಡಿದ್ದ ಕಾರಣಕ್ಕಾಗಿಯೇ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಆಗಿತ್ತು. ಒಂದು ಹೇಳ್ಬೇಕು ಮೇಡಮ್, ಐ ಥಿಂಕ್ ನಾನು ಕೃಷಿ ವಿಜ್ಞಾನಿಯಾಗಿ ಹೇಳ್ತಾ ಇಲ್ಲ ಇಲ್ಲಿ, ಆಸ್ ಅನ್ ಇಂಡಿಯನ್ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕೃಷಿ ಸಂಶೋಧನೆ ಮತ್ತು ಅದರ ಅಪ್ಲಿಕೇಶನ್ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ AICRP ಅಂತ ಒಂದು ಸಿಸ್ಟಮ್ ಇದೆ, ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ. ಅದು ಏನೇನೋ ಬದಲಾಗಿದೆ. ನಾನು ಓದ್ತಿರ್ಬೇಕಾದ್ರೆ ಆ ಸಿಸ್ಟಮ್ ಇದ್ದಿದ್ದು, ಅದನ್ನ ಬೇರೆ ದೇಶಗಳು ಅಡಾಪ್ಟ್ ಮಾಡ್ಕೊಂಡು, ಈಗ ನಮ್ಮ UPIಗೆ ಬೇರೆ ದೇಶಗಳು ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾವೆ. ಹಾಗೆ ಇಟ್ ವಾಸ್ ಎ ರೆವಲ್ಯೂಷನರಿ ಥಿಂಗ್ AICRP ಅನ್ನೋದು. ಇಡೀ ಭಾರತದಾದ್ಯಂತ ಹಲವಾರು ಕಡೆ ಆಗಿರೋ ಸಂಶೋಧನೆಯನ್ನೆಲ್ಲ ತಂದು ಒಂದು ಕಡೆ ಅದರ ಚರ್ಚೆ ಮಾಡಿ ಮತ್ತೆ ಅದನ್ನ ಇಂಪ್ರೂವ್ ಮಾಡಿ ಮತ್ತೆ ರೈತರಿಗೆ ಕೊಡೋ ಈ ಸಿಸ್ಟಮ್ ಇದೆಯಲ್ಲ, ಇಟ್ ವಾಸ್ ಎ ವಂಡರ್ಫುಲ್ ಸಿಸ್ಟಮ್. ಆ ಸ್ವಾಮಿನಾಥನ್ ಅವರೆಲ್ಲ ಮಾಡಿದ್ದು, ಅದರಿಂದಲೇ ಕೃಷಿ ಹಸಿರು ಕ್ರಾಂತಿ ಆಗಿದ್ದು, ಅದರಿಂದಲೇ ನಮ್ಮ ದೇಶ ಇವತ್ತು ಅಷ್ಟು ಸುಭಿಕ್ಷವಾಗಿರೋದು. ನಿಮ್ಗೆ ಗೊತ್ತಿರಬೇಕು, ಒಂದು ಕಾಲದಲ್ಲಿ 1963-70 ಆ ಮಧ್ಯೆ ಏನೋ ಶಿಪ್ ಟು ಮೌತ್ ಅಂತ ಹೇಳ್ತಾ ಇದ್ರು. ಅಮೆರಿಕಾದಿಂದ ವೀಟ್ ತಗೊಂಡು ಅಥವಾ ಮೇಯ್ಸ್ ತಗೊಂಡು ಬಾಂಬೆಗೆ ಶಿಪ್ ಬರಬೇಕು, ಅಲ್ಲಿಂದ ನೇರವಾಗಿ ಏನೋ ಕನ್ಸ್ಯೂಮರ್ಸ್ಗೆ ಹೋಗ್ಬೇಕಾಗಿತ್ತು. ಆ ರೀತಿ ಇತ್ತು. ಕ್ಯೂಗಳು ಎಷ್ಟಿದ್ವು ಅವಾಗ, ಏನು ಎಣ್ಣೆಗಾಗ್ಲಿ ಗೋಧಿಗಾಗ್ಲಿ ಅಕ್ಕಿಗಾಗ್ಲಿ. ಇವತ್ತು ನಮ್ಮ ದೇಶ ಇಷ್ಟು ಸುಭಿಕ್ಷವಾಗಿ ಇಷ್ಟು ಸಮೃದ್ಧವಾಗಿ ನಾವು ರಾಕೆಟ್ ಆರಿಸ್ಬೇಕಾದ್ರೆ, ಅಟಂಬ ಮಾಡಬೇಕಾದ್ರೆ, ಸಿಂಧೂರ್ ನಡಿಬೇಕಾದ್ರೆ ಕಾರಣ ಕೃಷಿಯಲ್ಲಿ ಆದ ಈ ಬೆಳವಣಿಗೆ. ಈಗಿನ ಜನಾಂಗ ದುರದೃಷ್ಟ ಅಂದ್ರೆ ಆಗ ನಾವು ಪಟ್ಟ ಕಷ್ಟವನ್ನ ಗಮನಿಸಿಲ್ಲ. ಉದಾಹರಣೆಗೆ ಈಗ ಬಹಳ ಜನ ಹೇಳ್ತಾರೆ, ಏನ್ ಮಾಡ್ತಾವ್ರೆ ಕೃಷಿಯವರು ಎಲ್ಲ ಬಾಯಿ ತೆಗ್ದೆ ಮಾತೆತ್ತಿದ್ರೆ ಇಸ್ರೇಲ್ ಅನ್ನ ನೋಡಿ, ಅಲ್ಲಿ ನೋಡಿ ಯಾವ್ದೋ ಸ್ಟ್ರಾಬೆರಿ ಬೆಳೆದದ್ದನ್ನ ನೋಡಿ ನಾವು ನಮ್ಮ ಕೃಷಿಯಲ್ಲೂ ಬೇಕಾದಷ್ಟು ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ, ಇಲ್ಲ ಅಂತಲ್ಲ. ಇನ್ನೂ ಮಾಡ್ಬೇಕು, ಅದು ಒಪ್ಕೊಂತೀವಿ ನಾವು. ಆದ್ರೆ ಯಾರದೋ ತೋರಿಸ್ಬಿಟ್ಟು ನೀವ್ ಹಂಗ ಯಾಕೆ ಮಾಡ್ತಿಲ್ಲ, ನೀವು ಮಾಡೇ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರಲ್ಲ. ಪ್ಲಸ್ ನೀವು ಕೃಷಿ ಎಲ್ಲ ಬಂದು ನಮ್ಮ ಪರಿಸರ ಎಲ್ಲ ಹಾಳಾಗ್ಬಿಡ್ತು ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ಭಾರತದ ಆ ದುಸ್ಥಿತಿ ಅರ್ಥವಾಗಿಲ್ಲ. ಆವಾಗ ನಮಗೆ ಏನ್ ಬೇಕಿತ್ತು ಅಂತ ಅರ್ಥವಾಗಿಲ್ಲ ಮೇಡಮ್. 1960-70s ಅಲ್ಲಿ ಹೊಟ್ಟೆ ಇಲ್ಲೇ ಇದ್ದಾಗ ನಮಗೆ ಏನಾದ್ರೂ ಆಗಲಿ ನಾವು ಹೊಟ್ಟೆ ತುಂಬಿಸ್ಬೇಕು, ಅದು ನಮ್ಮ ಧ್ಯೇಯ ಗುರಿ ಆಗಿತ್ತು. ನಾವು ಕೆಮಿಕಲ್ ಉಪಯೋಗಿಸ್ತೀವೋ, ಹೈ ಯೀಲ್ಡಿಂಗ್ ವೆರೈಟಿ ಉಪಯೋಗಿಸ್ತೀವೋ, ಮೆತ್ರ ಬೆಳೆದಿದೆಯೋ, ಅದು ಯಾವುದೂ ಪ್ರಮುಖ ಆಗ್ತಿರ್ಲಿಲ್ಲ. ಬೆಳೆಯೋದು ಹೇಗಪ್ಪ, ಹೊಟ್ಟೆ ತುಂಬಿಸೋದು ಹೇಗಪ್ಪ, ಅದು ನಮ್ಮ ಉದ್ದೇಶ. ಬೇಸಿಕ್ ಆದ ಇಮಿಡಿಯೇಟ್. ಆ ಕಾರಣಕ್ಕೋಸ್ಕರ ನಾವು ಯಾವುದನ್ನೂ ಯೋಚನೆ ಮಾಡದೆ ಹೆಚ್ಚು ಇಳುವರಿ ಕೊಡುವ ತಳಿಗಳು, ಹೆಚ್ಚು ಇಳುವರಿ ಕೊಡುವ ಪದ್ಧತಿ, ನೈಟ್ರೋಜನ್ ಹಾಕು, ಫರ್ಟಿಲೈಸರ್ ಹಾಕು, ಕೆಮಿಕಲ್ಸ್ ಹಾಕು, ಹೀಗೆ ಎಲ್ಲವನ್ನೂ ನಾವು ಅಳವಡಿಸಿಕೊಂಡು ನಮ್ಮ ಭಾರತದ ಗ್ರೈನ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ವಿ. ಹೊಟ್ಟೆ ತುಂಬಿಸ್ಕೊಂಡಾದ್ಮೇಲೆ ಆ ಕಡೆ ನೋಡಿ ರಾಕೆಟ್ ಆರಿಸಿದ್ವಿ, ಆಮೇಲೆ ನ್ಯೂಕ್ಲಿಯರ್ ಬಾಂಬ್ ಕಂಡಿಡಿದ್ವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂತು. ಆ ಹೊಟ್ಟೆನೇ ತುಂಬದೆ ಇದ್ರೆ ಇವೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಭಾರತ ಇವತ್ತು ಸುಭದ್ರವಾಗಿರ್ಬೇಕಾದ್ರೆ ಕೃಷಿಯಲ್ಲಿ ಆದ ಆ ಕ್ರಾಂತಿಯೇ ಮೂಲ ಅಂತ ನಾನು ಹೇಳಬಲ್ಲೆ. ಅದಿಲ್ಲ ಏನೂ ಆಗ್ತಿರ್ಲಿಲ್ಲ ನೋಡಿ. ಏನು ಹೊಟ್ಟೆ ಊಟ ಇಲ್ಲದ್ರೆ ವಿಜ್ಞಾನಿ ಏನ್ ಯೋಚನೆ ಮಾಡಕ್ ಸಾಧ್ಯ, ರೈತ ಏನ್ ಮಾಡಕ್ ಸಾಧ್ಯ ಅಲ್ವೇ, ಸೈನಿಕರು ತಾನೇ ಏನ್ ಮಾಡಕ್ ಸಾಧ್ಯ.
ಹಾಗೆ ಕೃಷಿಯ ಆ ಹಸಿರು ಕ್ರಾಂತಿ ಭಾರತದಲ್ಲಾಗಿದ್ದು ಕೃಷಿ ವಿಜ್ಞಾನಿಗಳಿಗೆ ಇಡೀ ಭಾರತ ಸದಾ ಋಣಿಯಾಗಿರ್ಬೇಕು. ನಾನೊಬ್ಬ ಕೃಷಿ ವಿಜ್ಞಾನಿ ಹೇಳ್ತಲ್ಲ, ಒಬ್ಬ ಭಾರತೀಯನಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಮನುಷ್ಯನ ವಿಕಾಸದ ಎಲ್ಲ ಘಟ್ಟಗಳಲ್ಲೂ ಕೂಡ ಕೃಷಿಯಿಂದನೇ ಅದು ಋಣಿಯಾಗಿರ್ಬೇಕು, ಕೃಷಿಗೆ ಋಣಿಯಾಗಿರ್ಬೇಕು. ಎಲ್ಲ ಘಟ್ಟ ಅಲ್ಲ ಮೇಡಮ್, ಮೂಲ ಘಟ್ಟನೇ ಕೃಷಿ. ಕೃಷಿ ಇಲ್ಲದೆ ಆದ್ರೆ ಋಣಿಯಾಗಿರ್ಬೇಕು ಅಂತ. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಬೇಸಿಕ್ ಅಂದ್ರೆ ಅನ್ನನೇ ಸಿಗ್ಬೇಕಾದ ಇದು ಅಂತ ಹೇಳಿದ್ರಿ, ಅದ್ರಿಂದಲೇ ನಾವೆಲ್ಲವನ್ನ ಕಟ್ಕೊಂಡ್ವಿ ಅಂತ. ಆದ್ರೆ ಈಗ ಒಂದು ಹೊಸ ಟ್ರೆಂಡ್ ಇದೆ ಮಿಲೆಟ್ಸ್ ಗಳ ಬಳಕೆ. ಸರ್, ಮಿಲೆಟ್ಸ್ ಗಳು ಎಷ್ಟು ಕಾಸ್ಟ್ಲಿ ಇದೆ ಅಂದ್ರೆ ಎಲ್ಲರಿಗೂ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜಗಿರಿಯ ಬಗ್ಗೆ ಹೇಳಿದ್ರಿ ನೀವಾಗ, ಎಷ್ಟು ಕಾಸ್ಟ್ಲಿ ಅದು. ಸಾಮಾನ್ಯ ಮನುಷ್ಯನಿಗೆ ಇದನ್ನೆಲ್ಲ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ತೋಡಿಕೊಂಡಿದ್ದ ಹಳ್ಳ ಹೇಗೆ ಅಂತ ಹೇಳ್ತೀನಿ. ಮತ್ತೆ ನಾನು ಅಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನಿಗಳನ್ನೇ ನಾನು ಸ್ವಲ್ಪ ಏನೋ ಆ ತಪ್ಪಿನ ಹೊರೆ ನಾನು ಹೊರ್ತೀನಿ ಅಂತ ನಾನು ಹೇಳಬಲ್ಲೆ. ಇಷ್ಟೇ ಮೇಡಮ್, ನಮ್ಗೆ ಅವಾಗ ಹೊಟ್ಟೆ ತುಂಬಬೇಕಾಗಿತ್ತು. ಹೊಟ್ಟೆ ತುಂಬಬೇಕಾದ್ರೆ ಯಾವ ಬೆಳೆ ನಮ್ಗೆ ಇಳುವರಿ ಕೊಡ್ತಾ ಇದೆ ಜಾಸ್ತಿ? ಗೋಧಿ, ಜೋಳ, ರಾಗಿಗಿಂತ ಅಕ್ಕಿ, ಆನಂತರ ರಾಗಿ ಇಂಥವೆಲ್ಲ ಬಂದ್ವು. ಅವುಗಳಲ್ಲಿ ನಾವು ಏನೋ ಸಂಶೋಧನೆ ಮಾಡಕ್ ಶುರು ಮಾಡಿದ್ವಿ. ಬೇರೆ ಮಿಲೆಟ್ಸ್, ಮೈನರ್ ಮಿಲೆಟ್ಸ್ ಅಥವಾ ಏನ್ ಸಿರಿಧಾನ್ಯಗಳು ಅವೆಲ್ಲ ಮರ್ತು ಬಿಟ್ಟಿವಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನ್ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಸಾಮೆ ಬೆಳೀತಾ ಇದ್ವಿ, ಆರ್ಕ ಬೆಳೀತಾ ಇದ್ವಿ. ಇವತ್ತು ಯಾವೂ ಇಲ್ಲ. ಯಾಕಂದ್ರೆ ಇವು ಜಾಸ್ತಿ ಯಾವಾಗ ಇಳುವರಿ ಕೊಡಕ್ ಶುರು ಮಾಡಿದ್ವೋ ರೈತನಿಗೆ ಅವುಗಳ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಆದ್ರೆ ನಾವು ಹೊಟ್ಟೆ ತುಂಬಿದೆ, ಇವತ್ತು ನಮ್ಗೆ ಇವತ್ತು ಪೌಷ್ಟಿಕಾಂಶ ಬೇಕು. ಹೊಟ್ಟೆ ತುಂಬಿದೆ, ನಮಗೆ ಡೈವರ್ಸಿಟಿ ಬೇಕು. ಹಾಗಾಗಿ ನಮಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಬರ್ತಾ ಇದೆ ಸಿರಿಧಾನ್ಯಗಳಲ್ಲೂ ಕೂಡ. ಆದ್ರೆ ಒಂದು ಮೇಡಮ್, ಸಿರಿಧಾನ್ಯಗಳನ್ನೇ ಬೆಳೆದು ನಮ್ಮ ಭಾರತದ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ. ಅದೇ ರೀತಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತಾರಲ್ಲ, ಇಡೀ ಭಾರತದಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬಿಟ್ರೆ ನಮ್ಮ ಹೊಟ್ಟೆಗಳು ತುಂಬಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದು ಬ್ಯಾಲೆನ್ಸ್ ಬೇಕಾಗಿದೆ. ಆ ಬ್ಯಾಲೆನ್ಸ್ ನಾವು ಹುಡುಕ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಾದ್ರೆ ಅಲ್ಲಿ ಫರ್ಟಿಲೈಸರ್ ಗಳ ಅಗತ್ಯ ಇದ್ದೇ ಇದೆ. ಇದರ ಪರಿಚಯ ಇಲ್ಲದೆ ಇರೋರು ಅಥವಾ ನಮ್ಮ ಕೃಷಿ ಹಸಿರು ಕ್ರಾಂತಿ ಹೇಗಾಯ್ತು ಅನ್ನೋದ್ರ ಪರಿಚಯ ಇಲ್ಲದೆ ಇರೋರು ಎಲ್ಲ ಬ್ಲೇಮ್ ಮಾಡ್ತಾರೆ. ನೀವೆಲ್ಲ ಹೈ ಈಲ್ಡಿಂಗ್ ವೆರೈಟೀಸ್ ತರಿಸ್ಬಿಟ್ಟಿದ್ದೀರಾ, ಈಗ ನೋಡಿ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ, ಅಕ್ಕಿ ತಿನ್ನೋಕ್ಕಾಗಲ್ಲ, ನಮ್ಮ ಕೆಂಪಕ್ಕಿ ಎಷ್ಟಿತ್ತು. ಇವೆಲ್ಲ ಈಗಿನ ಮಾತುಗಳು. ಯಾಕಂದ್ರೆ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದಾಗ ಅದು ಕೆಂಪಕ್ಕಿನೋ ಬಿಳಿ ಅಕ್ಕಿನೋ ಕಲ್ಲಕ್ಕಿನೋ ಕೊಡಪ್ಪ ಸಾಕು ಅನ್ನೋ ಸ್ಥಿತಿನಲ್ಲಿ ನಾವು ಅದೆಲ್ಲ ಮಾಡಿದ್ದು. ಕರೆಕ್ಷನ್ಸ್ ಬರ್ತಾ ಇದೆ, ಮಿಡ್ ಟೈಮ್ ಕರೆಕ್ಷನ್ಸ್ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಈಗ ಸಿರಿಧಾನ್ಯಗಳಿಗೆ ಹಲವಾರು ಯೋಜನೆಗಳಿದಾವೆ ನಮ್ಮಲ್ಲಿ, ಅವು ಕೂಡ ಬರ್ತಾ ಇದಾವೆ. ಅವುಗಳು ಇಂಪ್ರೂವ್ ಮಾಡಬೇಕು. ಸೊ ಇವೆಲ್ಲ ಹಂತ ಹಂತವಾಗಿ ಹೋಗೋದು ನಡೀತಾ ಇರೋದು. ನಾವು ಹೆಜ್ಜೆ ಇಟ್ಟು ಮುಂದೆ ಬಂದಿದ್ದೀವಿ. ನಮ್ಗೇನೋ ಒಂದು ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ಕೊಂಡಿದ್ದೀವಿ. ಅದರ ಮೂಲಕ ಬೇರೆ ಕೆಲವು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದ್ದಾವೆ. ಹಂಗಂತ ಹೇಳ್ಬಿಟ್ಟು ನಮ್ಮ ಮೂಲ ಹೆಜ್ಜೆಗಳನ್ನ ಬ್ಲೇಮ್ ಮಾಡೋದು ಸರಿ ಇಲ್ಲ. ಬಹುಶಃ ನಾವಿನ್ನ ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಆಗ ನೀವು ಶುದ್ಧ ವಿಜ್ಞಾನದ ಬಗ್ಗೆ ಒಂದು ಮಾತು ಹೇಳಿದ್ರಿ, ಅದು ಕೊಡುವ ತೃಪ್ತಿ ಬೇರೆ ಅಂತಾನೂ ಹೇಳುವವರಿದ್ದಾರೆ. ಆದ್ರೆ ಶುದ್ಧ ವಿಜ್ಞಾನ ಅಷ್ಟೇ ನಮ್ಗೆ ಪೊರಿಲಿಕ್ಕೆ ಸಾಧ್ಯನಾ ಸರ್? ಬೇರೆನೂ ಬೇಕಲ್ವಾ ಅಂತ ಎರಡರ ಬಗ್ಗೆನೂ ಹೇಳಿ ನನಗೆ. ಶುದ್ಧ ವಿಜ್ಞಾನದ ಪ್ರಯೋಜನಗಳು ಮತ್ತು ಇತರ ಸಂಶೋಧನೆಗಳು. ನಾವು ಚಾರಿತ್ರಿಕವಾಗಿ ತಗೊಂಡ್ರೆ ಮೇಡಮ್, ಇಡೀ ಪಶ್ಚಿಮ ರಾಷ್ಟ್ರಗಳು ಅಷ್ಟೊಂದು ಮುಂದುವರಿಬೇಕಾದ್ರೆ ಕಾರಣ ಶುದ್ಧ ವಿಜ್ಞಾನದಲ್ಲಿ ಅವರು ಹಾಕಿಕೊಂಡ ತಳಪಾಯ. ಆ ತಳಪಾಯದ ಮೇಲೆ ನಿಂತು ಅವರು ಟೆಕ್ನಾಲಜಿ ಆಗ್ಲಿ ಬೇರೆ ಎಲ್ಲ ಮಾಡಿದರು. ನಾವೇನ್ ಮಾಡಿದ್ವಿ, ಆ ಶುದ್ಧ ವಿಜ್ಞಾನ ಅವಾಗ ಸಿಕ್ಕಿದ್ದಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ಕೃಷಿ ಇಂಪ್ರೂವ್ಮೆಂಟು ಅಥವಾ ನಮ್ಮ ರಾಕೆಟ್ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ವಿ. ಆದರೆ ನಾವು ಬರೀ ಅವರಿಂದ ಬಿಟ್ಟಿಯಾಗಿ ದೊರಕುವ ವಿಜ್ಞಾನವನ್ನೇ ನಂಬಿ ನಾವು ಕೂತ್ಕೊಂಡ್ರೆ ನಾವು ಕತ್ಕೊಯ್ಕೊಂತೀವಿ. ನಮ್ಮದೇ ವಿಜ್ಞಾನವನ್ನ ನಾವು ಬೆಳೆಸಬೇಕು. ಪಶ್ಚಿಮ ತನ್ನ ಶುದ್ಧ ವಿಜ್ಞಾನದಿಂದ ಹೇಗೆ ಮೇಲೆ ಬಂತೋ ಹಾಗೆ ಆ ಶುದ್ಧ ವಿಜ್ಞಾನವನ್ನ ನಾವೇ, ನಮಗೆ ಬೇಕಾದ ಶುದ್ಧ ವಿಜ್ಞಾನವನ್ನು ನಾವೇ ಬೆಳೆಸ್ಕೊಂಡು, ನಮಗೆ ಬೇಕಾದ ರೀತಿ ಬೆಳೆಸ್ಕೊಂಡು ಅದನ್ನ ನಾವು ಮೇಲಕ್ಕೆ ತಂದ್ರೆ ಮಾತ್ರ ನಾವು ಪಶ್ಚಿಮವನ್ನ ಬೀಟ್ ಮಾಡಕ್ ಸಾಧ್ಯ. ಇಲ್ಲ ನಮ್ಗೆ ಶುದ್ಧ ವಿಜ್ಞಾನ ಯಾಕೆ, ಅವೆಲ್ಲ ವೇಸ್ಟ್ ಅಂತ ಕೂತ್ಕೊಂಡ್ರೆ ನಾವು ದಡ್ಡರಾಗ್ತೀವಿ. ಇವತ್ತು ನಾಳೆ ಹಳ್ಳಕ್ಕೆ ಬೀಳ್ತೀವಿ. ಚರಿತ್ರೆಯಿಂದ ಕಲಿಬೇಕು ಮೇಡಮ್ ನಾವು. ಹಾಗಾದ್ರೆ ಇಲ್ಲೊಂದು ಇದೆ, ನಾವು ಆಧುನಿಕ ಹೊರಗಡೆಯ ಜೀವನವನ್ನ ಸೌಕರ್ಯಗಳನ್ನ ಬಳಸ್ಕೊಂಡು ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಭಾರತೀಯರು ನಾವು ಹೊರಗಡೆಯಿಂದ ಬಹಳ ಆಧುನಿಕರು. ನಮ್ಮ ಮನೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಿರ್ತವೆ. ಆದ್ರೆ ಮನೋಭಾವದ ವಿಷಯ ಬಂದಾಗ ನಾವು ಮತ್ತೆ ಒಂದಷ್ಟು ಹಿಂದೆ ಇದ್ದೀವಿ ಅಂತಾನೂ ಒಂದು ಮಾತಿದೆ. ಖಂಡಿತವಾಗ್ಲೂ ನಾವು ಹಿಂದೆ ಇದ್ದೀವಿ. ಕೃಷಿಯಲ್ಲೂ ಇದು ಇದೆಯಾ ಹಾಗಾದ್ರೆ? ನಾನು ಹೇಳಿದ್ನಲ್ಲ ಮೇಡಮ್, ನಮ್ಮ ಹೊರಗಿನ ವಿಜ್ಞಾನಿಗಳು ನಮ್ಗೆ ಏನ್ ಹೇಳ್ಕೊಟ್ರು ಅದನ್ನೇ ಮಾತ್ರ ನಾವು ಕಾಪಿ ಮಾಡಕ್ ಶುರು ಮಾಡಿದ್ವಿ. ಅದು ತಪ್ಪು ಅಂತ ಹೇಳಿದ್ನಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೆಲವು
ಕಾನ್ಫ್ಲಿಕ್ಟಿಂಗ್ ಥಿಂಗ್ಸ್ ನೋಡ್ಬೇಕು ಮೇಡಮ್. ಇವತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತಿದೀವೋ ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಿದ್ದು ಅದನ್ನೇನೆ. ನಾನು ಹೇಳಿದ್ರೆಲ್ಲ ನಗ್ತಾರೆ. ನಮ್ಮ ಚಿಕ್ಕಪ್ಪ ಯಾವ ಫರ್ಟಿಲೈಸರ್ ಉಪಯೋಗಿಸ್ತಿರ್ಲಿಲ್ಲ. ನಾನ್ ನೋಡ್ದಾಗೆ ಚಿಕ್ಕ ಮಗುವಿನಲ್ಲಿ ಹಸಿರು ಕ್ರಾಂತಿ ಬಂದ್ಮೇಲೆ ಎಲ್ಲರೂ ಮಾಡ್ತಿದ್ದಾರೆ. ಯಾವ ಪೆಸ್ಟಿಸೈಡ್ ಉಪಯೋಗಿಸ್ತಿರ್ಲಿಲ್ಲ. ಅವ್ರದೇ ಒಂದು ರೀತಿ ನೀತಿ ಇತ್ತು. ಅದೇ ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಆಗಿತ್ತು. ಆದ್ರೆ ಆವಾಗ ನಮಗೆ ಆಹಾರದ ಅವಶ್ಯಕತೆ ಇದ್ದಿದ್ರಿಂದ, ಹೊಟ್ಟೆ ಹಸಿದ್ರಿಂದ ನಾವು ಅವರಿಗೆಲ್ಲ ಬೇಡ ಹಿಂಗ್ ಮಾಡ್ಬೇಡ ಆಗ್ ಮಾಡಿ ಅಂತ ಹೇಳ್ಕೊಟ್ವಿ. ಅವ್ರು ಬದಲಾಗಿದ್ದಾರೆ. ಈಗ ಮತ್ತೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಹೋಗು ಅಂತಂದ್ರೆ ಅವರೇ ನಗ್ತಾರೆ. ಆ ಲೆವೆಲ್ ರೀಚ್ ಆಗಿದೆ. ಆದ್ರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಲ್ಲೂ ಕೂಡ ಕೆಲವು ಉಪಯೋಗಗಳಿದಾವೆ ಅಂತ ತಿಳ್ಕೊಂಡು ಯಾವುದೋ ಒಂದು ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರು ಅವಶ್ಯಕತೆ ಇದ್ದ ಕಡೆ ನಮ್ಮ ಆಧುನಿಕ ಅಗ್ರಿಕಲ್ಚರ್ನ ಕಂಬೈನ್ ಮಾಡಿ ನಾವು ಮಾಡುವ ಸ್ಥಿತಿ ಬಂದಿದೆ. ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಹಳೆಯ ಏನು ನಮ್ಮ ಭಾವನೆಗಳು ಅಥವಾ ನಮ್ಮ ಹಳೆಯ ಚಿಂತನೆಗಳು ಇದಾವೆ, ಬೇಕಾದಷ್ಟಿದಾವೆ. ಆ ರೀತಿ ಇದಾವೆ. ನಾನು ಒಂದು ಉದಾಹರಣೆ ಕೊಡಬಲ್ಲೆ ನಿಮ್ಗೆ. ನಮ್ಮೂರಲ್ಲಿ ನಮ್ಮ ಚಿಕ್ಕಪ್ಪ ಅನ್ನೋ ಇನ್ನೊಬ್ರು ನಮ್ಮ ಕಡೆ ಫ್ಯಾಮಿಲಿ ಒಬ್ರು, ಇವರಿಬ್ಬರು ಕೂಡ ಯಾವತ್ತೂ ಒಂದು ರೀತಿಯ ಭಾವನಾತ್ಮಕ ಸ್ಪರ್ಧೆ. ಯಾವ ರೀತಿಯ ಭಾವನಾತ್ಮಕ ಸ್ಪರ್ಧೆ ಅಂತ, ಅವರು ಆಲೂಗಡ್ಡೆ 3 ಮೂಟೆ ಹಾಕಿದ್ರೆ ಈ ಸಲ ನಾನು 3.5 ಮೂಟೆ ಹಾಕ್ಬೇಕು ಅಂತ. ನಮ್ಮ ತಂದೆ ನಮ್ಮ ಚಿಕ್ಕಪ್ಪನಿಗೆ ಬೇಡ ಕಣೋ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಿನ್ಗೇನೋ ನಮಗ್ ಬೇಕಾಗಿರೋದು ಲಾಭ ಅಲ್ಲಪ್ಪ, ಈ ಸಲ ಆಲೂಗಡ್ಡೆ ಬಿದ್ದೋಗ್ತಾ ಇದೆ ಕಣೋ, ನೀನು ನನ್ನ ಸಾಯಿಸ್ಬೇಡ, ನನ್ ಮಾನ ತೆಗಿಬೇಡ. 3.5 ಮೂಟೆ ಹಾಕ್ತಾವನೆ, ನಾನು 3.5 ಮೂಟೆಲೆ ಇರ್ಲ, ನಾನು 4 ಮೂಟೆ ಹಾಕ್ಬೇಕು. ಇದು ನಮ್ಮ ಆಂತರಿಕ ಭಾವನಾತ್ಮಕ ಏನೋ ಹೆಜ್ಜೆಗಳು. ಅದು ಕೃಷಿನಲ್ಲಿ ಇವತ್ತಿಗೂ ಇದೆ ಹಳ್ಳಿಗಳಲ್ಲಿ. ಏನೋ ಆ ರೀತಿಯ ಅದೇ ರೀತಿ ಕೆಲವು ಪದ್ಧತಿಗಳನ್ನ ಫಾಲೋ ಮಾಡೋದು ಅವೆಲ್ಲ ಇದಾವೆ, ಈಗಲೂ ಕೂಡ ಬಟ್ ಬದಲಾಗ್ತಿದೆ. ಹೊರಗಿನ ಜ್ಞಾನ ಬಂದಂಗೆ ಅಥವಾ ಎಜುಕೇಟ್ ಆಗದಂಗೆ ನಮ್ಮ ಕಂಪ್ಯಾರಿಸನ್ ಶುಡ್ ನಾಟ್ ಬಿ ಓನ್ಲಿ ವಿತ್ ಇನ್ ದ ವಿಲೇಜ್. ನಾವು ಹೊರಗೆ ಹೋಗ್ಬೇಕು ಅನ್ನೋದು ಬೆಳೀಬೇಕು ಅಂತ. ಆರ್ಗ್ಯಾನಿಕ್ ಕೃಷಿಯ ಬಗ್ಗೆ ಹೇಳಿದ್ರಿ, ಸಾವಯವ ಕೃಷಿ ಅಂತ. ಈಗಂತೂ ತುಂಬಾ ಪಾಪ್ಯುಲರ್. ಅದು ಅಫೋರ್ಡೆಬಲ್ ಅಲ್ಲದಿದ್ರು ಒಂದಷ್ಟು ಜನ ಅದರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಒಂದು ಪುಟ್ಟ ಲೇಖನ ಎಲ್ಲೋ ನೋಡಿದ ನೆನಪಿದೆ. ಒಬ್ರು ಅಮೆರಿಕನ್ ಸೈಂಟಿಸ್ಟ್ ಎಲ್ಲೋ ಹೇಳಿರೋದು, ಸರ್, ಫರ್ಟಿಲೈಸರ್ಗಳನ್ನ ಬಳಸದೇ ಇದ್ದ ಹೊತ್ತಿನಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇತ್ತು, ಈ ಹೊತ್ತಿನಲ್ಲಿ ಮನುಷ್ಯನ ಆಯುಷ್ಯ ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ ಅಂತ. ಅಂದ್ರೆ ಅವರು ಏನ್ ಹೇಳಿದ್ದು ಅಂದ್ರೆ, ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಲ್ಲಿ ಬಳಸಲಿಕ್ಕೆ ಯೋಗ್ಯ ಇರುವಂತ ಫರ್ಟಿಲೈಸರ್ಗಳನ್ನೇ ಬಳಸ್ತಾರೆ. ಅದರಿಂದ ಅದರ ಆಹಾರದ ಉತ್ಪತ್ತಿ ಜಾಸ್ತಿ ಆಗಿದೆ. ಸೊ ನೀವಾಗ್ಲೇ ಹೇಳಿದ್ರಿ ನಮ್ಗೆ ಅಗತ್ಯ ಇತ್ತು ಆಹಾರದ ಉತ್ಪತ್ತಿ ಅಂತ. ಸೊ ಈಗ ಮನುಷ್ಯನ ಆಯುಷ್ಯ ಜಾಸ್ತಿ ಆಗಿದೆ ಫರ್ಟಿಲೈಸರ್ಗಳನ್ನ ಬಳಸಿ ಕೂಡ ಅಂತ. ಬಟ್ ಒಂದು ಕಡೆ ಫರ್ಟಿಲೈಸರ್ಗಳನ್ನ ಬಳಸಲೇಬೇಡಿ ಅಂತ ಹೇಳ್ತಾರೆ. ಬಹಳ ಒಂದು ಗೊಂದಲದ. ಎರಡು ನಾವು ಬೇರ್ಪಡಿಸಬೇಕಾಗುತ್ತೆ ಮೇಡಮ್. ಮನುಷ್ಯನ ಆಯಸ್ಸು ಹೆಚ್ಚಾಗಿರೋದು ನಿಜ. ಒಂದು ಬಿಕಾಸ್ ನಮ್ಗೆ ಆಹಾರ ಸಿಗ್ತಾ ಇರೋದು ಫರ್ಟಿಲೈಸರ್ ಇಂದ ಒಂದು. ಎರಡನೇದು ನಮ್ಮ ಆಯಸ್ಸು ಹೆಚ್ಚಾಗಿರೋ ಕಾರಣ ಅಷ್ಟೇ ಅಲ್ಲ, ನಮಗೆ ಸಿಗುವ ಮೆಡಿಕಲ್ ಫೆಸಿಲಿಟೀಸ್, ಹೆಲ್ತ್ ಫೆಸಿಲಿಟೀಸ್ ಇವೆಲ್ಲ ಸೇರಿ ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಇದೆ. ಆದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ಕೆಮಿಕಲ್ಸ್ ಶುರು ಮಾಡಿದ ಮೇಲೆ ನಮ್ಮ ಆಯಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡೋಣ ಅನ್ನೋದಿದೆಯಲ್ಲ, ಅದು ರಾಂಗ್ ಅಸೋಸಿಯೇಷನ್. ನಿಜ, ಕೆಮಿಕಲ್ಸ್ ನ ಫರ್ಟಿಲೈಸರ್ಸ್ ನ ಉಪಯೋಗಿಸೋದ್ರಿಂದ ನಮ್ಮ ಇಳುವರಿ ಜಾಸ್ತಿ ಆಯ್ತು, ಎಲ್ಲರಿಗೂ ಊಟ ಸಿಕ್ತು, ಊಟ ಸಿಕ್ಕಿದ್ಮೇಲೆ ಪೌಷ್ಟಿಕಾಂಶನೂ ಸಿಕ್ತು, ಹಂಗಾಗಿ ನಮ್ಮ ಆಯುಷ್ ಜಾಸ್ತಿ ಆಗ್ತದೆ, ಹೆಲ್ತ್ ಇಂಪ್ರೂವ್ ಆಯ್ತು. ಆದರೆ ಇದರಲ್ಲಿ ನಮ್ಗೆ ಇನ್ನೂ ಇಂಪ್ರೂವ್ ಆಗಿತ್ತೇನೋ ನಮ್ಮ ಹೆಲ್ತ್, ನಾವು ಕೆಮಿಕಲ್ಸ್ ನಾವು ಅಷ್ಟೊಂದು ಉಪಯೋಗಿಸ್ತಾ ಇದ್ರೆ. ಇದನ್ನ ನಾವು ವಿಜ್ಞಾನಿಗಳು ನೋಡ್ತಾ ಇದ್ದಾರೆ, ಅದನ್ನ ಇಲ್ಲ ಅಂತಲ್ಲ ಮೇಡಮ್. ವಿಜ್ಞಾನಿಗಳು ಕೂಡ ಮನುಷ್ಯರು, ಅವರು ಕೂಡ ಎಲ್ರು ಜನ ತಿನ್ನೋದನ್ನ ಅವರು ತಿನ್ನೋದು, ಅವ್ರಿಗೂ ಕೂಡ ಅದೇ ಕಹಿ ಅನುಭವ, ಅದೇ ಕೆಟ್ಟ ಅನುಭವ, ನಾವು ಇದನ್ನೆಲ್ಲ ತಿಂದು ಕಾಳಾಗ್ತಿದೀವಲ್ಲಪ್ಪ ಅನ್ನೋದಿದೆ. ಈ ಸಾಮಾನ್ಯವಾಗಿ ಪ್ರಜೆಗಳು ಏನ್ ಹೇಳ್ತಾರೆ ಅಂದ್ರೆ, ಅಥವಾ ಸಾಮಾನ್ಯ ಜನರು ಈ ವಿಜ್ಞಾನಿಗಳು ಏನ್ ಮಾಡ್ತಾರೆ ನೋಡಿ, ಎಲ್ಲ ನಮ್ಗೆ ಕೆಮಿಕಲ್ ತಿನ್ನಿಸ್ತಾ ಇದಾರೆ, ಅದನ್ನೇ ಅವರು ತಿಂತಾ ಇರೋದು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಆದ್ರೆ ಇವತ್ತಿನ ಸ್ಥಿತಿಲಿ ನಾವ್ ಏನ್ ಮಾಡ್ಬೋದು, ಆ ಒತ್ತಡದಿಂದ ನಾವು ಆಚೆ ಬರಕ್ಕೆ ಏನ್ ಬೇಕೋ ಅದೆಲ್ಲವೂ ವಿಜ್ಞಾನಿಗಳು ಯೋಚನೆ ಮಾಡ್ತಾವ್ರೆ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಹೌದು, ಮನುಷ್ಯನ ಆಯಸ್ಸು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಹಸಿರು ಕ್ರಾಂತಿ, ಅದಕ್ಕೆ ಕಾರಣ ಮೆಡಿಕಲ್ ಸೈನ್ಸ್, ಅದಕ್ಕೆ ಕಾರಣ ನಾವು ಉಪಯೋಗಿಸ್ತಿರೋ ಹೊರಗಿನ ವಸ್ತುಗಳು. ಆದರೆ ಆ ಹೊರಗಿನ ವಸ್ತುಗಳಿಂದ ನಮ್ಮ ಆರೋಗ್ಯವೂ ಕೂಡ ಕೆಲವೊಮ್ಮೆ ಕೆಡ್ತಾ ಇದೆ, ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಪುರಾವೆ ಇಲ್ಲ, ಎಲ್ಲ ಅಸೋಸಿಯೇಷನ್ಸ್ ಅಷ್ಟೇ, ಅವೆಲ್ಲ ನಮಗೆ ಗ್ಯಾರಂಟಿ ಇಲ್ಲ. ಆದ್ರೂ ಅವೆಲ್ಲ ನಮ್ಗೆ ಗೊತ್ತು, ನಾವೆಲ್ಲ ತೊಂದರೆ ಆಗುತ್ತೆ ಅಂತ. ಉದಾಹರಣೆಗೆ ಈ ನಡುವೆ ಪ್ಲಾಸ್ಟಿಕ್, ಮಿಲ್ಕಲ್ಲೂ ಪ್ಲಾಸ್ಟಿಕ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಇವನ್ನೆಲ್ಲವನ್ನು ಕೂಡ ವಿಜ್ಞಾನಿಗಳು ಗಮನಿಸ್ತಾ ಇದ್ದಾರೆ, ತಕ್ಷಣ ಎಚ್ಚರಿಕೆ ತಗೊಂತಾ ಇದ್ದಾರೆ. ಅದಕ್ಕೆ ಏನ್ ಬೇಕೋ ಅದರ
ಅದಕ್ಕೆ ಸೂಕ್ತವಾದ ಪರಿಹಾರ ಮಾಡಕ್ಕೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಇಡೀ ಸಮಾಜ ತಿಳ್ಕೋಬೇಕು ಅಂತಂದ್ರೆ ವಿಜ್ಞಾನಿಗಳು ಸಮಾಜದ ಒಂದು ಭಾಗ. ಅವರು ಸಮಾಜದ ವಿರುದ್ಧ ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಸಮಾಜಕ್ಕೋಸ್ಕರನೇ ಕೆಲಸ ಮಾಡ್ತಾರೆ, ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಸರ್, ಹೆಜ್ಜೆ ಇತ್ತ ಹೆಜ್ಜೆ ಕೆಲವೊಮ್ಮೆ ತಪ್ಪಿರುತ್ತೆ, ಆದ್ರೆ ಮುಂದೆ ಹೋದ್ಮೇಲೆ ಅದನ್ನ ಹಿಂದೆ ತಿರುಗಿ ನೋಡ್ಬಿಟ್ಟು ನೀವು ಇಟ್ಟಿದ್ದ ಹೆಜ್ಜೆ ತಪ್ಪು ಅಂತಂದ್ರೆ ಅವ್ರು ಮಾಡಿದ ಕಾಂಟ್ರಿಬ್ಯೂಷನ್ ಬಿಟ್ಟು ತಪ್ಪೆಜ್ಜೆನ್ ಮಾತ್ರ ಗುರ್ಸು ಸ್ವಲ್ಪ ಸರಿ ಇಲ್ಲ ಅಂತ. ಸರ್, ನಿಮ್ಮ ಹೆಸರಲ್ಲಿ ಒಂದು ತಾಳೆ ಮರ ಇದೆ, ಒಂದು ಕೀಟ ಪ್ರಭೇದ ಕೂಡ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಒಂದು ಏನೋ ಬಿಟ್ಟಿ ಕಿರೀಟಗಳು. ಕೆಲವು ವಿಜ್ಞಾನಿಗಳು, ಉದಾಹರಣೆಗೆ ಒಂದು ನನ್ನ ಹೆಸರಲ್ಲಿ ಒಂದು ಹುಲ್ಲಿದೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ. ನಾನು ಅವಾಗಲೇ ಹೇಳಿದ್ನಲ್ಲ ಜೀವ ವೈವಿಧ್ಯದ ಬಗ್ಗೆ ನಾನು ಸಂಶೋಧನೆ ಮಾಡ್ಬೇಕಂದ್ರೆ ಅಂಡಮಾನ್ ನಿಕೋಬಾರ್ ಅಲ್ಲೂ ಮಾಡಿದ್ವಿ ಅಂತ. ಅಂಡಮಾನ್ ನಿಕೋಬಾರ್ ಅಲ್ಲಿ ನಾವು ಮಾಡಿದ ಸಂಶೋಧನೆಯಿಂದ ಉತ್ತೇಜಿತಗೊಂಡ ಅಥವಾ ಇನ್ಸ್ಪೈರ್ ಆದ ಒಬ್ಬ ಬಾಟನಿಸ್ಟ್, ಸಸ್ಯ ವಿಜ್ಞಾನಿ, ಅಲ್ಲಿ ಸಿಕ್ಕ ಒಂದು ಹುಲ್ಲಿಗೆ ನನ್ನ ಹೆಸರು ಇಟ್ಟಿದ್ದಾರೆ. ಅದೇ ರೀತಿ ನಾನು ಹೇಳಿದ್ನಲ್ಲ ಇರುವೆಗಳ ಮೇಲೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ ಅಂತ. ಅದರಿಂದ ಏನೋ ಉತ್ಸಾಹಗೊಂಡ ಮತ್ತೊಬ್ಬ ವಿಜ್ಞಾನಿ ಇಲ್ಲಿ ನಮ್ಮ ಮೇಘಾಲಯ, ಮಣಿಪುರ ಆ ಕಡೆ ಕಾಡುಗಳಲ್ಲಿ ಸಿಕ್ಕ ಒಂದು ಇರುವೆಗೆ ನನ್ನ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಪಶ್ಚಿಮ ಘಟ್ಟಗಳ, ಪೂರ್ವ ಘಟ್ಟಗಳಲ್ಲೂ ಕೂಡ ನಾನು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೆ. ಅದಕ್ಕೆ ಗೌರವ ರೂಪಕವಾಗಿ ಒಬ್ಬ ಹುಡುಗ ಒಂದು ತಾಳೆ ಮರಕ್ಕೆ ನನ್ನ ಹೆಸರಿಟ್ಟಿದ್ದಾನೆ. ಹೀಗೆ ನನಗೆ ಬಿಟ್ಟಿ ಕಿರೀಟಗಳು ಸಿಕ್ಕ ಹಾಗೆ ಅವೆಲ್ಲ ನನ್ನ ಸಂಶೋಧನೆ ಅಲ್ಲ ಅದು. ನಿಮ್ಮ ಹಾಗೆ ನೀವ್ ಹೆಂಗೆ ಇಲ್ಲಿ ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತಿದ್ದಾರೋ ಹಾಗೆ ಯಾರೋ ನನಗೆ ಕೊಟ್ಟಿರೋ ಗೌರವ, ಸಂತೋಷದಿಂದ ಕೊಟ್ಟಿರೋ ಗೌರವಗಳು ಅಂತ. ಇಷ್ಟೊತ್ತು ಕೃಷಿ ಬಗ್ಗೆ ಮಾತಾಡಿದ್ವಿ. ಮಣ್ಣು, ಕೃಷಿ ಅದು ಎರಡು ಒಂದೇ ಅದು ಅಲ್ವಾ? ಮಣ್ಣು ಮನುಷ್ಯ, ಕೃಷಿ ಮನುಷ್ಯ, ಈ ಸಂಬಂಧವನ್ನ ಹೇಗೆ ನೋಡ್ತೀರಿ ಸರ್? ನೀವೇ ಹೇಳ್ದಂಗೆ ಬೇರ್ಪಡಿಸೋಕೆ ಆಗಲ್ಲ ಅಲ್ವಾ? ಇನ್ನು ಸಂಬಂಧ ನೋಡೋದು ಅಂತಂದ್ರೆ ನನಗೆ ಎಲ್ಲವೂ ಮಣ್ಣೆ. ದಾಸರದ್ದೇ ಹಾಡಿದೆ, ಮಣ್ಣಿಂದ ಕಾಯ ಅಂತ ಅಲ್ವಾ? ನಾವ್ ಅಲ್ಲಿಂದಲೇ ಬಂದಿದ್ದು, ಅದರಿಂದಲೇ ಬದುಕ್ತಾ ಇರೋದು, ಅಲ್ಲಿಗೆ ಹೋಗ್ತೀವಿ, ಅಷ್ಟು ಮಾತ್ರ ಹೇಳ್ಬಲ್ಲ ಮೇಡಮ್. ಇನ್ನೇನಿದೆ ಅಲ್ವಾ? ಮಣ್ಣೆ ನಮ್ಗೆ ಆಧಾರ, ಎಲ್ಲದಕ್ಕೂ ಮಣ್ಣೆ ನಮ್ಗೆ ಆಧಾರ. ಅದು ರೈತನ ಕಣ್ಣಲ್ಲಿ ಬಂಗಾರ, ಬೇರೆಯವರ ಕಣ್ಣಲ್ಲಿ ಮಣ್ಣು. ಕವಿಗೂ ಇವ್ರಿಗೂ ಇದ್ದಂಗೆ, ತತ್ವಜ್ಞಾನಿಗೂ ಇದ್ದಂಗೆ. ಸೊ ಅಷ್ಟೇ ಮೇಡಮ್, ಇನ್ನೇನು ಹೇಳೋಕ್ ಸಾಧ್ಯವಿಲ್ಲ. ಎಲ್ಲೋ ಯು ಕೆನಾಟ್ ಸಪರೇಟ್ ಅವರ್ ಸರ್ವೈವಲ್ ಫ್ರಮ್ ಮಣ್ಣು ಅಲ್ವಾ? ಮಣ್ಣೆ ಎಲ್ಲವೂ ಮಣ್ಣೆ. ಸಾಹಿತ್ಯದ ಕಡೆಗೆ ಬರೋದಾದ್ರೆ ಸರ್, ಇತಿಹಾಸವನ್ನ ಏನ್ ಹೇಳೋದು, ತುಂಬಾ ಅಮೋಘವಾಗಿ, ಅದ್ಭುತವಾಗಿ ಎಲ್ಲ ಶಬ್ದಗಳನ್ನ ಬಳಸ್ತಾ ಇದ್ದೀನಿ. ಈ ರಂಗೋಲಿ ಇಟ್ಟ ಹಾಗೆ ನೀವು ಚುಕ್ಕಿ ಇಡ್ತಾ ಹೋಗ್ತೀರಿ, ಮತ್ತೆ ನಿಮ್ಮ ಕಲ್ಪನೆಯಿಂದ ಅದಕ್ಕೊಂದು ಶೇಪ್ ಕೊಡ್ತಾ ಸಂಪೂರ್ಣ ರಂಗೋಲಿಯನ್ನಾಗಿ ನಮ್ಮ ಮುಂದೆ ಇಡ್ತೀರಿ. ಅದರ ಒಂದು ಕಾದಂಬರಿ ಮೂಲಕ ಹಾಗೆ ಇಡ್ತೀರಿ. ಹಿಸ್ಟ್ರಿಯನ್ನ ಹೇಗೆ ಆಯ್ಕೆ ಮಾಡಿದ್ರಿ? ಮಾತಾಡ್ಲಿಕ್ಕೆ, ಸಾಹಿತ್ಯವನ್ನ ಹೇಳಲಿಕ್ಕೆ ಹಿಸ್ಟ್ರಿ ನಿಮ್ಗೆ ಯಾಕೆ ಸಿಕ್ತು? ಬಹುಶಃ ಎರಡು ಕಾರಣ ಹೇಳ್ತೇನೆ ಮೇಡಮ್. ಬಹುಶಃ ನನ್ನ ಹಿಸ್ಟ್ರಿ ಕಾಯಿಲೆ ನನ್ನ ಹೆಂಡತಿ, ಅವಳಿಗೆ ವೀಣಾ ಮೇಡಮ್. ನಿಮ್ಗೆ ಮೇಡಮ್, ನನಗೆ ಅವಳು ವೀಣಾ. ತುಂಬಾ ಪ್ರೀತಿಯಿಂದ ನೆನಪಿಸ್ಕೊಳ್ತಾ ಇದ್ದೀನಿ. ಚಿಂಪು ಅಂತ ಕರಿತಾ ಇದ್ದೆ ಅವಳನ್ನ ನಾನು. ಅವಳಿಂದ ನನಗೆ ಈ ಹಿಸ್ಟ್ರಿ ಬಗ್ಗೆ ಉತ್ಸಾಹ ಅಥವಾ ಇಂಟ್ರೆಸ್ಟ್, ಕುತೂಹಲ ಹುಟ್ಟಿಸಿದ್ದು. ಅವಳ ಜೊತೆಲೆಲ್ಲೋ ಹೋಗ್ತಾ ಇದ್ದೆ, ಅವಳು ಏನೇನೋ ಮಾಡ್ತಾ ಇದ್ಲು, ಬಹಳ ವಿಷಯಗಳನ್ನ ಅವಳು ಚರ್ಚೆ ಮಾಡ್ತಾ ಇದ್ಲು. ಅವಳ ಮೂಲಕ ನನಗೆ ಹಿಸ್ಟ್ರಿ ಪರಿಚಯ ಆಗಿದ್ದು. ಒಂದು ಬೇರೆ ಕಡೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದನ್ನ ಹೇಳೋದ್ ಬೇಡ. ಅವಳ ಮೂಲಕನೇ ಕನಕ ಮುಸುಕು ಕಾದಂಬರಿ ಹುಟ್ಟಿದ್ದು ಕೂಡ ನಾವೇ. ಯಾವ್ದೊಂದು ಸಂಶೋಧನೆ ಮಾಡಿದ್ಲು ಸೋಮನಾಥ್ಪುರದ ದೇವಾಲಯದಲ್ಲಿ. ಅದನ್ನ ಈಗ ಸದ್ಯಕ್ಕೆ ಹೇಳೋದು ಡಿಸ್ಕಸ್ ಮಾಡೋದು ಬೇಡ ಅನ್ಸುತ್ತೆ. ಹಾಗೆ ಅವಳು ಒಂದು ಕಾರಣ ಮೇಡಮ್. ಮತ್ತೊಂದು ಕಾರಣ ಬಹುಶಃ ನಾನು ಇತ್ತೀಚೆಗೆ ಒಂದು 2 ವರ್ಷದಿಂದ ನನಗೆ ನಾನೇ ಕೇಳ್ಕೊತಾ ಇದ್ದೀನಿ ಯಾಕಿರ್ಬೋದು ಅಂತ. ಇನ್ ಅಡಿಷನ್ ಟು ವೀಣಾ, ಬಹುಶಃ ನನ್ನ ಅಡಿಕ್ಷನ್ ಟು ವಿಕಾಸವಾದ, ನಾನು ವಿಕಾಸವಾದದಲ್ಲಿ ಸಂಶೋಧನೆ ಮಾಡಿದ್ರಿಂದ ನನ್ನ ದೃಷ್ಟಿನಲ್ಲಿ ಹಿಸ್ಟ್ರಿ ಅಂಡ್ ವಿಕಾಸವಾದ ನಡುವೆ ವ್ಯತ್ಯಾಸ ಅಲ್ಲ ಮೇಡಮ್. ಹಿಸ್ಟ್ರಿ ಮಾನವನ ಚರಿತ್ರೆ, ವಿಕಾಸವಾದ ಇಡೀ ಜೀವದ ಚರಿತ್ರೆ, ಜೀವಗಳು ಎಲ್ಲಿಂದ ಬಂದು ಹೇಗೆ ಬೆಳೆದ್ವು ಅನ್ನೋದು. ಸೊ ನಾನು ಅದಕ್ಕೆ ಮಾರು ಹೋಗಿದ್ರಿಂದ ಈ ಹಿಸ್ಟ್ರಿ ಕೂಡ ಒಂದು ರೀತಿಯಲ್ಲಿ ನನಗೆ ಗೊತ್ತಿಲ್ಲದಂಗೆ ನಾನು ಆವರಿಸ್ಕೊಂತ ನಾನು ಅನ್ಕೊಂತೀನಿ. ಇತಿಹಾಸ ಆದ್ರೆ ದಾಖಲೆ ಅಷ್ಟೇ, ಅದು ಮನುಷ್ಯನ ವಿಕಾಸ ದಾಖಲೆ, ಇದು ಇಡೀ ಜೀವ ಪ್ರಪಂಚದ ವಿಕಾಸ ದಾಖಲೆ. ಸೊ ಹಾಗಾಗಿ ನನ್ನ ಮನಸ್ಸೊಳಗಡೆ ನನಗೆ ಎಲ್ಲೋ
ಸಾಮ್ಯತೆ ಇದೆ ಎರಡು ಜಾಗ ಇತ್ತು ಇದಕ್ಕೆ ಅನ್ಸುತ್ತೆ ಅಂತ. ಹಾ. ಚರಿತ್ರೆ ಅಪ್ರಿಶಿಯೇಟ್ ಮಾಡಕ್ಕೆ. ಅದ್ರ ಜೊತೆ ಇವಳು ಅಲ್ಲಿ ಬೀಜ ಹಾಕಿದ್ಲು ವೀಣಾ, ಹಾಗಾಗಿ ಚರಿತ್ರೆಗೆ ನಾನು ಬಂದಿದ್ದೆ. ಹಾ. ಆದ್ರೆ ನಾನು ಕಾದಂಬರಿಗಳಲ್ಲಿ ಕೇವಲ ಚರಿತ್ರೆ ಮಾತ್ರ ಇಲ್ಲ, ವಿಜ್ಞಾನನೂ ಇದೆ, ಚರಿತ್ರೆನೂ ಇದೆ, ಇತಿಹಾಸನೂ ಇದೆ. ಬಟ್ ಮೊದಲ ಕಾದಂಬರಿ ಬರೆದಾಗ, ಇತಿಹಾಸದ ಮೇಲೆ ಬರೆದಾಗ, ಹೌದು, ಕನಕ ಮುಸ್ಕು. ಅದರ ತಯಾರಿ ಹೇಗಿತ್ತು? ಆ ವೀಣಾ ಮೇಡಮ್ ಮೂಲಕ ನಿಮ್ಗೆ ಆ ವಸ್ತು ಸಿಕ್ತು ಅಂತ ಹೇಳಿದ್ರಿ, ಬಟ್ ನೀವು ಅದನ್ನ ಹೇಗೆ ಬಳಸ್ಕೊಂಡ್ರಿ ಆ ವಸ್ತುನ ಕಾದಂಬರಿಯಲ್ಲಿ? ಇದನ್ನ ನಾನು ಬಹಳ ಕಡೆ ಹೇಳ್ಬಿಟ್ಟಿದ್ದೀನಿ ಮೇಡಮ್, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹಾ. ಅವಳು ಯಾವ್ದೋ ಒಂದು ಸಂಶೋಧನೆ ಮಾಡಿದ್ಲು ಈ ಸೋಮನಾಥಪುರದಲ್ಲಿ ಇರತಕ್ಕಂಥ ದೇವಾಲಯದ ಒಂದು ಸ್ಟ್ರಕ್ಚರ್ ಮೇಲೆ, ಮೈಸ್ ಲೈಕ್ ಸ್ಟ್ರಕ್ಚರ್ ಅಂತಾರೆ, ಅಂದ್ರೆ ಜೋಳದ ರೀತಿಯ ರಚನೆ. ಅದರ ಬಗ್ಗೆ ಸಂಶೋಧನೆ ಮಾಡಿ ಅವಳು ಅದನ್ನ ಪ್ರಕಟಿಸಿದಾಗ ಯಾರೊಬ್ಬರು ಏನೋ ಒಂದು ಲೆಟರ್ ಬರ್ದಿದ್ರು ಸೂಕ್ಷ್ಮವಾಗಿ, ಇದೆಲ್ಲ ಜೈನ ಐಕಾನ್ಗಳು, ಇದೆಲ್ಲಾನು ಕಲ್ಪವೃಕ್ಷ, ಇದ್ರ ಬಗ್ಗೆ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಏನ್ ಅಧಿಕಾರ ಇದೆ, ಹಾಗೆ ಹೇಗೆ ನಿಮ್ ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಎಚ್ಚರಿಕೆ ಅಂತ. ಇಟ್ ವಾಸ್ ಎ ವೆರಿ ಇಮ್ಮೆಚ್ಯೂರ್ ಲೆಟರ್. ಆಮೇಲೆ ಅವಳು ಇದಕ್ಕೆ ಹೋದ್ಲು ಎಡಿನ್ ಬರೋಗೆ, ಏನೋ ಪ್ರಾಣಿಗಳ ವರ್ತನೆ ಮೇಲೆ ಸಂಶೋಧನೆ ಮಾಡೋಕೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಮಗಳನ್ನ ಬಿಟ್ಟೋಗಿದ್ಲು. ಅವಳಲ್ಲಿ ಏನೋ ಹೆಚ್ಚು ಕಮ್ಮಾಗಿ ನನಗೆ ತಕ್ಷಣ ಫ್ಯಾಕ್ಸ್ ಬಂತು. ಅವಾಗ ಇಮೇಲ್ಗಳು ಅವೆಲ್ಲ ಇರ್ಲಿಲ್ವಲ್ಲ, ಇದ್ರು ಕೂಡ ನಮ್ಮಲ್ಲಿ ಇರಲಿಲ್ಲ. ಸೊ ಫ್ಯಾಕ್ಸ್ ಬಂತು, ತಕ್ಷಣ ಅಲ್ಲಿ ಹೋಗಿ ನೋಡಿದ್ರೆ ಏನೂ ಆಗಿಲ್ಲ. ಮಗಳು ನೆನೆಸ್ಕೊಂಡವಳು ದುಃಖಿತವಾಗಿದ್ದರಿಂದ, ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ದುಃಖ ಪಟ್ಟರು ಡಿಪ್ರೆಸ್ ಆಗಿದ್ದಾಳೆ ಅಂತ ಆಸ್ಪತ್ರೆಗೆ ಹಾಕ್ಬಿಡ್ತಾರೆ. ಸೊ ಹೋದ ತಕ್ಷಣ ಎದ್ದು ಮತ್ತೆ ತಪ್ಕೊಂಡು ನನ್ನ ಅಪ್ಪ ಹ್ಯಾಬಿಲೀಸ್ ಕರ್ಕೊಂಡು ಹೋಗ್ಬಿಡಿ ನನ್ನ ಹ್ಯಾಬಿಲೀಸ್ ಅಂತ ಇದ್ಲು. ಅದು ಯಾಕೆಂತ ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಕರ್ಕೊಂಡು ಹೋಗ್ಬಿಡಿ, ನಂಗೆ ಆಗಲ್ಲ ಇಲ್ಲಿ ಅಂತಂದ್ಲು. ಬಿಟ್ಟಾಕ ಆ ಕೋರ್ಸ್ನ ಅಂತ ಹೇಳ್ಬಿಟ್ಟಂತ ವಾಪಸ್ ಬಂದೆ. ಹಂಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳು ಏನಾಗಿರ್ಬೋದು ಅಂತ ಈ ಪತ್ರದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಹೊಳೆದಿದ್ದ ಒಂದು ತುಳುಕು ಅದು ಕಥೆಯಾಗಿ ಬೆಳೀತು. ಸುಮಾರು 15 ವರ್ಷ ಬೆಳೀತು ತಲೆನಲ್ಲಿ. ಕೊನೆ ಏನೋ ಮಾಡಿ ಅದನ್ನ ಕಾದಂಬರಿ ಆಯ್ತು. ಹಾಗಾಗಿ ನನಗೆ ಚರಿತ್ರೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವಳು. ನನ್ನ ಕಾದಂಬರಿ ಕಾರಣ ಅವಳು. ಅದನ್ನ 2 ವರ್ಷ ಬರೆದಿಟ್ಕೊಂಡಿದ್ದೆ, ಯಾರು ಪಬ್ಲಿಷ್ ಮಾಡಿರಲಿಲ್ಲ. ನಾಗೇಶ್ ಹೆಗ್ಡೆ ಅವರು ಯಾವಾಗ ಒಂದ್ಸಲ ಆಕಸ್ಮಿಕವಾಗಿ ಅದನ್ನ ಓದಿದ ತಕ್ಷಣ ಫೋನ್ ಮಾಡಿ, ಇದು ಬಹಳ ಚೆನ್ನಾಗಿದೆ, ಯಾಕೆ ಪಬ್ಲಿಷ್ ಮಾಡಿಲ್ಲ ಅಂತಂದಾಗ ಅವ್ರಿಗೆ ಹೇಳಿದೆ, ಈ ತರ ಯಾರೋ ಮುಂದಷ್ಟು ಜನಕ್ಕೆ ಕೊಟ್ಟೆ, ಅವರೆಲ್ಲ ಇದರಲ್ಲಿ ಚಿತ್ರ ಇದೆ, ಗ್ರಾಫ್ ಇದೆ, ಡೇಟಾ ಇದೆ, ಇವೆಲ್ಲ ಇದ್ರೆ ಕಾದಂಬರಿ ಆಗಲ್ಲ ಅಂದ್ಬಿಟ್ರು ಅಂತ. ಅವ್ರು ಚೆನ್ನಾಗಿ ಹೇಳಿದ್ರು, ಅದೆಲ್ಲ ಇದ್ರೆ ತಾನೇ ಕಾದಂಬರಿ ಇಂಟ್ರೆಸ್ಟ್, ನಾನು ಪಬ್ಲಿಷ್ ಮಾಡ್ತೀನಿ ಅಂತಂದ್ರು. ಅಲ್ಲಿಂದ ಶುರುವಾಯ್ತು ಮೇಡಮ್. ಸೊ ಐ ರಿಯಲಿ ಥ್ಯಾಂಕ್ ನಾಗೇಶ್ ಹೆಗ್ಡೆ ಫಾರ್ ಓಪನಿಂಗ್ ಔಟ್ ದಟ್ ಚಾಪ್ಟರ್. ಅಲ್ಲಿಂದ ಒಂದು ಇತಿಹಾಸದ ಕಾದಂಬರಿಗಳನ್ನ ಕೊಡುವ ಪರಂಪರೆಗೆ ನೀವು ಗಟ್ಟಿ ಹೆಜ್ಜೆ ಹಾಕಿದ್ರಿ ಅಂತ. ಕನ್ನಡದ ಡಾನ್ ಬ್ರಾನ್ ಅಂತ ನಿಮ್ಮನ್ನ ಕರೆಯೋದಿದೆ. ಈಗ ವೀಣಾ ಮೇಡಮ್ ಮುಂದೇನು ಹೊಸ ಹೆಸರು ಹೇಳಿದ್ರಿ, ಹ್ಯಾಬಿಲಿಸ್ ಅಂತ. ಅವಳು ನಮ್ಮ ಪರಿಚಯ ಆದಾಗ, ನಮ್ದು ಲವ್ ಮ್ಯಾರೇಜ್, ಪರಿಚಯ ಆದಾಗ ಅವಳು ಒಂದು ಹ್ಯೂಮನ್ ಎವಲ್ಯೂಷನ್ ಮೇಲೆ ಒಂದು ಪುಸ್ತಕ ಓದ್ತಾ ಇದ್ಲು. ಅದರಲ್ಲಿ ಮಾನವರು ಹೆಂಗ್ ಬಂದ್ರು ಅಂತ ಬರ್ದಿರ್ತಾರೆ. ನಮ್ದು ಹೋಮೋ ಸೇಪಿಯನ್, ನಮ್ಗಿಂತ ಹಿಂದೆ ಹೋಮೋ ಎರೆಕ್ಟಸ್, ಅದಕ್ಕಿಂತ ಹಿಂದೆ ಹೋಮೋ ಹ್ಯಾಬಿಲಿಸ್. ಸೊ ಅವಳು ಮುಂದೆ ಬರೋದು ಸೇಪಿಯನ್ಸ್, ಈಗ ನಾವು ಸೇಪಿಯನ್ಸ್. ಅವಳು ನೀವು ಸೇಪಿಯನ್ ಲೆವೆಲ್ಗಿಲ್ಲ, ಬಹಳ ಹಿಂದೆ ಇದ್ದೀರಾ ಅಂತ ಹೋಮೋ ಹ್ಯಾಬಿಲಿಸ್ ಅಂತ ಕರೆದ್ಲು ನನ್ನ. ಅವಳು ಹೋಮೋ ಹ್ಯಾಬಿಲಿಸ್ ಅಂತ, ಹೌದಾ, ನಾನು ಅಷ್ಟು ಹಿಂದೆ ಹಾಕಿದ್ದೆ, ನಾನು ಇನ್ನೂ ಹಿಂದೆ ಆಗ್ತೀನಿ ಅಂತ ಅವಳ ಚಿಂಪಾಂಜಿ ಅಂತ ಕರೆದೆ. ಸೊ ನಾನು ಚಿಂಪು ಅಂತ ಇದ್ದೆ, ಅವಳು ಹ್ಯಾಬಿಲಿಸ್ ಅಂತ ಇದ್ಲು. ನಮ್ಮಿಬ್ರಿಗೂ ನಾನು ಅವಳು ವೀಣಾ ಅಂತ ಹೇಳಿದ್ದು ಕರೆದು ನೆನಪಿಲ್ಲ. ಅವಳಿಗೂ ಕೂಡ ನನಗೆ ಬೇರೆ ಇನ್ನೇನೋ ಕರೆದು ಬರ್ರಿ ಗಿರ್ರಿ ಅಂತ ಕರೆದಕ್ಕೆ ಹ್ಯಾಬಿಲಿಸ್ ಅಂತ ಇದ್ಲು, ನಾನು ಚಿಂಪು ಅಂತ ಇದ್ದೆ. ಹಾಗೆ ಅದು ಕೂಡ ವಿಕಾಸದಲ್ಲೇನೆ ಹುಟ್ಕೊಂಡ ಒಂದು. ಸರ್, ಚಿತಾದಂತ ಬಹಳ ಒಂದು ಕುತೂಹಲ ಮೂಡಿಸಿದ್ದ ಕಾದಂಬರಿಯಾಗಿತ್ತು. ಬೌದ್ಧ ಧರ್ಮದ ಬಗ್ಗೆ ನೀವು ಅಲ್ಲಿ ಮಾತಾಡ್ತೀರಿ, ತುಂಬಾ ಬುದ್ಧನ ಹಲ್ಲಿನ ಬಗ್ಗೆ ಮಾತಾಡ್ತೀರಿ. ಈ ವಸ್ತು ಹೊಳೆದ ಏನು ವಿಷಯ ಹೇಗೆ ಹೊಳಿತು, ಇದನ್ನ ಹೇಗೆ ಎಲಾಬ್ರೇಟ್ ಮಾಡ್ತಾ ಹೋದ್ರಿ? ಬುದ್ಧನ ದಂತದ ಬಗ್ಗೆ ನನಗೆ ಗೊತ್ತಿತ್ತು ಮೇಡಮ್. ಬುದ್ಧನ ದಂತ ಎಲ್ಲೋ ಇದೆ ಅಂತ ದಂತಕಥೆ ಬೆಳೀತದೆ, ಅದ್ರ ಬಗ್ಗೆ. ಆದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರಿಗೂ. ಹುಡುಕೊಂಡು ಹೋದೆ. ಅದನ್ನ ಹುಡುಕೊಂಡು ಹೋದಾಗ ಗೊತ್ತಾಯ್ತು ಅದರಿಂದ ಎಷ್ಟೊಂದು ರಕ್ತ ಚರಿತ್ರೆ ಅಡಗಿದೆ ಅಂತ. ಇಡೀ ಶ್ರೀಲಂಕಾದಲ್ಲಿ ಆದ ಯುದ್ಧಗಳು ಎಷ್ಟೋ ಈ ದಂತದ ಕಾರಣ. ಅದೇ ರೀತಿ ಬರ್ಮಾಗ ಹೋಯ್ತದು, ಬರ್ಮಾದಲ್ಲಿ ಏನೇನೋ ಆಯ್ತು, ಕೆಲವರು ಚೀನಾಗ ಹೋಯ್ತು ಅಂತಂದ್ರು. ಇವೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಯಾರು ಗೊತ್ತಿಲ್ಲ. ಅದೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಇಷ್ಟೊಂದು ಅದ್ಭುತವಾದ ಚರಿತ್ರೆ ಇರುವ ದಂತದ ಬಗ್ಗೆ ಯಾಕೆ ಬರೀಬಾರ್ದು ಅಂತಂದಾಗ ಆ ಕಾದಂಬರಿ ಹುಟ್ಕೊಂತು. ಅದ್ರ ಸುತ್ತ ಒಂದಷ್ಟು ವಿಷಯಗಳು ಬೆಳೆದವು. ಅದು ನೋಡಿದ್ರೆ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದು ಬೆಳಿತಾನೇ ಇದೆ, ಅದರ ಬಗ್ಗೆ ಆ ಕುತೂಹಲ ಅಥವಾ ಆ ರಹಸ್ಯ. ಸೊ ಹಾಗಾಗಿ ಆಗ ಶುರು ಮಾಡಿ ನಾನು ಈಗ ತಂದು ನೆಹರು, ಪ್ರಿಯಾಂಕಾ ಅವ್ರ ತರ ತಂದು ನಿಲ್ಲಿಸಿ ಅದನ್ನ ದಲೈ ಲಾಮಾ ಮೂಲಕ. ಇಲ್ಲಿ ನನಗೊಂದು ಅನ್ಸೋದು, ನಾವು ಯಾವುದೋ ಒಂದು
ವಿಷಯವನ್ನ ಕಟ್ಕೊಂಡು ಅನಗತ್ಯವಾಗಿ ಅದರ ಹಿಂದೆ ಹೋಗ್ತೀವಿ. ನಾವ್ಯಾರು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ಕೂಡ ಮನುಷ್ಯ ಧರ್ಮ ಅಂತ ಇರಬಹುದು ಮತ್ತು ಯಾವುದೋ ಒಂದು ವಿಷಯದ ಬಗ್ಗೆ ಹಿಡ್ಕೊಂಡು ಕಿತ್ತಾಡುವ ಒಂದು ಅಭ್ಯಾಸ ನಮ್ಗೆ ಆಗ್ಬಿಟ್ಟಿದೆ. ನೀವು ಹೇಳಿದ್ರಿ ಶ್ರೀಲಂಕಾದಲ್ಲಿ ಬೇಕಾದಷ್ಟು ಯುದ್ಧಗಳಾಗಿದೆ ಅಂತ, ಹಲ್ಲಿಗೋಸ್ಕರ. ಮತ್ತು ಎಲ್ರಿಗೂ ಗೊತ್ತಿದೆ ನಾವ್ಯಾರು ಶಾಶ್ವತರಲ್ಲ ಅಂತ, ಆದ್ರೂ ಅದಕ್ಕೋಸ್ಕರ ಆಗ್ತಾ ಇದೆ ಅಂತ. ನೀವು ಅಲ್ಲಿ ನೋಡಿದ ವಿಷಯ ಏನಿತ್ತು ಸರ್? ದಂತದ ಬಗ್ಗೆ ಕೇಳ್ತಿದಾರೆ ಮೇಡಮ್. ದಂತದ ಬಗ್ಗೆ ಸಹ ಮತ್ತು ಒಟ್ಟು ಆ ಮನಸ್ಥಿತಿಗಳ ಬಗ್ಗೆ. ನೀವೀಗ ಬರ್ಮಾದ ಬಗ್ಗೆ ಹೇಳಿದ್ರಿ. ಈ ಎಲ್ಲ ಮೇಡಮ್ ಎಲ್ಲಾದ್ರಲ್ಲೂ ನಾವು ಕಾಣೋದು ಒಂದೇನೆ, ನಾವು ಧರ್ಮದ ಮೂಲವನ್ನ ಮರೆತು ಬಿಡ್ತೀವಿ. ನಮ್ಮ ಇವತ್ತಿನ ಸ್ವಾರ್ಥವನ್ನ ಮಾತ್ರ ಮುಂದಿಟ್ಕೊಂಡು ಅಥವಾ ಆ ಹಕ್ಕನ್ನು ಮಾತ್ರ ಅಥವಾ ಆಸೆಯನ್ನ ಮಾತ್ರ ಮುಂದಿಟ್ಕೊಂಡು ನಾವು ಬದುಕ್ತೀವಿ. ದುರದೃಷ್ಟ ಇದು. ಯೇಸು ಕ್ರಿಸ್ತ ಏನ್ ಹೇಳ್ದ ನಾವು ಮರಿತೀವಿ, ಕೃಷ್ಣ ಏನ್ ಹೇಳ್ದ ಮರೆತು ಬಿಡ್ತೀವಿ, ಬಹುಶಃ ಅಲ್ಲ ಏನ್ ಹೇಳ್ದಂತಲೂ ಮರೆತು ಬಿಡ್ತಾರೆ ಕೆಲವರು. ಇಫ್ ನಾಟ್ ಆಲ್. ಹಾಗೆ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂತ ಮರೆತು ಬಿಟ್ಟು ಇವತ್ತು ಅಲ್ವೇ ಹಾಗೆ ಬರೇ ಟೆಕ್ಸ್ಟ್ ಗಳನ್ನ ಇಟ್ಕೊಂಡು ಕಿತ್ತಾಡ್ತಾ ಇದೀವಿ. ಅದಷ್ಟೇ ಅಲ್ಲ, ಆ ಟೆಕ್ಸ್ಟ್ ಮೇಲಿನ ಹಕ್ಕಿನ ಬಗ್ಗೆ ಕಿತ್ತಾಡ್ತೀವಿ. ಅದು ದುರದೃಷ್ಟ ಅಲ್ವಾ? ಯಾವುದೂ ನಿಮಗೆ ಆಸೆ ಬೇಡಪ್ಪ, ಆಸೆ ಬಿಡಿ ಅಂತ ಹೇಳಿದವನು ಬುದ್ಧ. ಅವನ ದಂತದ ಮೇಲೆ ಅದ್ರ ಮೇಲೆ ಆಸೆ ಇಟ್ಕೊಂಡು ಎಷ್ಟೋ ಆಯ್ತು. ಇತ್ತೀಚೆಗೆ ಒಂದು ಕಾದಂಬರಿ ಬರೆದಿದ್ದೀನಿ ಮೇಡಮ್, ಅದರಲ್ಲಿ ಕೊನೆಗೆ ತರ್ತಾ ಇದ್ದೀನಿ ನಾನು. ಕಿಲ್ಲಿಂಗ್ ಕೇವ್ಸ್ ಅಂತ ಇದೆ, ಕಿಲ್ಲಿಂಗ್ ಕೇವ್ಸ್ ಅಂತ ಕಾಂಬೋಡಿಯಾದಲ್ಲಿ. ನನ್ನ ಕತೆ ಕೊನೆಗೆ ಅಲ್ಲಿ ಎಂಡ್ ಆಗುತ್ತೆ. ನನಗೆ ಆ ಕಿಲ್ಲಿಂಗ್ ಕೇವ್ಸ್ ಒಂದು ನಿಜವಾದ ಪ್ರತಿಮೆ ಅನ್ಸ್ಬಿಡ್ತು ನಮ್ಮೆಲ್ಲರ ಮನಸ್ಸಿಗೆ. ಆ ಕಿಲ್ಲಿಂಗ್ ಕೇವ್ಸ್ ಅಲ್ಲಿ ಖಮೆರ್ರೂಸ್ ಅನ್ನೋರು, ಈ ಕಮ್ಯುನಿಸ್ಟ್ ಜನ ಇದ್ರಲ್ಲ ಕಾಂಬೋಡಿಯಾದಲ್ಲಿ, ಅವರು ಲಕ್ಷಾಂತರ ಮಂದಿನ ಸಾಯಿಸ್ತಾರಲ್ಲಿ. ಅಲ್ಲಿ ಯಾಕೆ ಸಾಯಿಸ್ತಾರೆ ಅಂದ್ರೆ, ಸಾಯಿಸ್ಬೇಕಾದ್ರೆ ಬುಲೆಟ್ ಹೊಡೆದ್ರೆ ಬುಲೆಟ್ ವೇಸ್ಟ್ ಆಗುತ್ತೋ ಅಲ್ಲಿ ತಗೊಂಡೋಗ್ಬಿಟ್ಟು ಕತ್ತಿಸಿ ಒಳಗಡೆ ಹಾಕ್ಬಿಡೋದು, ಅಲ್ಲಿ ಆ ಗುಹೆ ಒಳಗಡೆ ಹಾಕ್ಬಿಡೋದು. ಅದೇ ಗುಹೆಯಲ್ಲಿ ಅದೇ ಕಾಲದಲ್ಲಿ ಬುದ್ಧನ ವಿಗ್ರಹ ಕೂಡ ಈ ಕಡೆ ಇತ್ತು. ಎಷ್ಟು ವಿಪರ್ಯಾಸ ನೋಡಿ. ನಂಗೆ ಅದನ್ನ ನೋಡಿ ಕೊನೆಯ ಚಾಪ್ಟರ್ ಅದನ್ನ ತಂದಿದ್ದೀನಿ ಕಾದಂಬರಿನಲ್ಲಿ. ಅದು ಒಂದು ರೀತಿಯ ಏನೋ ಬಿಂಬ, ನಮ್ಮೆಲ್ಲರ ಬಿಂಬ. ಈ ಕಡೆ ಬುದ್ಧ ಅಂತ ಹೊಗಳಿ ಅವನ ವಸ್ತುವನ್ನು ಇಟ್ಕೊಂಡು ನಾವು ಕಿತ್ತಾಡೋದು, ಜಗಳ ಆಡೋದು, ಅವನ ದೇಹಗಳನ್ನ ಇಟ್ಕೊಂಡು ದೇಹ ಮರೆತು ಬಿಟ್ಟು ದೇಹಗಳಿಗೋಸ್ಕರ ಹೋರಾಡೋದು. ಈ ನೀವೆಲ್ಲೇ ನೋಡಿ, ಯಾವುದೇ ಜೆರೂಸಲೇಮ್ಗೆ ಹೋಗಿದ್ದೆ, ಎಲ್ಲಾ ಧರ್ಮಗಳಲ್ಲೂ ಶಾಂತಿ ಬೇಕು ಅಂತ ಹೇಳೋ ಸ್ಥಿತಿನಲ್ಲಿ ಅದರಂತ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅಲ್ಲಿ ನಡೀತಾರ ಅಲ್ಲೋಲ ಕಲ್ಲೋಲಗಳು, ರಕ್ತಪಾತಗಳು. ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಏನು ಮಾಡ್ಬೇಡ್ರಪ್ಪ ಅಂತ ಅವ್ರು ಹೇಳಿದ್ದು, ಅವ್ರು ಹೇಳಿದ್ದನ್ನ ಇಟ್ಕೊಂಡು ನಾವು ಅವ್ರು ಹೇಳಿದ್ ನಮ್ಮವ್ನು ಹಿಂಗೆ ಹೇಳ್ದ ಅಂದ್ಕೊಂಡು ಕಿತ್ತಾಡೋದು. ಇದು ದಿನನಿತ್ಯ ಆಗ್ಬಿಟ್ಟಿದೆ ಅಲ್ಲ ಮೇಡಮ್, ದುರದೃಷ್ಟ. ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಕಾದಂಬರಿ ಬರೀತೀರಿ, ಕರಿಸಿರಿಯಾನ. ವಿಜಯನಗರ ಸಾಮ್ರಾಜ್ಯ ಪ್ರಾಯಶಃ ಪ್ರಪಂಚದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದು. ಮತ್ತು ವಿಜಯನಗರದ ಅದು ಕಥೆ ಅಂದ್ರೆ ಕಲ್ಲು ಕಥೆ, ಅದು ಕಥೆಯ ಕಣಜ. ಅದು ನೀವು ಒಂದು ವಿಷಯ ತಗೊಳ್ತೀರಿ, ನನಗೆ ಕುತೂಹಲ ಅಂದ್ರೆ ಇತಿಹಾಸವನ್ನ ತಗೊಳ್ಳುವಾಗ ನಮ್ಮಲ್ಲೊಂದು ಎಚ್ಚರ ಬೇಕು ಸರ್. ನಿಮ್ಗೂ ಗೊತ್ತಿದೆ, ಅದು ಯಾವ ಕಡೆ ಸ್ವಲ್ಪ ಜಗ್ಗಿದ್ರು ಅದು ಬೇರೆಯೇ ಆಗಿ ಬಿಡುವ ಅಪಾಯ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡಿದ್ರಿ ಇದನ್ನ? ಕರಿಸಿರಿಯಾನ ಹುಟ್ಟಿಕೊಂಡ ರೀತಿ ಮತ್ತು ಅದನ್ನ ನೀವು ಮ್ಯಾನೇಜ್ ಮಾಡಿದ ರೀತಿ ಎಲ್ಲವೂ ಹೇಳಿ. ಅದಕ್ಕೆ ಒಂದ್ ಕಡೆ ಬರ್ದಿದ್ದೀನಿ ಮೇಡಮ್. ಅದಕ್ಕೆ ಮೂಲ ನನ್ನ ಮಗಳು ಪ್ಲಸ್ ಇನ್ನೊಬ್ಬ ನಮ್ಮ ಫ್ರೆಂಡ್ ಮಗ ಸಾಗರ್ ಅಂತ, ಅವ್ರನ್ನ ಕರ್ಕೊಂಡು ನಾವು ರೆಗ್ಯುಲರ್ ಹಿಂಗೇನೆ ವಿಜಯನಗರ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ಮಹಾನವಮಿ ದಿಬ್ಬದ ಹತ್ರ ಎಲ್ಲೋ ಇದ್ವಿ. ಅದ್ರ ಪಕ್ಕದಲ್ಲಿ ಇವರಿಬ್ಬರು ಚಿಕ್ಕ ಮಕ್ಳು, ಅವಾಗ ನನ್ನ ಮಗಳು ಪ್ಲಸ್ ಸಾಗರು, ಅವರು ಕೂತ್ಕೊಂಡು ಕಲ್ತವನೇನೋ ಆಗಿತಾ ಇದ್ರು. ನಮ್ಗೆ ಗಾಬರಿ ಆಯ್ತು, ಅಲ್ಲೆಲ್ಲ ಏನು ಮುಟ್ಬಾರ್ದಲ್ಲ, ಏನೋ ಆಗಿತಾ ಇದ್ರು. ಕೆಳಗಡೆ ತಕ್ಷಣ ಹೇಳಿದ್ಬಿಟ್ಟು ನಾವ್ ಏನ್ ಮಾಡ್ತಿದ್ದೀರಾ ಅಂದ್ರು. ವಜ್ರಗಳು ಹುಡುಕಾಡ್ತಿದೀವಿ ನಾವು ಅಂದ್ರು. ಏನು ಹೆಂಗ್ ಸಿಗುತ್ತೆ ವಜ್ರ ಇಲ್ಲಿ ಅಂತಂದ್ರೆ, ದಾರಿ ಉದ್ದಕ್ಕೂ ಅಷ್ಟು ಹೇಳಿದ್ರಿ ನೀವು, ವಿಜಯನಗರ ಅಷ್ಟು ಸಮೃದ್ಧವಾಗಿತ್ತು, ಅಷ್ಟು ಏನೋ ರಿಚ್ ಆಗಿತ್ತು ಅಂತ, ಎಲ್ಲೋ ಒಂದಷ್ಟು ಬಿದ್ದಿರ್ಬೇಕಲ್ಲ, ನೋಡೋಣ ಅಂತ. ಆ ಮಗುವಿನ ಮನಸ್ಸಿನಲ್ಲಿ ಹುಟ್ಟಿರೋ ಆ ಕುತೂಹಲ ಇದೆಯಲ್ಲ, ವಿಜಯನಗರದಲ್ಲಿ ಎಲ್ಲೋ ಸಿರಿ ಇರಬೇಕು, ಎಲ್ಲೋ ವಜ್ರ ಇರಬೇಕು, ಅಷ್ಟೊಂದು ಸಮೃದ್ಧಿಯಾಗಿದ್ದ ಸಾಮ್ರಾಜ್ಯ ಆಗಿದ್ರೆ ನಮ್ಗೆ ಎಲ್ಲೆಲ್ಲೂ ಏನಾದ್ರೂ ಸಿಗಬೇಕು ಅನ್ನೋ ಆ ಕುತೂಹಲ ಇದೆಯಲ್ಲ, ದಟ್ ಈಸ್ ದಿ ಸೀಡ್ ಫಾರ್ ವಿಜಯನಗರ. ಇತ್ತೀಚಿನವರೆಗೂ ಅಲ್ಲಿ ಅಗೆತ ಆಗ್ತಾ ಇರುತ್ತೆ, ಈಗಲೂ ಆಗ್ತಾ ಇದೆ. ವ್ಯಾಸರ ಮಂಟಪವನ್ನ ಕೂಡ ಎಲ್ಲಾ ಕಡೆ ಆಗ್ತಾ ಇದೆ ಅಲ್ಲಿ. ಸೊ ಅಲ್ಲಿಂದ ನನಗೆ ಶುರುವಾಯ್ತು, ಈ ಮಕ್ಕಳಲ್ಲಿ ಇಷ್ಟು ಕುತೂಹಲ ಇದೆ, ಅದು ನಿಜ, ಅಲ್ಲಿ ಇರ್ಬೇಕೇನಾದ್ರೂ ಒಂದು, ಅದನ್ನ ಸಿಗ್ಬೋದ ನಾವು ಒಂದು ವಿಜ್ಞಾನಿಯಾಗಿ ನಾ ಇವತ್ತು ಏನಾದ್ರೂ ಅಗದ್ರೆ ಸಿಗುತ್ತಾ ಅನ್ನೋ
ಯೋಚನೆಯಲ್ಲಿ ಒಬ್ಬ ವಿಜ್ಞಾನಿನ ತಂದೆಯಲ್ಲಿ ಅವನು ಪೋಲನ್ ಸ್ಟಡೀಸ್ ಮಾಡ್ತಾ ಇರೋ ಹಾಗೆ ಅವನಿಗೆ ಏನೋ ವಜ್ರ ಸಿಗೋ ಹಾಗೆ. ಸೊ ಆ ವಜ್ರ ಸಿಕ್ಕಿರೋದು ಇಲ್ಲಿ ಮಗುವಿನ ಯೋಚನೆಯಿಂದ. ಅಲ್ಲಿಂದ ಬೆಳೆಸ್ಕೊಂಡು ಹೋದ್ರೆ ಹಾಗಾದ್ರೆ ಏನಾಯ್ತು ಇಲ್ಲಿ ನಿಧಿ ಎಲ್ಲಾನು ಅಂತ ಯೋಚನೆ ಮಾಡಿದಾಗ ಹುಡುಕಿದ್ರೆ ಸಿವಾಲ್ ರೈಟು ಎಲ್ಲ ಬರ್ದಿದ್ದಾರೆ. 1550 ಆನೆಗಳ ಮೇಲೆ ಹೋಯ್ತು ಅಂತ. ಎಲ್ಲೋಯ್ತು? ಸೊ ಸಾಕಲ್ಲ ಮೇಡಮ್ ಕತೆಗೆ, ಅಷ್ಟು ಸಾಕಲ್ಲ. ಎಲ್ಲೋಯ್ತು ವಿಜಯನಗರದ ನಿಧಿ? ಅಷ್ಟೊಂದು ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯದ ರಿಚ್ ಆಗಿದ್ದ ನಿಧಿ ಎಲ್ಲೋಯ್ತು ಅನ್ನೋ ಪ್ರಶ್ನೆ ಯಾಕೆ ನಮ್ಮವ್ರಿನ್ನು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಂದಾಗ, ನಂಗೊಂದು ವಸ್ತು ಸಿಕ್ತು ಅಂತ ಹೇಳ್ಬಿಟ್ಟು ಅಂತ ಆ ಕತೆ ಬರೆದೆ. ನಿಜಕ್ಕೂ ಅದು ಒಂದೇ ಅಲ್ಲ, ನಮ್ಮಲ್ಲಿ ನೂರಾರು ಆ ರೀತಿಯ ಏನೋ ನಿಧಿಭರಿತ ಕಥೆಗಳು ಬೇಕಾದಷ್ಟಿದಾವೆ. ನಾನು ಇನ್ಫ್ಯಾಕ್ಟ್ ಒಂದು ಪ್ರಾಬ್ಲಮ್ ಇದೆ ನಂಗೆ, ನಿಧಿಭರಿತ ಕಥೆಗಳು ಅಂತ ಹೇಳಿದ್ನಲ್ಲ, ಎಷ್ಟೋ ಬರೀಬೋದು ಆ ರೀತಿ. ನನಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಎಲ್ಲಾರು ನನಗೆ ಎಲ್ಲಾ ಕಾದಂಬರಿಯಲ್ಲೂ ನಿಧಿ ಬರೀತೀರಾ ಅನ್ನೋ ರೀತಿ ಬಂದ್ಬಿಟ್ಟಿದೆ. ಕನಕ ಮುಸ್ಕುದಲ್ಲಿ ಅದೇ ಬಂತು, ಕರಿಸಿರಿಯಾನದಲ್ಲಿ ಅದೇ ಬಂತು, ಚಿತಾದಂದಲ್ಲಿ ಅದೇ ಬಂತು. ಕೊನೆಗೆ ಹೌದಲ್ಲ ಅಂತ ನಾನು ನೆನೆಸ್ಕೊಂಡು ಈಗ ನಿಧಿ ಬಿಟ್ಟು ನಿಧಿ ರೂಪದ ಬೇರೆ ಅದನ್ನ ನಮ್ಗೆ ಬೇಕಾಗಿರೋದೊಂದು ವಸ್ತು, ಚರಿತ್ರೆನ ಹುಡುಕಾಡೋದಕ್ಕೆ, ಚರಿತ್ರೆನ ಹಂಚ್ಕೊಳ್ಳೋದಕ್ಕೆ ಒಂದು ವಸ್ತು. ಅಲ್ಲಿ ನಿಧಿ ನನಗೆ ಮೂಲತಃ ಕಾಡ್ತು, ಹಂಗಾಗಿ ಬರದೆ. ಅದೇ ಬೇಕು ಅಂತ ಏನಿಲ್ಲ. ಈಗ ನಾನೆಲ್ಲ ಬದಲಾಯಿಸಿದ್ದೀನಿ. ಸರ್, ನಾನು ಎಚ್ಚರದ ಬಗ್ಗೆ ಹೇಳಿದೆ, ಇತಿಹಾಸ ಅನ್ನೋ ಒಂದು ವಿಷಯವನ್ನ ಹ್ಯಾಂಡಲ್ ಮಾಡುವಾಗ. ವೆರಿ ಟ್ರೂ ಮೇಡಮ್, ದಟ್ ಇಸ್ ಟ್ರೂ. ಈ ಪ್ರಶ್ನೆ ನನಗೆ ಬಹಳ ಸಲ ಬಂದಿದೆ. ನಾನೊಂದು ಹೇಳ್ತೀನಿ. ಈಗ ನಿಮ್ಗೆ ವಾಪಸ್ ಪ್ರಶ್ನೆ ಕೇಳ್ತೀನಿ ಮೇಡಮ್. ತಾರಾಸೋನಿ ಪ್ರಶ್ನೆ ಕೇಳಿದ್ರ ನೀವು, ಅಥವಾ ಕೇಳಿದ್ರ ಯಾರನ್ನು? ಯಾರು ಕೇಳಿಲ್ಲ. ಯಾಕೆ? ಸ್ವಲ್ಪ ಯೋಚನೆ ಮಾಡೋಣ. ತಾರಾಸು ಬರಿತಾ ಇದ್ದ ಕಾಲದಲ್ಲಿ ನೀವು ಇತಿಹಾಸ ಬರೀತಿದ್ರಲ್ಲ, ನಿಮ್ ಇತಿಹಾಸ ತಿರ್ಚಿರ್ಬೋದಲ್ಲ ಅಂತ ಯಾಕೆ ಕೇಳಿಲ್ಲ? ಯಾಕೆ ಅಂತ ನಾನು ಎರಡು ರೀತಿ ಅನಲೈಸ್ ಮಾಡ್ತೀನಿ. ಒಂದು, ತಾರಾಸು ಕಾಲದಲ್ಲಿ ಯಾರಿಗೂ ಎವಿಡೆನ್ಸೇ ಇರ್ಲಿಲ್ಲ, ಏನಾಯ್ತು ಅಂತಲೇ ಗೊತ್ತಿರಲಿಲ್ಲ. ಚಿತ್ರದುರ್ಗ ಇದೆ, ಚಿತ್ರದುರ್ಗದಲ್ಲಿ ಮದಕರಿ ಅಂತ ಇದ್ದ, ಅಷ್ಟೇ. ಅಂದ್ರೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅವರು ಕಲ್ಪನೆಗೆ ಸಾಕಷ್ಟು ಸ್ವಾತಂತ್ರ್ಯ ಇತ್ತು. ಆ ಕಲ್ಪನೆಯನ್ನ ಜನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಯಾಕೆಂದ್ರೆ ಜನರಿಗೂ ಕೂಡ ಏನಾಗಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇವತ್ತು ನಾನು ನೀವು ಒಂದು ಕಾದಂಬರಿ ಬರೆದ್ರೆ ಚರಿತ್ರೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತಂದ್ರೆ ಜನರು, ನೀನ್ ಬರೀತಿರೋ ಚರಿತ್ರೆ ಕರೆಕ್ಟ್ ಆಗಿದೆಯಾ ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಇದು ಇಟ್ ರಿಫ್ಲೆಕ್ಟ್ಸ್ ಆನ್ ದಿ ಅವೇರ್ನೆಸ್ ಆಫ್ ದ ರೀಡರ್ ಆಲ್ಸೋ. ಈ ಪ್ರಶ್ನೆ ಓದದೇ ಇದ್ದವರು ಕೇಳ್ತಾರೆ, ಓದಿದವರಿಗೆ ಏನು ಪುರಾವೆ ಇದೆ ಅಂತ ಗೊತ್ತಿಲ್ಲದ್ರು ಪುರಾವೆಗಳು ಬಂದಿದ್ದಾವೆ ಅಂತ ಗೊತ್ತು. ಒಂದು. ಎರಡನೇ ಕಾರಣ ಹೇಳ್ತೀನಿ ಮೇಡಮ್, ನನ್ನ ಕಾದಂಬರಿಗಳಲ್ಲಿ ನೀವು ಓದ್ಬೇಕಾದ್ರೆ ಎಲ್ರೂ ಹೇಳೋ ಹಾಗೆ ಏನೋ ಆ ಪುರಾವೆ ಅಥವಾ ಸತ್ಯ ಚರಿತ್ರೆ ಮತ್ತು ಕಲ್ಪನೆ ಯಾವ್ದೇನೋ ಅಂತ ಗೊತ್ತಿಲ್ಲದಂಗೆ ಮಿಕ್ಸ್ ಆಗಿದೆ. ಹಾಗಾಗಿ ಕೆಲವರು ಹೋಗಿದ್ದು ಸತ್ಯ ಅಂತ ನಂಬಿಡ್ತಾರಲ್ಲ, ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ನನಗೆ ಮಾತ್ರ ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಎಚ್ಚರಿಕೆ ಇರ್ಬೇಕು, ಒಪ್ಕೊಂಡೆ ನಾನು. ಆದರೆ ನನ್ನ ಎಚ್ಚರಿಕೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ, ನನಗೆ ಸಿಗುವ ಪುರಾವೆಗಳ, ನೀವು ಅವಾಗಲೇ ಬಹಳ ಚೆನ್ನಾಗಿ ಹೇಳಿದ್ರೆ, ನೀವು ಅಲ್ಲಿ ಒಂದಷ್ಟು ಕಡೆ ಕೊಟ್ಟಿರ್ತೀರಿ ಕೂಡ. ವಿಕಿಪೀಡಿಯಾದ ಲಿಂಕ್ ಬೇರೆ ನೀವು ಕೊಡ್ತೀರಿ, ವಿಕಿಪೀಡಿಯಾ ಅಥವಾ ಬೇರೆ ಎವಿಡೆನ್ಸ್ ಗಳೆಲ್ಲ ಕೊಡ್ತೀನಿ. ಸೊ ಆ ಎವಿಡೆನ್ಸ್ ಗಳನ್ನೆಲ್ಲ ಕೊಟ್ಟು ಅದರ ಮಧ್ಯೆ ನಾನು ಹೇಳ್ದಂಗೆ ಚುಕ್ಕೆಗಳ ಮಧ್ಯೆ ರಂಗೋಲಿ ಎಳಿತಾ ಇರೋದು. ಸೊ ಆ ಮಟ್ಟಕ್ಕೆ ನಂದು ಇವತ್ತು ಸಿಗುವ ಅಥವಾ ದೊರಕುವ ಪುರಾವೆಗಳ ನಡುವಿನ ಕತೆ, ಅದು ಕಾದಂಬರಿ ರೂಪದಲ್ಲಿ ಕೊಡ್ತಾ ಇದೆ. ಸೊ ನಾನು ಇಲ್ಲೇ ಕೇಳ್ಬಿಡ್ತೀನಿ, ಅಲ್ಲಿ ಒಂದು ವಾಸ್ತವ ಇದೆ, ಕಲ್ಪನೆ ಇದೆ. ಈ ಎರಡು ಅಂಶಗಳ ಆ ಪರ್ಸೆಂಟೇಜ್ ನೀವು ಹೇಗೆ ಡಿಸೈಡ್ ಮಾಡ್ತೀರಿ? ಅಂದ್ರೆ ನಿಮ್ಮ ಕಲ್ಪನೆಯನ್ನ ತುಂಬುವಾಗ ಎಷ್ಟು ಸ್ವಾತಂತ್ರ್ಯ ತಗೊಳ್ತೀರಿ? ಸ್ವತಂತ್ರ ತಗೊಂತೀನಿ ಮೇಡಮ್. ಆದ್ರೆ ಸ್ವತಂತ್ರ ನನಗೆ ತಾರಾಸಿಗಿಂತ ಕಡಿಮೆ. ಯಾಕಂದ್ರೆ ತಾರಾಸಿಗೆ ಏನು ಕಟ್ಟುಬಂಧ ಇರ್ಲಿಲ್ಲ. ಇವತ್ತು ಆ ಸ್ವತಂತ್ರ ಇಲ್ಲ. ಆ ಎವಿಡೆನ್ಸ್ ಗಳಿಗೆ ಅಥವಾ ಪುರಾವೆಗಳ ನಡುವೆನೆ ಕತೆ ಕಟ್ಟಬೇಕು. ಅಷ್ಟು ಮಟ್ಟಿಗೆ ನಾನು ಸ್ವತಂತ್ರ ಕಳ್ಕೊಂಡಿದ್ದೀನಿ ನಾನು. ಆದ್ರೆ ಅಷ್ಟು ಮಟ್ಟಿಗೆ ನನಗೆ ಆಧಾರನೂ ಸಿಕ್ಕಿದೆ ಏನೋ ಕತೆ ಬರೆಯಕ್ಕೆ. ಸೊ ನೀವು ಕೇಳೋ ಪ್ರಶ್ನೆಗೆ ಓದುಗ ಹೇಗ್ ಮಾಡ್ಬೇಕು, ಯಾವ್ದು ನಂಬಬೇಕು, ಯಾವ್ದು ಬಿಡ್ಬೇಕು? ನಾನು ಕೊಡುವ ಎಲ್ಲಾ ಆಕಾರಗಳು ಸತ್ಯ, ಅದನ್ನ ನಂಬಿ. ಮಿಕ್ಕಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಕಲ್ಪನೆ ಅನ್ನೋದು ಚಾಲೆಂಜ್ ನಿಮ್ಗೆ ಬಿಡ್ತೀನಿ, ಸವಾಲ್ ನಿಮ್ಗೆ ಬಿಡ್ತೀನಿ, ನೀವೇ ನೋಡಿ ಓದುಗರಿಗೆ ಬಿಡ್ತೀರಿ ಅಂತ. ಎಲ್ಲಾ ಕಥೆಗಳು ಸಾಮಾಜಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಏನೇ ಇರ್ಲಿ, ಅದೆಲ್ಲವೂ ಮಾನವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಸರ್. ಒಂಥರ ಮನುಷ್ಯನ ಏಳುಬೀಳುಗಳನ್ನೇ, ನೀವು ಅದನ್ನ ಇತಿಹಾಸ ಹೇಳಿ, ಸಾಮಾಜಿಕ ಕಾದಂಬರಿ ಏನಿದ್ರು ಮನುಷ್ಯನ ಹೆಜ್ಜೆಗಳನ್ನೇ ನಾವು ಹೇಳ್ತಾ ಬಂದಿರೋದು. ಆದ್ರೆ ಇಲ್ಲೆಲ್ಲವೂ ಕೂಡ ಒಂದು ಪ್ರಯೋಜನ ಅಂತ ನಾವು ಮಾತಾಡ್ತೀವಿ, ಸಾಮಾನ್ಯ ಸಾಹಿತ್ಯದ ಪ್ರಯೋಜನ ಏನು ಅಂತ. ನಿಮ್ಗೆ ಏನ್ ಅನ್ಸ್ತದೆ ಇತಿಹಾಸದ ಈ ಕಥೆಗಳ ಮೂಲಕ? ಇತಿಹಾಸದ ಜ್ಞಾನವನ್ನ ವಿಸ್ತಾರ ಮಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ ಕೊಡುವಾಗ ನಾವೇನು ಪುಸ್ತಕದ ಮೂಲಕ ಕೊಡ್ತೀವಿ, ಇತಿಹಾಸದ ಜ್ಞಾನ ಇದರಿಂದ ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ?
ನಿಮ್ಮ ಪ್ರಶ್ನೆ ಎರಡು ತರ ಉತ್ತರ ಕೊಡ್ತೇನೆ ಮೇಡಮ್. ಒಂದು ಡೈರೆಕ್ಟ್ ಟ್ಯಾಂಜೆನ್ಷಿಯಲ್ ಬೆನಿಫಿಟ್ ಅಂತಾರಲ್ಲ, 2-3 ಸಲ ಆಗಿದೆ ನಂಗೆ. ಕುಪ್ಪಳ್ಳಿ ಹತ್ರ ಕುಂದಾದ್ರಿ ಅಂತ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲಕ್ಕೆ ಹೋಗಿದ್ದೆ, ಜೈನರ ಬೆಟ್ಟ ಅದು. ನಾನು ನನ್ನ ಹೆಂಡತಿ ಎಲ್ಲ ಹೋಗಿದ್ವಿ. ಇಳಿದು ಬರ್ತಾ ಇರ್ಬೇಕಾದ್ರೆ ಕುಟು 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 ಅಂತ ಒಂದು 8 ಬುಲೆಟ್ ಬೈಕ್ಗಳು ಹೋದವು. ಅವು ಒಂದು ಅಷ್ಟೋಗಿ ನಿಲ್ಸ್ಬಿಟ್ಟು ಅವ್ರು ಏನೋ ಅವ್ರು ಮತ್ತೆ ಮಾತಾಡ್ಕೊಂಡ್ರು, ಸಾರ್ ಅಂತ ಯಾರ ತಿರುಗಿ ಕರೆದ್ರು. ತಿರುಗಿ ನೋಡಿದೆ, ತಾವು ಗಣೇಶ ಅಲ್ವಾ ಅಂದ್ರು. ಹೌದು ಅಂತಂದೆ. ಎಲ್ಲ ಹೆಲ್ಮೆಟ್ ಬಿಚ್ಚಿದ್ರು. ಕೆಲವರು ಹೆಣ್ಮಕ್ಳು ಅದರಲ್ಲಿ, ಬಹಳ ಖುಷಿ ಆಯ್ತು. ಬುಲೆಟ್ ಬಿಟ್ಕೊಂಡ್ ಬಂದಿದ್ರು ಹೆಣ್ಮಕ್ಳು, ಕೆಲವರು ಗಂಡು ಹುಡುಗರು ಎಲ್ಲ ಒಟ್ಟಿಗೆ ಬಂದು, ಸಾರ್ ನಾವು ನಿಮ್ ಟ್ರಿಪ್ಪಲ್ಲೇ ಬಂದಿದೀವಿ ಸಾರ್ ಅಂತಂದ್ರು. ಇದು 2-3 ಸಲ ಆಗಿದೆ, ಬೇರೆ ಕಡೆನೂ ಆಗಿದೆ. ಏನಪ್ಪಾ ಹಂಗಂದ್ರೆ ನಾವು ಕನಕು ಮುಸ್ಕು ಟ್ರಿಪ್ ಮಾಡಿದೀವಿ ಸರ್, ಈಗ ಕರ್ಸಿರಿಯಾನ ಟ್ರಿಪ್ ಅಲ್ಲಿ ಬಂದಿದ್ದೀವಿ, ಹಂಗೆ ಈ ಕುಂದಾದ್ರಿ ಬೆಟ್ಟಕ್ಕೆ ಬಂದ್ವಿ ಅಂತಂದ್ರು. ಟು ಮೀ ದಿಸ್ ಈಸ್ ಅ ಡೈರೆಕ್ಟ್ ಬೆನಿಫಿಟ್ ಆಫ್ ಮೈ ನಾವೆಲ್ಸ್. ಇನ್ಫ್ಯಾಕ್ಟ್ ಇನ್ನೊಂದು ಕತೆ, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನನ್ನ ಪದ್ಮಪಾಣಿ ಒಂದು ಕತೆ, ಆ ಕಥೆಯಲ್ಲಿ ಅಜಂತಾ ಎಲ್ಲೋರಾದ ಒಂದು ಅಲ್ಲಿನ ಕತೆ, ಅದು ಒಬ್ಬ ರಾಣಿಯ ಕತೆ. ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ಓದಿ ಅಲ್ಲಿಂದ ಏನೋ ವಾಟ್ಸಪ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಂತ ಆಚೆ ಬಂದು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಕತೆನ ಇಲ್ಲಿ ಕೂತ್ಕೊಂಡು ಪದ್ಮಪಾಣಿ ಮುಂದೆ ಕೂತ್ಕೊಂಡು ಹೋದೆ, ನಿಜಕ್ಕೂ ಅದರ ಸಾರ್ಥಕತೆ ನನಗೆ ತಿಳಿಯಿತು. ಆ ಕತೆ ನನ್ನ ಹತ್ರ ಇಲ್ಲದೇ ಇದ್ರೆ, ಮೊದಲೇ ಓದಿದಾಳ ಹುಡುಗಿ, ಇಲ್ಲದೇ ಇದ್ರೆ, ನಾನು ಓದೇ ಇದ್ರೆ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಥ್ಯಾಂಕ್ ಯು ಅಂತ. ಇದು 2ನೇದು. ಸೊ ಒಂದು ಸಾಂದರ್ಭಿಕತೆ ಅಥವಾ ಅದರ ರಿಲೆವೆನ್ಸು, ಅದರ ಚೌಕಟ್ಟು, ಅವೆಲ್ಲ ಕೂಡ ನಮಗೆ ಓದುಗರಿಗೆ ಸಿಗುತ್ತೆ. 3ನೇದು ಮೇಡಮ್, ನೀವು ನಂಬ್ತಿರಲ್ವಾ, ನನ್ನ ಕಥೆಗಳಿಂದ ಕೆಲವರು ಅಟ್ಲೀಸ್ಟ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ಆ ಇಂಟ್ರೆಸ್ಟ್ ಮೂಲಕ ಚರಿತ್ರೆ ಗೊತ್ತಾಗ್ತಾ ಇದೆಯಾ ಅಲ್ವಾ? ಸೊ ಅದು 3ನೇ ಉಪಯೋಗ ಮೇಡಮ್. ಏನೂ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಒಂದಷ್ಟು ವಿಷಯವನ್ನ ಅಥವಾ ಇನ್ಫಾರ್ಮೇಶನ್ ಅಥವಾ ಒಂದಷ್ಟು ವಿವರಗಳನ್ನ ಓದುಗರಿಗೆ ಮುಟ್ಟಿಸ್ತಾ ಇರೋ ತೃಪ್ತಿ ನನಗಿದೆ. ಇದು ಪ್ರಯೋಜನ ಅಂತಲೇ ಹೇಳಬಲ್ಲೆ. ಈಗ ಒಂದಷ್ಟು ಜನ ಹೊಸೊಬ್ರು ಹಿರಿಯರು ಕಿರಿಯರು ಇತಿಹಾಸದ ಕಡೆಗೆ ಮುಖ ಮಾಡಿ ಕಾದಂಬರಿಗಳನ್ನ ಬರಿತಾ ಇದ್ದಾರೆ. ಹೇಗ್ ನೋಡ್ತಾ ಇದ್ದೀರಿ ನೀವು ಇದನ್ನ? ನೋಡಿದೀರಾ, ಓದಿದೀರಾ ಯಾರ್ದಾದ್ರು? ಓದಿದ್ದೀನಿ ಮೇಡಮ್, ಓದಿದ್ದೀನಿ. ನಿಮ್ಗೆ ಗೊತ್ತಲ್ಲ, ಇತ್ತೀಚೆಗೆ ಬಂದು ಕೆಲವೆಲ್ಲ ನಾನೆಲ್ಲ ಓದಿದ್ದೀನಿ ನಾನು. ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ವಸುಧೇಂದ್ರ ಅವರ ತುಂಗಭದ್ರ ಆಗ್ಲಿ, ರೇಷ್ಮೆ ಬಟ್ಟೆ ಆಗ್ಲಿ, ಅಥವಾ ಚೆನ್ನಭೈರಾದೇವಿ ಬಗ್ಗೆ, ಕಾಳುಮೆಣಸಿನ ರಾಣಿ, ಅವೆಲ್ಲ ಓದಿದ್ದೀನಿ ಮೇಡಮ್. ಇನ್ಫ್ಯಾಕ್ಟ್ ಅವ್ರದೇ ಒಂದು ಪುಸ್ತಕ ನಾನೇ ರಿಲೀಸ್ ಮಾಡಿದೆ, ಜಗದೀಶ್ ಮಾರ್ದು. ಖುಷಿ ಆಗುತ್ತೆ, ಚರಿತ್ರೆ ಕಡೆ ಎಲ್ಲ ತಿರುಗ್ತಿದ್ದಾರೆ ಈಗ. ಕೆಲವು ಓದುಗರು ನನಗೆ ಬರ್ದಿದ್ರು, ನಿಮ್ಮಿಂದ ಎಲ್ಲ ಚರಿತ್ರೆ ಬರ್ತೀರಾ ಸರ್ ಈ ನಡುವೆ ಅಂತ ಹೇಳ್ಬಿಟ್ಟು. ಅದು ಸುಳ್ಳು. ಇಂಡಿಪೆಂಡೆಂಟ್ ಆಗಿ, ಉದಾಹರಣೆಗೆ ಚೆನ್ನಭೈರಾದೇವಿ ಕತೆ ಕೂಡ ಅದೆಲ್ಲ ಇದನ್ನ ಕೋಟ್ ಮಾಡಿದ್ದಾರೆ, ನನ್ನ ಬಳ್ಳಿ ಕಾಳ ಬಳ್ಳಿನ. ಅವ್ರು ಇಂಡಿಪೆಂಡೆಂಟ್ ಕೆಲಸ ಮಾಡ್ತಿದ್ರು ಪಾಪ, ಅದ್ರ ಮಧ್ಯೆ ನಂದೇನೋ ರಿಲೀಸ್ ಆಗಿದೆ. ಹಾಗಾಗಿ ಸೈಮಲ್ಟೇನಿಯಸ್ ಆಗಿ ಇವತ್ತು ನಾವು ಕಂಡ್ಕೊಂತಾ ಇದೀವಿ ಮೇಡಮ್. ಯಾಕೆ ವಸುಧೇಂದ್ರ ಆಗ್ಲಿ, ಗಣೇಶಿ ಆಗ್ಲಿ, ಇನ್ನೊಬ್ಬರೇ ಆಗ್ಲಿ, ಅಥವಾ ಜಗದೀಶ್ ಶರ್ಮಾ ಆಗ್ಲಿ, ಯಾಕೆ ಇವತ್ತು ಚರಿತ್ರೆ ಬಗ್ಗೆ ಒಲವು ತೋರಿಸಿದ್ದಾರೆ ಅಂತಂದ್ರೆ, ನಮ್ಮನ್ನ ನಾವು ಕಂಡುಕೊಳ್ಳುವ, ನಮ್ಮ ಹಿನ್ನೆಲೆಯನ್ನೇ ನಾವು ಗುರುತಿಸಿ ಗೌರವಿಸಿಕೊಳ್ಳುವ, ಖುಷಿ ಪಡುವ ಒಂದು ಸಂದರ್ಭ ಅಥವಾ ಒಂದು ವೇಳೆ ಈಗ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಅದಕ್ಕೋಸ್ಕರ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ. ಅಟ್ಲೀಸ್ಟ್ ಹೊಸೊಬ್ರಿಗೆ, ಯುವ ಜನತೆಗೆ ಇತಿಹಾಸದ ಪರಿಚಯ ಈ ತರ ಆದ್ರೂ ಆಗ್ಲಿ ಅಂತ. ಪಾಠಗಳಲ್ಲಿ ಏನು ಸ್ವಲ್ಪ ಕೊಟ್ಟರು, ಒಂದು ಸಮೃದ್ಧವಾಗಿ ಕಥೆಗಳ ಮೂಲಕ ಸಿಗುವ ಖುಷಿ ಏನಿದೆ ಅದು ಈಗ ಸಿಗ್ತಾ ಇದೆ, ಅದನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಕೂಡ. ಹೌದು ಮೇಡಮ್. ನನಗೆ ಇನ್ನೊಂದು, ನೀವು ಕೇಳಿದ ಪ್ರಶ್ನೆಗೆ, ನಿಮ್ ಪ್ರಶ್ನೆಗೆ ಬಹಳಷ್ಟು ಮಜಲುಗಳಿದ್ದಾವೆ. ಏನ್ ಪ್ರಯೋಜನ ಇದೆಲ್ಲ ಬರೆಯೋದ್ರಿಂದ ಅಥವಾ ಓದೋದ್ರಿಂದ ಅಂತ. ಮೇಡಮ್, ನನಗನ್ಸುತ್ತೆ, ಇತ್ತೀಚೆಗೆ ಯಾರೋ ಆ ಪ್ರಶ್ನೆ ಕೇಳಿದ್ರು ಕೂಡ ನಮ್ಮ ಚರಿತ್ರೆಯನ್ನ ತೆರೆದಿಡುವ ರೀತಿ ಕೂಡ ಪಠ್ಯಪುಸ್ತಕಗಳಲ್ಲಿ ಬದಲಾಗಬೇಕು ಅಂತ ಅನಿಸ್ತಾ ಇದೆ. ಏನೋ ಒಂದು ಇಸ್ವಿ ಕೃಷ್ಣದೇವರಾಯ ಹುಟ್ಟದ, ಇವಾಗ ಸತ್ತ, ಅವನು ಈ ಯುದ್ಧ ಮಾಡ್ದ, ಈ ರೀತಿ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆಗೋದಕ್ಕಿಂತ ಮಿಗಿಲಾಗಿ ಚರಿತ್ರೆಗೂ ಜೀವ ಇದೆ. ಅದು ಕೇವಲ ಸಂಖ್ಯೆಗಳ, ಇಸುವಿಗಳ, ರಾಜರ ಹೆಸರುಗಳ, ಯುದ್ಧಗಳ ಪಟ್ಟಿ ಅಲ್ಲ. ಅದರೊಳಗಡೆ ಇರುವ ಜೀವನ ಹುಡುಕ್ತಾ ಹೋದ್ರೆ ಅದ್ಭುತವಾಗಿದೆ ಅದು ಅನ್ನೋದು ಸಮಾಜನೇ ಅಲ್ಲಿ ಕಾಣಿಸುತ್ತೆ ಅಲ್ವಾ. ನೀವು ಅದಕ್ಕೆ ಇನ್ಫ್ಯಾಕ್ಟ್ ನಾವು ಎಲ್ಲರೂ ಖುಷಿ ಪಡ್ಬೇಕು. ಎಷ್ಟೋ ವರ್ಷಗಳ ಹಿಂದೆ ಭೈರಪ್ಪ ಅವರು ಸಾರ್ಥ ಬರೆದ್ರು. ಆ ಸಾರ್ಥ ಓದ್ತಿರ್ಬೇಕಾದ್ರೆ ಆಗಿನ ಕಾಲದ ಇತಿಹಾಸದ ಚೌಕಟ್ಟನ್ನು ಹಿಂಗೇ ಎತ್ತಿ ಕಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲ ಈಗೇನು ಬರಿತಿರೋದು ಹೆಚ್ಚಲ್ಲ, ಭೈರಪ್ಪ ಅವರು ಅವಾಗಲೇ ಬರೀತಾರೆ. ನಾವೆಲ್ಲ ನಿಜವಾಗ್ಲೂ ಖುಷಿ ಪಡ್ಬೇಕು. ಆ ಸಾರ್ಥದ ಮೂಲಕ ಆಗಿನ ಆ ಬದುಕನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ ಧಾರ್ಮಿಕ ಕಲಹಗಳು, ಆ ಯಾತ್ರೆ, ಜೀವನದ ಹಲವಾರು ಮಜಲುಗಳು. ಸೊ ಹಾಗಾಗಿ ಈ ಹಿಸ್ಟ್ರಿಯಿಂದ ಬೇಕಾದಷ್ಟು ಲಾಭ ಇದೆ, ಬೇಕಾದಷ್ಟು. ಅದನ್ನ ನಾವು
ಅರ್ಥ ಮಾಡ್ಕೋಬೇಕು, ಮತ್ತೆ ಎಲ್ಲರೂ ಅದರ ಬಗ್ಗೆ ಯೋಚನೆ ಮಾಡಬೇಕು. ಹಿಸ್ಟ್ರಿಯನ್ನ ಹೇಗೆ ಕೊಡಬೇಕು, ಅದರ ಉಪಯೋಗಗಳು ಏನು ಅನ್ನೋದು ಕೂಡ ಯೋಚನೆಯಾಗಿ ಸರಿಯಾಗಿ ನಮ್ಮ ಪಠ್ಯಗಳಲ್ಲಿ ಇವತ್ತು ಕೊಡ್ತಾ ಇರುವ ಚರಿತ್ರೆಯನ್ನ ಬದಲಾಯಿಸಲೇಬೇಕು ಅನ್ನೋ ಒಂದು ಬದಲಾವಣೆ ಕೂಡ ನನಗೆ ಏನೋ ಯಾರಲ್ಲಾದ್ರೂ ಉಂಟಾಗಿದ್ರೆ ಖುಷಿ ಆಗುತ್ತೆ. ಅದು ಭೈರಪ್ಪನವ್ರು ಇವಾಗಲೇ ಅದನ್ನ ಪ್ರಭಾವಿತವಾಗಿ ಹೇಳಿದ್ದಾರೆ. ಸತ್ಯವನ್ನ ಕೊಡೋಣ ಚರಿತ್ರೆಯಲ್ಲಿ, ಅದಕ್ಕೆ ಮುಸ್ಕಾಕ್ ಕೊಡೋದು ಬೇಡ ಅಂತ ಅವರ ಆವರಣದಲ್ಲಿ ಅದು ಬಂದಿದೆ. ಅದು ಆ ಪ್ರಯತ್ನ ಬಹುಶಃ ಹಲವಾರು ಕಾದಂಬರಿಕಾರರು ಕಥೆಗಾರರು ಬರೆದಾಗ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಇತಿಹಾಸ ಅಂದ್ರೆ ಕೆಲವರಿಗೆ ರೋಚಕ, ಕೆಲವರಿಗೆ ಇನ್ನೊಂದೇನೋ ಕಾಣಿಸುತ್ತೆ. ಈ ರೋಚಕತೆ ಎಷ್ಟಿರ್ಬೇಕು ಸರ್? ನೀವು ಇದನ್ನ ನಿಜಕ್ಕೂ ಬಳಸ್ಕೊಂಡಿದ್ದೀರಾ? ಬಳಸ್ಕೊಂಡ್ರೆ ಹೇಗೆ ಬಳಸ್ಕೊಂಡ್ರಿ ರೋಚಕತೆಯನ್ನ? ನಾನು ರೋಚಕತೆನ ಈ ರೀತಿ ಯೋಚನೆ ಮಾಡ್ತೀನಿ ಮೇಡಮ್. ಇನ್ಫ್ಯಾಕ್ಟ್ ಹೆಮ್ಮೆ ಆಗುತ್ತೆ ನನಗೆ. ಕೆಲವರೇನೋ ಬರೀ ರೋಚಕತೆಗಳು ಬರೀತಾರೆ ಇವರು ಅಂತ ದೂರಬಹುದು, ಬಟ್ ನನಗೆ ಐ ಆಮ್ ಪ್ರೌಡ್ ಆಫ್ ಇಟ್. ಅಲ್ಲಿ ಇಲ್ಲಿ ಯಾಕೆ ಅಂತ ಹೇಳ್ತೀನಿ. ನಾನು ಕತೆ ಕಾದಂಬರಿ ಬರೀಬೇಕಾದ್ರೆ ನನ್ನನ್ನು ನಾನೇ ಓದೋಗನಾಗಿ ನೋಡ್ತೀನಿ. ಈ ಪ್ಯಾರಾ ಓದಿದ್ಮೇಲೆ ನಂಗೆ ಇಂಟ್ರೆಸ್ಟ್ ಇರುತ್ತೆ ಮುಂದೆ ಓದಕ್ಕೆ ಅಂತ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಓದುಗರಿಗೂ ಇಂಟ್ರೆಸ್ಟ್ ಇರಲ್ಲ. ಯಾರೋ ನಿಮ್ಮಂತ ಅಪರೂಪದ ಓದುಗರು ಪಟ್ಟಿಡಿದು ಮುಂದೆ ಓದೋರು ಮಾತ್ರ ಓದ್ಬೋದು. ಎಲ್ಲಾ ಓದುಗರನ್ನು ಹೇಗೆ ಅವ್ರನ್ನ ಹಿಡಿದಿಟ್ಕೊಳ್ಳೋದು? ಪ್ರತಿ ವಾಕ್ಯ ಅಥವಾ ಪ್ರತಿ ಪ್ಯಾರಾ ಬರೆದ್ಮೇಲೆ ಓದುಗನಲ್ಲಿ ಕುತೂಹಲ ಮೂಡಬೇಕು, ಅವ್ರ ಮುಂದೆ ಓದ್ಕೊಂಡು ಹೋಗ್ಬೇಕು. ನನಗೆ ಮುಟ್ಟುತ್ತಾ ನಾನು ಆ ರೀತಿ ಬರ್ಕೊಂಡೋದಾಗ ಅದು ರೋಚಕವಾಗಿರ್ಬೋದು ಅಷ್ಟೇ. ಇದೆ ಅಂತಲೇ ಇಟ್ಕೊಳ್ಳೋಣ. ಸೊ ಹಾಗಾಗಿ ನನ್ನ ರೋಚಕತೆಯ ಬಗ್ಗೆ ನನಗೆ ಯಾವುದೇ ರೀತಿಯ ಹಿಂಜರಿತ ಇಲ್ಲ, ಅಥವಾ ಹೆಮ್ಮೆನೂ ಇಲ್ಲ, ಅಥವಾ ಅದೊಂದು ಬೇರೆ ಸ್ಟೈಲ್. ಎಕ್ಸಾಕ್ಟ್ಲಿ. ರಾಮಾಯಣ ಮಹಾಭಾರತನೇ ತಗೊಂಡ್ಬಿಡಿ ನೀವು. ಉದಾಹರಣೆಗೆ ಸೀತೆನ ಕತ್ಕೊಂಡೋದ ಎಲ್ಲೋದ ಅಂತ ರಾಮನ್ ಗೊತ್ತಿಲ್ಲ ಅಲ್ವಾ? ಎಲ್ಲಾದ್ರಲ್ಲೂ ರೋಚಕತೆ ಇದೆ. ನನಗೆ ಯಾರೋ ಒಬ್ರು ಯಾವಾಗ್ಲೂ ಒಂದ್ಸಲ ಯಾರೋ ಬರ್ದಿದ್ರು ಮೇಡಮ್, ರೋಚಕತೆಯ ಸೋಗಿನಿಂದ ಸೊರಗಿದ ಕಥೆಗಳು ಅಂತ ಯಾರೋ ಬರ್ದಿದ್ರು. ನನಗೆ ಅರ್ಥವಾಗಿಲ್ಲ. ಕತೆ ಅಂದ್ರೇನೆ ಅದೇನಪ್ಪ ರೋಚಕತೆ ಹುಟ್ಟಿಸೋದು, ಅದ್ ಬಿಟ್ಟು ಇನ್ನೇನಿದೆ? ಈ ವಿಮರ್ಶಕರು ಕೆಲವರು ನನಗೆ ಯಾಕೋ ಬಹಳ ಅವರು ಈ ಕ್ರಿಕೆಟ್ ಕಾಮೆಂಟೇಟರ್ಸ್ ತರ ಗವಾಸ್ಕರ್ ಕಾಮೆಂಟ್ರಿ ಮಾಡಿದ್ರೆ ನಾನು ಒಪ್ಕೊಂತೀನಿ. ನನ್ನಂತ ಅವರು ಕೂತ್ಕೊಂಡ್ಬಿಡ್ತಾರೆ ಅಲ್ಲೊಬ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನೋ ಯು ಶುಡ್ ಹವ್ ಟಚ್ ದ ಬ್ಯಾಟ್ ದಿಸ್ ವೇ ಅಂತೇಳಿ ಅಂತ. ಯಾಸ್ ಇಫ್ ಹಿ ನೋಸ್ ಬ್ಯಾಟಿಂಗ್ ವೆರಿ ವೆಲ್. ಆ ರೀತಿ ವಿಮರ್ಶಕರ ಬಗ್ಗೆ ನನಗೆ ಕೆಲವು ಅಪವಾದಗಳಿದ್ದಾವೆ. ಹಿಸ್ಟ್ರಿಯ ಮೇಲೆ ಬೇಕಾದಷ್ಟು ಬರೆದಿದ್ದೀರಿ, ಕಾದಂಬರಿಗಳು, ಕಥೆಗಳು. ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ಕಾದಂಬರಿ ಇರ್ಬೋದು, ಕಥೆ ಇರ್ಬೋದು, ನಿಮ್ಗೆ ಇಷ್ಟ ಆದ ಪುಸ್ತಕ ಯಾವುದು ಸರ್? ಓ ಮೈ ಗಾಡ್, ನಾನು ಈ ತರ ಹೇಳ್ತೀನಿ ಮೇಡಮ್. ನನಗೆ ಬಹಳ ಇಷ್ಟ ಆಗಿದ್ರು ಕೂಡ ಓದುಗರು ಅಷ್ಟೊಂದು ಇಷ್ಟಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನೀವು ಲಿಸ್ಟ್ ತಗೊಂಡ್ಬಿಟ್ರೆ ಕರ್ಸಿರಿ, ಅನ, ಕನಕ ಮುಸ್ಕು ಇವೆಲ್ಲ ಬಹಳ ಇಷ್ಟಪಟ್ಟಿದ್ದಾರೆ. ನೀವು ಯಾವ್ದನ್ನ? ನನಗೆ ಇದು ಬಹಳ ಇಷ್ಟ ಆಗಿತ್ತು, ಓದುಗರು ಯಾಕೋ ಇದನ್ನ ಬಹಳ ಗಮನಿಸ್ಲಿಲ್ಲ ಅನ್ನೋದನ್ನ ತಗೊಂಡ್ರೆ ಚಿತಾದಂತ. ನನಗೆ ಅದು ಬಹಳ ಖುಷಿ ಕೊಟ್ಟ ಕಾದಂಬರಿ. ಕತೆಗಳಲ್ಲಿ ಎದೆಯಾಳದಿಂದೆದ್ದ ಗೋವು ಅಂತ ಸೋಮನಾಥ್ಪುರದಲ್ಲೇನೆ ಅಲ್ಲ ಬೇಲೂರಲ್ಲಿ ಒಂದು ವಿಗ್ರಹ ಇದೆ, ವಿಷ್ಣುವಿನ ವಿಗ್ರಹ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಅದು. ಅದರ ಬಗ್ಗೆ ಎದೆಯಾಳದಿಂದೆದ್ದ ಗೋವು ಅಂತ ಬರದೆ ಒಂದು. ಅದು ಯಾಕೋ ಬಹಳ ಜನಕ್ಕೆ ಅದು ಗಮನಕ್ಕೆ ಬಂದಿಲ್ಲ ಆ ಕತೆ. ಸೊ ನನ್ನ ಇಷ್ಟ ಆದ ಕತೆಗಳು. ಇನ್ನೊಂದು ವಿಷಯ ಅಂದ್ರೆ ಮೇಡಮ್, ಈ ಎದೆಯಾಳಂದಿದ್ದಂತ ಗೋವನ್ನ ನಾನು ಎರಡು ರೀತಿ ಬರೆದಿದ್ದೆ. ಒಂದ್ ರೀತಿ ನನ್ನ ಹೆಂಡತಿಗೆ ಇಷ್ಟ ಆಗದೆ ಅದನ್ನ ಅರ್ಧ ಹಾಕ್ಬಿಟ್ಟು ಬೇರೆ ತರ ಬರ್ದಿದ್ದು. ಹಂಗಾಗಿ ನನಗೆ ಬಹಳ ಇಷ್ಟ ಅದು. ಯಾಕೋ ಓದುಗರು ಅಷ್ಟೊಂದು ಸ್ವೀಕರಿಸ್ಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೋ ಕೆಲವರು ರೀಸೆಂಟ್ ಆಗಿ ಓದಿದ್ದಾರೆ ಅದನ್ನ, ಇನ್ಯಾರೋ ಡ್ರಾಮಾ ಮಾಡಬೇಕು ಅಂತಿದ್ರು. ಬಟ್ ಶಾಲಬಂಜಿಗೆಗಿಂತಲೂ ನನಗೆ ಅದು ಬಹಳ ಇಷ್ಟ ಆಯ್ತು. ಬೇರೆಯವರ ಕಾದಂಬರಿಗಳಲ್ಲಿ ಅಂದ್ರೆ ಹಿರಿಯರನ್ನ ತಕೊಳ್ಳೋಣ. ಈಗ ಪುಣೇಕರ್ ಅವರು ಅವಧೇಶ್ವರಿ ಕೊಟ್ರು, ಸಾರ್ಥ ಅಂತ ಹೇಳಿದ್ರಿ. ತುಂಬಾ ಇಷ್ಟ ಆದ ಕಾದಂಬರಿ ಯಾವುದು ನಿಮಗೆ? ರೂಪದರ್ಶಿ. ಅಯ್ಯರ್ ರೂಪದರ್ಶಿ. ಇಂಗ್ಲಿಷ್ ಅಲ್ಲಿ ಅಗೈನ್ ಐ ಕ್ಯಾನ್ ಟೆಲ್, ನಮ್ಮ ಡ್ಯಾನ್ ಬ್ರೋದೆಲ್ಲ ನಾವೆಲ್ಸು. ಅಫ್ಕೋರ್ಸ್ ನನ್ನ ಸಾಹಿತ್ಯದಲ್ಲಿ ನನಗೆ ಯಾವ್ದು ಇಷ್ಟ, ಕಾದಂಬರಿ ಅಲ್ಲ, ಸಾಹಿತ್ಯದಲ್ಲಿ ನನಗೆ ಯಾವ್ದು ಇಷ್ಟ ಅಂತಂದ್ರೆ ನಾನು ಬಹಳ ಖುಷಿಯಿಂದ ಹೇಳೋದು ಕುವೆಂಪು ಅವರ ರಾಮಾಯಣ. ನಾನು ಬಹಳ ಸಲ ಹೇಳ್ಕೊಂಡಿದ್ದೀನಿ, ಎಲ್ಲೆಲ್ಲೋ ಹೇಳ್ತೀನಿ. ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ಇಟ್ ಅಗೈನ್. ಪ್ರತಿದಿನ ರಾಮಾಯಣ ಓದ್ತೀನಿ ಮೇಡಮ್. ಅವರ ಕುವೆಂಪು ರಾಮಾಯಣ ಪ್ರತಿದಿನ ಓದ್ತೀನಿ. ನಂದೊಂದು 175 ವಿಡಿಯೋಸ್ ಆಗಿದೆ ನಾನು ಓದಿರೋದು. ಅಲ್ಲಿ ವಿವರಣೆ ಕೊಡೋಕ್ಕಾಗಿಲ್ಲ, ಅದ್ರ ಗೊತ್ತಲ್ಲ ಬಹಳ ದೊಡ್ಡದು, ವಿವರಣೆ ಕೊಡೋಕ್ಕಾಗಿಲ್ಲ. ನನ್ನ ಸ್ಟೂಡೆಂಟ್ಸ್ ಮನೆ ಯಾರಾದರೂ ಬಂದರೆ ರಾಮಾಯಣ ಕೈಗಿಟ್ಟು ಸರ್ ಓದಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಜಾರು ಆಗಲಿ ಆಗದೆ ಇಲ್ಲಿ ಖುಷಿಯಾಗಿ ಅವ್ರ ಮುಂದೆ ಓದ್ತೀನಿ. ಸೊ ದಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಇನ್ ಸಾಹಿತ್ಯ ಆಲ್ವೇಸ್.
ಹೊಸ ಕಾದಂಬರಿಯ ಬಗ್ಗೆ ಆಗ ಒಂದ್ ಸ್ವಲ್ಪ ಹೇಳಿದ್ರಿ, ನೀವು ಹೇಳ್ಕೊಳ್ಬಹುದು ಅಂದ್ರೆ. ಇನ್ನೂ ತೊಂದರೆ ಇಲ್ಲ ಮೇಡಮ್, ತೊಂದರೆ ಇಲ್ಲ. ಅದು ವಿಷಯ ಇದೇನೆ, ನಮ್ಮ ಭಾರತೀಯತೆ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ಅದು ನಾವು ಅಖಂಡ ಭಾರತ ಅಂತ ಏನು ಇಮ್ಯಾಜಿನ್ ಮಾಡ್ಕೊಂತೀವಿ, ಈ ಕಡೆ ಅಫ್ಘಾನಿಸ್ತಾನ, ಶ್ರೀಲಂಕಾ, ಆಗ್ನೇಯ ಏಷ್ಯಾ ದೇಶಗಳು, ವಿಯೆಟ್ನಾಂ, ಲಾವೋಸ್, ಇವೆಲ್ಲ ಕಡೆಗೂ ಭಾರತೀಯತೆ ಹರಡಿಕೊಂಡಿತ್ತು. ನಮಗೆ ಕಾಣುವ ಆಂಕರ್ ವ್ಯಾಟ್ ಆಗಲಿ ಅಥವಾ ಇಂಡೋನೇಷ್ಯಾದ ಬೋರೋಬುದೂರ್ ಆಗಲಿ, ಇಂಡೋನೇಷ್ಯಾದ ಗರುಡ ವಿಮಾನದ ಹೆಸರಾಗಲಿ, ಇವೆಲ್ಲ ಆಶ್ಚರ್ಯ ಏನಿಲ್ಲ ಅಥವಾ ಅವೆಲ್ಲ ಅಪರೂಪ ಅಲ್ಲ. ಅವೆಲ್ಲ ಕೇವಲ ಮೇಲೆ ತುದಿಲಿ ಕಾಣ್ತಾ ಇರ್ತಕ್ಕಂಥ ಐಸ್ಬರ್ಗ್ ಅಂತಾರಲ್ಲ, ತುದಿಲಿ ಕಾಣ್ತಾ ಇರ್ತಕ್ಕ ಚಿತ್ರಗಳಷ್ಟೇನೆ. ನಿಜಕ್ಕೂ ನಾವು ಬುಡಕ್ ಹೋದ್ರೆ ಬಹಳ ವಿಶಾಲವಾಗಿ ನಮ್ಮ ಭಾರತೀಯತೆ ಎಲ್ಲಾ ಕಡೆ ಹರಡಿಕೊಂಡಿದೆ. ದುರದೃಷ್ಟ ನಾವು ಮರ್ತಿದ್ದೀವಿ, ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಈ ಕಾದಂಬರಿ. ಅದಕ್ಕೆ ಒಂದು ವಸ್ತು ಹುಡುಕಿದ್ದೀನಿ. ಆ ವಸ್ತು ಏನು ಅಂತ ಹೇಳಿದ್ರೆ ಸೀಕ್ರೆಟ್ ಹೋಗ್ಬಿಡುತ್ತೆ, ಮತ್ತೆ ರೋಚಕತೆ ಹೋಗುತ್ತೆ. ಸೊ ಆ ವಸ್ತು ಹೇಗೆ ನಮ್ಮ ಭಾರತ ಮತ್ತು ಆಗ್ನೇಯ ದೇಶಗಳನ್ನ ಕಟ್ಟಾಕಿತ್ತು ಅನ್ನೋದ್ರ ಕಟ್ಟಾಕಿತ್ತು, ಒಂದು ರೀತಿ ಲಿಂಕ್ ಬೆಳೆದಿತ್ತು ಇಲ್ಲಿಂದ ಅಲ್ಲಿ. ಸೊ ಅದ್ರ ಬಗ್ಗೆ ಅಂದ್ರೆ ವ್ಯಾಪಾರದ ಮೂಲಕ ಇದು ಒಂದಲ್ಲ ಮೇಡಮ್, ವ್ಯಾಪಾರ ಒಂದಲ್ಲ, ಧರ್ಮ ವ್ಯಾಪಾರ. ಸ್ವಲ್ಪ ತೆಗಿತಾ ಇದ್ದೀನಿ ಏನಾದ್ರೂ ಸಿಗುತ್ತಾ ಅಂತ, ಯಾಕಂದ್ರೆ ಎಲ್ಲವನ್ನ ಒಟ್ಟು ಸೇರಿಸಿರೋದು ವ್ಯಾಪಾರ ಅನ್ನೋದು ಸಾರ್ಥದ ಕಥೆಯಲ್ಲೂ ಬಟ್ ಇಲ್ಲ, ಆ ರೀತಿ ಅಲ್ಲ. ವ್ಯಾಪಾರನು ಬರುತ್ತೆ, ಇದೆ ಅಲ್ಲಿ. ನಿಮ್ಮ ವಿಲಿಯಂ ಡಾಲ್ರಿಂಪಲ್ ಓದಿದ್ರೆ ಗೋಲ್ಡನ್ ರೋಡ್ ಅಂತ, ಅದರಲ್ಲಿ ಅವರು ಹೇಳ್ತಾರೆ ನೀಟಾಗಿ ವ್ಯಾಪಾರನೂ ಇತ್ತು ಅಂತ. ಮಚ್ ಬಿಯಾಂಡ್ ದಟ್ ದೇರ್ ವರ್ ಲಾಟ್ ಆಫ್ ಲಿಂಕ್ಸ್ ಬಿಟ್ವೀನ್. ಜ್ಞಾನದ ಸೇತುವೆ ಇತ್ತು, ಧಾರ್ಮಿಕ ಸೇತುವೆ ಇತ್ತು, ಸಾಂಸ್ಕೃತಿಕ ಸೇತುವೆ ಇತ್ತು, ವ್ಯಾಪಾರದ ಸೇತುವೆ ಇತ್ತು. ಇವೆಲ್ಲೂ ಹೇಗೆ ಬೆಳೆದವು ಅನ್ನೋದ್ರ ಬಗ್ಗೆ ಕಾದಂಬರಿ ಅದು. ಹೋಪ್ಫುಲಿ ರೀಡರ್ಸ್ ವಿಲ್ ಲೈಕ್ ಅಂತ ಅನ್ಕೊಂತೀನಿ. ನನ್ನ ಕೊನೆಯ ಪ್ರಶ್ನೆ, ಬಟ್ ಸ್ವಲ್ಪ ದೊಡ್ಡ ಪ್ರಶ್ನೆನೂ ಆಗ್ಬಹುದು, ನೀವು ಉತ್ತರ ಹೇಗೆ ಕೊಡ್ತೀರೋ ನಂಗೆ ಗೊತ್ತಿಲ್ಲ. ಹಿಸ್ಟ್ರಿಯನ್ನ ನಾವು ನೋಡುವ ಕೆಲವು ಕನ್ನಡಕಗಳು ಇವೆ, ಕೆಲವು ಒಳ್ಳೆ ಕನ್ನಡಕಗಳು, ಕೆಲವು ಬೇಡದಿರುವ ದೃಷ್ಟಿಗಳು ಇವೆ. ಹಿಸ್ಟ್ರಿಯನ್ನ ಕಾದಂಬರಿಯ ಮೂಲಕ ಕೊಟ್ಟವರು ಚರಿತ್ರೆ ಅಥವಾ ಇತಿಹಾಸವನ್ನ ನಾವು ನಿರ್ಮಮವಾಗಿ ಅಥವಾ ನಿರ್ಲಿಪ್ತವಾಗಿ ಅಥವಾ ಯಾವುದೇ ಶಬ್ದಗಳು ಬೇಡ, ಚರಿತ್ರೆಯನ್ನು ಇತಿಹಾಸವನ್ನ ಹೇಗೆ ನೋಡಬೇಕು ಸರ್? ಎಲ್ಲ ದೃಷ್ಟಿಕೋನದಿಂದಲೂ ನೋಡಬೇಕು ಅಂತ ನನ್ನ ಆಸೆ ಮೇಡಮ್. ಈಗ ನೀವು ಬಹಳ ಹೆಸಿಟೇಟ್ ಮಾಡ್ತಿದ್ದಾರೆ ಹೇಳೋಕೆ, ಲೆಫ್ಟ್ ರೈಟು ಅತ್ತಾನೆ ಹೇಳ್ತಾರ ನೀವು. ನನಗೆ ಅವರಿಬ್ಬರ ಬಗ್ಗೆನೂ ಪಾಪ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ, ಬರೀ ನೀವು ಅಲ್ಲೇ ನಿಂತ್ಕೊಂಡ್ರೆ ಒಂದು ಕೋನ ಕಾಣುತ್ತೆ, ಇಲ್ಲೇ ನಿಂತ್ಕೊಂಡ್ರೆ ಒಂದು ಕಾಣುತ್ತೆ, ಉದ್ದಕ್ಕೂ ಓಡಾಡಿ ನಿಮಗೆ ಚರಿತ್ರೆಯ ಸತ್ಯ ಕಾಣುತ್ತೆ, ಆನೆ ಮುಟ್ಟಿದ ಹಾಗೆ ಅಲ್ವೇ? ಸೊ ನನ್ನ ಆಸೆ, ನಾವು ಚರಿತ್ರೆಯನ್ನ ಎಲ್ಲಾ ದೃಷ್ಟಿಕೋನದಿಂದಲೂ ದಿಕ್ಕುಗಳಿಂದಲೂ ನೋಡಬೇಕು, 360 ಡಿಗ್ರೀಸ್. ಸೊ ಲೆಫ್ಟ್ ಅಲ್ಲ, ರೈಟ್ ಅಲ್ಲ, ಸೆಂಟ್ರಲ್ ಕೆಲವರು ಹೇಳ್ತಾರೆ ನೋ ಗಣೇಶ ಸೆಂಟ್ರಿಸ್ಟ್, ಅವ್ರು ಈ ಕಡೆ ನೋ, ನಾನು ಸೆಂಟರ್ ಅಂದ್ರೆ ಮತ್ತೆ ಒಂದೇ ಕಡೆ ಆಗ್ಬಿಡುತ್ತಲ್ಲ. ಅದು ಇಡೀ ಎಲ್ಲಾ ಕಡೆನೂ ಓಡಾಡ್ಕೊಂಡು ನೋಡೋದು ನಿಜವಾದ ಚರಿತ್ರೆಯ ಅಧ್ಯಯನ ಮತ್ತು ಅದು ನಿಜವಾದ ಸಂಪೂರ್ಣ ನೋಟ. ಸಂಪೂರ್ಣ ನೋಟ ಸಿಗೋದೇ ಇಲ್ಲ ನಮ್ಗೆ. ಇತ್ತೀಚೆಗೆ ನಾನು ತರಂಗ ಒಂದು ಕತೆ, ನಾನು ಅದನ್ನ ಹೇಳಿದ್ದು, ಚರಿತ್ರೆ ಎಷ್ಟೆಂದ್ರು ಅರ್ಧ ಸತ್ಯ ಅಲ್ವಾ ಸರ್ ನಮ್ಗೆ ಸಿಕ್ಕಿ? ಮೇಡಮ್ ಅರ್ಧ ಸತ್ಯನೂ ಅಲ್ಲ. ನನಗೆ ಒಂದು ಉದಾಹರಣೆ ಕೊಡ್ತೀನಿ, ಒಂದು ರೂಪಕ ಕೊಡ್ತೀನಿ. ಇತ್ತೀಚೆಗೆ ತರಂಗ ಒಂದು ಕತೆ ಬರೆದೆ ನಾನು, ಪರಾಂಗನ ಪುತ್ರ ಅಂತ. ಅದ್ರಲ್ಲಿ ಕೊನೆಗೆ ಹೇಳ್ತಾ ಇದ್ದೀನಿ ನಾನು ಒಂದು ರೂಪಕ. ಏನು ಅಂದ್ರೆ, ಚರಿತ್ರೆ ಒಂದು ಬೆಳೀತಾ ಇರೋ ಸಸ್ಯ, ಮರ ಇದ್ದ ಹಾಗೆ. ನಿನ್ನೆ ಇದ್ದ ಸಸ್ಯ ಇವತ್ತು ಅದ್ರ ರೂಪ ಹಂಗೆ ಇರಲ್ಲ. ಒಂದು ಹೊಸ ಎಲೆ ಬಂದಿರುತ್ತೆ, ಹಳೆ ಎಲೆನೇ ದೊಡ್ಡದಾಗಿರುತ್ತೆ, ಅಥವಾ ಒಂದು ಎಲೆ ಉದುರೋಗಿರುತ್ತೆ, ಒಂದು ಹೊಸ ಕೊಂಬೆ ಬಂದಿರುತ್ತೆ. ಇವತ್ತಿರೋ ಸಸ್ಯ ನಾಳೆ ಅಥವಾ ಮರ ನಾಳೆ ಇರಲ್ಲ, ಅದ್ರ ರೂಪ ಬದಲಾಗ್ತಾನೇ ಇರ್ತದೆ. ಒಂದು ಮರವನ್ನು ನೀವು ಚಿತ್ರಿಸ್ಬೇಕಾದ್ರೆ ಮಾಡಕ್ ಸಾಧ್ಯನಾ? ಯಾವುದೋ ಒಂದ್ ದಿವಸ ಅದನ್ನ ನೋಡಿ ಬರೀಬಹುದು, ಆದ್ರೆ ನೆಕ್ಸ್ಟ್ ಡೇ ಅದ್ ಹಂಗಿರಲ್ವಲ್ಲ, ಅಲ್ವಾ? ಬಹಳ ಒಳ್ಳೆ ಎಕ್ಸಾಂಪಲ್ ಇದು. ಅದು ಸಾಯೋ ಟೈಮಲ್ಲೂ ಕೂಡ ಅದ್ರ ಚಿತ್ರ ಬದಲಾಗ್ತಾ ಇರುತ್ತೆ. ಹಾಗಾದ್ರೆ ಮರ ಅಂದ್ರೆ ಯಾವುದು? ನನ್ನ ದೃಷ್ಟಿಯಲ್ಲಿ ಚರಿತ್ರೆನೂ ಅಷ್ಟೇನೆ. ಪುರಾವೆಗಳು ಬಂದಂಗೆ, ದೃಷ್ಟಿಕೋನಗಳು ಬಂದಂಗೆ ಬದಲಾಗ್ತಾನೇ ಇರುವ ಬೆಳೆಯುವ ಮರ, ಬೆಳೀತಾ ಇರೋ ಮರ. ಆ ಮರದ ಚಿತ್ರಣವನ್ನ ನಾವು ಒಂದು ಸಸ್ಯ ನೋಡ್ಬಿಟ್ಟು ಅದರ ನಿಜರೂಪ ಬರಿತೀನಿ ಅನ್ನೋದು ಎಷ್ಟು ಕಷ್ಟನೋ, ಹಾಗೆ ನಮಗೆ ಸಿಕ್ಕ ಕೆಲವು ಪುರಾವೆಗಳಿಂದ ಇಡೀ ಚರಿತ್ರೆ ನಾನು ಸತ್ಯ ಕಟ್ಕೊಡ್ತೀನಿ ಅನ್ನೋದು ಅಷ್ಟೇ ಸುಳ್ಳು. ಚರಿತ್ರೆ, ಈ ಮರದ ರೂಪವನ್ನ ನಾವು ಬರಿತೀವಿ ಅನ್ನೋದು ಎಷ್ಟು ಸುಳ್ಳು, ಚರಿತ್ರೆ ನಮ್ಗೆ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಸುಳ್ಳು ನನ್ನ ದೃಷ್ಟಿ. ಅದು ಮೇಡಮ್, ಆದ್ರಿಂದ ಈಗ ಏನಿದೆ ಅದನ್ನ ನೋಡ್ಕೊಂಡು ಆದಷ್ಟು ಪ್ರೀತಿಯಿಂದ ಬದುಕೋದು ಬಹಳ ದೊಡ್ಡ ಒಳ್ಳೆಯದು. ಆದ್ರೆ ಪಾಠಗಳು ಕಲಿಬೇಕಾಗುತ್ತೆ ನಾವು. ಅದರ ಚರಿತ್ರೆಯಿಂದ ಪಾಠ ಕಲಿತೀವ ಸರ್? ಚರಿತ್ರೆ ಕಲೀಲೇಬೇಕು ಮೇಡಮ್. ನಾವು ಕಲೀಲಿಲ್ಲ ಅಂತ ಹೇಳಿದ್ನಲ್ಲ. ಉದಾಹರಣೆಗೆ
ಹಿಟ್ಲರ್ ಅವನಿಂದ ನಾವು ಪಾಠ ಕಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಬ್ಬ ಹಿಟ್ಲರ್ ಹುಟ್ಟೋ ಸಾಧ್ಯತೆ ಇದೆ. ಆದ್ರೆ ಏನ್ ಕಾಣ್ತಾ ಇದೆ ಸರ್? ಎಲ್ಲ ಮತ್ತೆ ಇನ್ನೊಬ್ಬ ಹಿಟ್ಲರ್ ಹುಟ್ಟೋಲ್ಲ ಅಂತ ನಾನು ಹೇಳಲ್ಲ, ಏನೋ ಅವ್ನು ಹೇಳಿದ್ರು ಕೂಡ ಆದ್ರೆ ಹೇಳದೇ ಇದ್ರೆ ಬಹಳ ಹಿಟ್ಲರ್ಸ್ ಹುಟ್ಟುತ್ತಾರೆ ಅಲ್ವಾ. ಹಾಗಾಗಿ ಹೇಳೋದ್ರಿಂದ ಅಟ್ಲೀಸ್ಟ್ ಅಷ್ಟೊಂದು ಹಿಟ್ಲರ್ ಹುಟ್ಟೋದು ಕಡಿಮೆ ಆಗುತ್ತೆ. ಕಲಿತೀವಿ ಅನ್ನುವ ಬಹುಶಃ ಆಶೆ ಇಟ್ಕೊಳ್ಳೋಣ, ಆಶಾಭಾವನೆ ಇಟ್ಕೊಳ್ಬೇಕು. ಕಲಿತೀವಿ ಮೇಡಮ್, ನಿಜಕ್ಕೂ ಕಲಿತೀವಿ. ಉದಾಹರಣೆಗೆ ಈಗ ನೋಡಿ, ಈ ಉಕ್ರೇನ್ ಅಂಡ್ ರಷ್ಯಾ ಯುದ್ಧನೇ ತಗೊಳ್ಳಿ, ಇದು ಸುಮಾರು 50 ವರ್ಷಗಳ ಹಿಂದೆ ಆಗಿದ್ರೆ ಇಷ್ಟೊತ್ತಿಗೆ ಅಮೆರಿಕ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಿರೋದು, ಚೈನಾ ಈ ಕಡೆ ಸೇರ್ಕೊಂಡ್ಬಿಟ್ಟಿರೋದು, ಎಲ್ಲ ಹೆದರಿಕೆ ಇದೆ ಈಗ. ಇಲ್ಲಪ್ಪ ಮತ್ತೆ ಮಹಾಯುದ್ಧ ಶುರುವಾದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಆ ಹೆದರಿಕೆನೆ ನಮಗೆ ತಡೀತದೆ. ಅವರಿಬ್ಬರೇ ಕಿತ್ತಾಡ್ಕೊಂತಿದ್ದಾರೆ. ಇಸ್ರೇಲ್ ಅಷ್ಟೇ, ಎಷ್ಟು ಜನ ಹೋಗ್ಬೇಕಾಗಿತ್ತಲ್ಲಿ, ಸಪೋರ್ಟ್ ಮಾಡಲ್ಲ ಹೋಗ್ಬೇಕಾಗಿತ್ತು. ಒಂದಷ್ಟು ಜಾಣ ನಡೆಗಳು ತೋರಿಸ್ತಾ ಇದ್ದಾರೆ. ಹಿಂಜರಿಕೆ ಇದೆ ಇವತ್ತು ನಾವು ಸೇರ್ಕೊಂಡು ಯುದ್ಧ ಮಾಡಕ್ಕೆ. ಸೊ ಚರಿತ್ರೆ ನಮಗೆ ಕಲಿಸುತ್ತೆ ಪಾಠ. ಚರಿತ್ರೆಯಿಂದ ಪಾಠ ನಾವು ಕಲಿಯಲ್ಲ ಅಂತಂದ್ರೆ ಅದು ದಡ್ಡತನ ಒಂದು. ಆಮೇಲೆ ಚರಿತ್ರೆನ ಒಂದೇ ಕೋನದಲ್ಲಿ ನೋಡ್ತೀವಿ ಅನ್ನೋದು ಮಹಾ ದಡ್ಡತನ. ಯಾಕಂದ್ರೆ ಬರೀ ಅರ್ಧ ಪಾಠ ಸಿಗುತ್ತೆ, ಚಿಕ್ಕ ಪಾಠ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಅದರಲ್ಲೂ ಚರಿತ್ರೆ ಅಂದ್ರೆ, ಇತಿಹಾಸ ಅಂದ್ರೆ ಒಂದು ಮರ, ಇವತ್ತಿದ್ದದ್ದು ನಾಳೆ ಅದರ ಸ್ವರೂಪ ಇರೋದಿಲ್ಲ ಅನ್ನುವ ಒಂದು ಉದಾಹರಣೆಯ ಜೊತೆಗೆ ತುಂಬಾ ವಿಷಯ ಮಾತಾಡಿದ್ವಿ. ಕೃಷಿಯ ಬಗ್ಗೆ ಮಾತಾಡಿದ್ವಿ. ಇಷ್ಟು ಹೊತ್ತು ನಿಜಕ್ಕೂ ಬಹಳ ಚೇತೋಹಾರಿಯಾಗಿ ಮಾತಾಡಿದ್ವಿ ಅನ್ಸುತ್ತೆ. ನಮಸ್ತೆ. ಥ್ಯಾಂಕ್ ಯು. ಇದಿಷ್ಟು ಹೊತ್ತು ಚರಿತ್ರೆಯನ್ನ ಹೇಗೆ ನೋಡಬೇಕು, ಅಷ್ಟೇ ಅಲ್ಲದೆ ಚರಿತ್ರೆಯನ್ನ ಕಾದಂಬರಿಗಳ ಮೂಲಕ ಬಹಳ ಅದ್ಭುತವಾಗಿ ನಮಗೆ ಕೊಟ್ಟ ಗಣೇಶಯ್ಯ ಅವರ ಜೊತೆಗಿನ ಮಾತುಕತೆ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತಾ ನಮಸ್ಕಾರ.